ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್ ನಮ್ಮ ಪರಂಪರೆಯ ಪ್ರತೀಕವಾದ ಬಂಗಾರದ ಆಭರಣಗಳ ಅನನ್ಯ ಅಮೋಘ ಭಂಡಾರ ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್ 916 ಆಭರಣಗಳ ಯುನಿಕ್ ಕಲೆಕ್ಷನ್ಸ್, ಬ್ರೈಟ್ ಅಂಡ್ ಎಲಿಗಂಟ್ ಡಿಸೈನ್ಸ್, ಅಪರೂಪದ ಆಂಟಿಕ್ ಕಲೆಕ್ಷನ್ಸ್, ನಿಮಗೊಪ್ಪುವ ರೀತಿಯಲ್ಲಿ ಆಭರಣಗಳ ವಿನ್ಯಾಸ, ಕಡಿಮೆ ಬೆಲೆ, ಉತ್ಕೃಷ್ಟ ಗುಣಮಟ್ಟ, ವಿಶ್ವಾಸಾರ್ಹ ವ್ಯವಹಾರ, ಗ್ರಾಹಕರ ಸಂತೃಪ್ತಿಯೇ ನಮ್ಮ ಧ್ಯೇಯ. ಅತ್ಯಾಕರ್ಷಕ ಮನಮೋಹಕ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳಿಗೆ ಒಂದೇ ಆಯ್ಕೆ ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್, ಸಿಪಿ ಬಜಾರ್, ಶಿರಸಿ. ಉಪೇಂದ್ರ ಪೈ ಒಬ್ಬ ಶೋಮ್ಯಾನ್. ನಿಮ್ಮ ಹಿಂದಿದವರು ನಿಮ್ಮನ್ನ ಹೇಗೆ ನಂಬೇಕು? ಈ ಒಂದು ಮನೆ ತಮಾಷೆಗಾಗಿ ಮಾಡ್ತಕ್ಕಂಥ ಮಾತುಗಳಾಗ್ತಾ ಬಿಟ್ರೆ, ಒಂದು ಜನಬಲ ಇಲ್ಲ, ಹಣಬಲ ಇಲ್ಲ, ತೋಳ್ಬಲನೂ ಇಲ್ಲ. ಇದೆಯಾ ನಿಮ್ಗೆ? ಸರಿ, ನಿಮ್ಮ ಲೆಕ್ಕದಲ್ಲಿ ಬಂದೂಕಿಂದ ತೊಗೊಂಡು ಹೋಗ್ಬೇಕಂತ ಹೇಳ. ಉಪೇಂದ್ರ ಪೈ 5 ಬೆರಳಿಗೂ ಉಂಗುರ ಹಾಕ್ತಾರೆ, ಇದೆಯಲ್ಲ ಸರ್ ಅಲ್ಲಿ 2 ಬೆಳಗಿದೆ, ಬಾಕಿ 12 ಬೆರಳು ಖಾಲಿ ಇದೆ, ಮನೇಲಿದೆ ಅಲ್ಲ. 33 ವರ್ಷದಲ್ಲಿ ನೀವು ಮಾಡಿರೋದು 50 ಎಕರೆ ತೋಟ. ಏನಾದರೂ ಮಾಡಿದ ದಾಖಲೆ ಇಲ್ಲ. ಚಾಪಾರ್ಟಿ ಮಾಡೋದ್ರಿಂದ ಈ ಸಿರ್ಸಿ ಜಿಲ್ಲೆ ವಿಭಜನೆ ಆಗೋದಿಲ್ಲ. ವಿಧಾನಸಭೆ ಒಳಗೆ ನಂಗೆ ನೀವು ಕಳಿಸ್ರಿ, 60 ದಿನಗಳಲ್ಲಿ ಸಿರ್ಸಿ ಜಿಲ್ಲೆ ಮಾಡ್ಕೊಂಡು ಬರ್ತೀಲ್ಲ, ಅಲ್ಲಿ ರಾಜ್ಯ ಬಿಸಾರ ಬರ್ತಾನೆ. ಶಿರಸಿಯಲ್ಲಿ ಸೈಟ್ಗಳ ಬೆಲೆ ಇನ್ನಷ್ಟು ಜಾಸ್ತಿ ಆಯಿತು. ಸಿರ್ಸಿಗಿಂತ ಹೆಚ್ಚು ಹೊರಗಡೆಗೆ ನನ್ನ ವ್ಯವಹಾರ. ಉಪೇಂದ್ರ ಪೈ ನೇರವಾಗಿ ಚಾಲೆಂಜ್ ಕೊಟ್ಟಿದ್ದಾರೆ, ಯಾರಿಗಾದ್ರೂ ಇದ್ದ ತಾಕತ್ತಿದ್ರೆ 3 MLA ಕರೀಬೇಕಾದ್ರೆ ಅವರಿಗೆ ನಾವು ಸರ್ಕಲ್ನಿಂದ ಕೇಳುವ, ನಿಂಗೆ ಕಳಿಸಿದ್ದು ಯಾಕೆ ಅಂತೇಳಿ. ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಯಾವಾಗಲೂ ಇದೇ ಮಾತನ್ನ, ಇದು ವಾಸ್ತವಿಕ ಸತ್ಯವನ್ನು ನಾನು ಹೇಳ್ತಾ ಇದ್ದೇನೆ. ನಿಮಗೆ ನೆನಪಾದಾಗ, ನಿಮಗೆ ಪುರುಸೋತಾದಾಗ ಜೈ ಅಂತೀರಿ. ಉಪೇಂದ್ರ ಪೈ 100ಕ್ಕೆ 100 ಜಿಲ್ಲೆ ಮಾಡೇ ಒಂದಿನ ಸಾಯ್ತಾರೆ. ಎಲ್ಲರಂತಲ್ಲ ಈ ಕಾರ್ಯಕ್ರಮ ಸ್ವಲ್ಪ ಡಿಫ್ರೆಂಟ್. ಇದು ಸುದ್ದಿ ಮನೆ ಹಾರ್ಡ್ ಟೈಮ್, ಡೈರೆಕ್ಟ್ ಹಿಟ್. ಇವತ್ತಿನ ನಮ್ಮ ಅತಿಥಿ ಉಪೇಂದ್ರ ಪೈ. ನಮಸ್ಕಾರ ಉಪೇಂದ್ರ ಪೈ ಅವರೇ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ಯಾಟರ್ನ್ ನಿಮ್ಗೆ ಗೊತ್ತಿದೆಯಲ್ಲ? ಗೊತ್ತಿದೆ, ಎಲ್ಲ ತಿಳಿಸಿದಾರಲ್ಲ. ನೇರವಾಗಿ ಪ್ರಶ್ನೆಗಳಿರ್ತವೆ, ತುಂಬ ಮೊನಚಾಗಿಯೂ ಇರಬಹುದು, ಖಾಸಗಿಯಾಗಿಯೂ ಇರ್ಬೋದು, ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗುವಂಥ ಪ್ರಶ್ನೆಗಳು ಇರಬಹುದು. ಅದೆಲ್ಲದಕ್ಕೂ ನೀವು ರೆಡಿ ಇದ್ದೀರಲ್ಲ? ರೆಡಿ ಇದ್ದೇನೆ. ನೀವು ರೆಡಿ ಇದ್ದೀರಿ ಅಂದರೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ನನಗೆ ಒಪ್ಪುವಂಥ ಪ್ರಶ್ನೆಗಳಾದರೆ ಅದಕ್ಕೆ ನೇರವಾಗಿ ನಮ್ಮದು ಉತ್ತರ ಉಂಟು. ಕಾರ್ಯಕ್ರಮ ಮುಂದುವರಿಸ್ಬೋದಾ? ಮುಂದುವರಿಸಿ. ಕಳೆದ ಚುನಾವಣೆಯಲ್ಲಿ ನೀವು ನಿಂತ್ರಿ, ಎಷ್ಟು ಓಟ್ ಬಿದ್ದಿತ್ತು ನಿಮಗೆ? ಸುಮಾರು 10,000ಕ್ಕೆ ಸ್ವಲ್ಪ ಕಡಿಮೆ, ಒಂದು 300 ಓಟ್ ಕಡಿಮೆ, 10,000ಕ್ಕೆ. ನಿಮ್ಮ ನಿರೀಕ್ಷೆ ಎಷ್ಟಿತ್ತು? ನನ್ನ ನಿರೀಕ್ಷೆ ಗೆಲುವೇ ಇತ್ತು. ಸಹಜ, ಗೆಲುವಿನ ನಿರೀಕ್ಷೆ ಇಟ್ಕೊಂಡು ಚುನಾವಣೆ ನಿಲ್ಲೋದು. ಆದರೆ ನಿಮ್ಮ ಡೆಪಾಸಿಟ್ ಕೂಡ ಜಪ್ತಾಯ್ತಲ್ಲ, ಆಯಿತು. ಕಾರಣ ಏನದಕ್ಕೆ? ಮೊದಲನೇದಾಗಿ ಇವತ್ತು ಏನು ಗ್ಯಾರಂಟಿ ಘೋಷಣೆಗಳನ್ನು ಮಾಡಿ ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ರೀತಿಯನ್ನು ನೀವು ನೋಡಿದ್ರಿ. ಇದನ್ನು ಮೂಲವಾಗಿ ಅವರು ಹೇಳಿದಂಥ ಗ್ಯಾರಂಟಿ ಯೋಜನೆಗಳು, ಆಸೆ ಆಮಿಷಗಳು ಮತ್ತು ಚುನಾವಣೆ ಸಂದರ್ಭದಲ್ಲಿ ಬಂದಂಥ ಅಪಪ್ರಚಾರಗಳು. ನೀವು ಅಪಪ್ರಚಾರ ಮಾಡಿ ನಿಮ್ಮನ್ನು ಕೆಡಗುವಷ್ಟು ದೊಡ್ಡ ವ್ಯಕ್ತಿನ? ದೊಡ್ಡ ವ್ಯಕ್ತಿ ಅನ್ನೋಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಸೇವೆಯಲ್ಲಿ ನಾನು ಕ್ಷೇತ್ರದಲ್ಲಿದ್ದವನು, ಜನರ ಜೊತೆ ಒಡನಾಟ ಇದ್ದವನು. ಹಾಗಾಗಿ ಯಾರಲ್ಲೂ ಕೂಡ ನಾನು ದ್ವೇಷವನ್ನು ಸಾಧಿಸದೆ ಮಾಡಿದವನಲ್ಲ. ದೊಡ್ಡ ವ್ಯಕ್ತಿಗಿಂತ ಹೆಚ್ಚಾಗಿ ದೊಡ್ಡ ಮನಸ್ಸಿನ ವ್ಯಕ್ತಿಯಾಗಿರೋದ್ರಿಂದ ನನ್ನ ಬಗ್ಗೆ ನನಗೆ ಸೋಲಿಸಬೇಕು ಅನ್ನತಕ್ಕಂಥ ಅಭಿಪ್ರಾಯದಲ್ಲಿ ಸಂಗ್ರಹ ಮಾಡಿಕೊಂಡು ಜನತಾದಳದಿಂದ ನೀವು ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಇತ್ತ ನಿಮಗೆ? ಸತ್ಯವಾಗಲಿ. ಅಂದರೆ ನಿಮ್ಮ ಲೆಕ್ಕಾಚಾರವೇ ತಪ್ಪಿತ್ತ, ಅಥವಾ ನೀವು ಯೋಚನೆ ಮಾಡಿದ ಯಾವ ಲೆಕ್ಕದಲ್ಲಿ ನೀವು ಸರಿ ಅಂತ ಹೇಳ್ತೀರಿ? ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿದ್ದವನು, ಎಲ್ಲೂ ನನ್ನ ಬಗ್ಗೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಆಗಲಿ, ಯಾವುದೇ ರೀತಿಯ ಅವ್ಯವಹಾರಗಳಾಗಲಿ, ಯಾವುದೇ ರೀತಿಯ ಭ್ರಷ್ಟಾಚಾರಗಳಾಗಲಿ, ಸಾರ್ವಜನಿಕ ಕ್ಷೇತ್ರ ಸುಮಾರು 30ರಿಂದ 35 ವರ್ಷಗಳಲ್ಲಿದ್ದವನು ನಾನು. ಎಲ್ಲೂ ಕೂಡ ಯಾರೊಂದಿಗೂ ದ್ವೇಷವನ್ನು ಕಟ್ಟಿಕೊಂಡಲ್ಲ, ಭ್ರಷ್ಟಾಚಾರದಲ್ಲಿ ಜನರ ವಿಶ್ವಾಸ ಗಳಿಸಲಿಲ್ಲ. ಜನರ ವಿಶ್ವಾಸದಲ್ಲಿ ನಾನಿದ್ದೇನೆ. ಉಪೇಂದ್ರ ಪೈ
ಜನರಿಗೆ ವಿರೋಧವಾಗುವಂಥ ವ್ಯಕ್ತಿ ಅಲ್ಲ, ಆದರೆ ಜನಸ್ನೇಹಿನಿ ಕೂಡ ಅಲ್ಲ. ಜನಸ್ನೇಹಿತಂದರೆ ಚುನಾವಣೆ ಸಂದರ್ಭ ಅಂದ ತಕ್ಷಣ ಅಲ್ಲಿ ಹಣ, ಆಮಿಷ ಮತ್ತು ಪಕ್ಷದಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರ ಕಳೆದ ಚುನಾವಣೆಯಲ್ಲಿ ಹಣದ ಪ್ರಭಾವ ಇತ್ತು ಅಂತಂತೀರ ನೀವು? ಇಡೀ ಕ್ಷೇತ್ರದಲ್ಲಿ ಹಣದ ಪ್ರಭಾವ ಮಿತಿ ಮೀರಿತ್ತು. ಯಾವ ಚುನಾವಣೆ ನಮ್ಗೆ ಹಾಗಾದ್ರೆ ಈ ಭೀಮಣ್ಣ ಗೆದ್ದಿದ್ದು ಹಣದಿಂದ ಅಂತೀರಾ? ಸತ್ಯವಾಗಲು ಅದರಲ್ಲಿ ಸುಳ್ಳು ತಪ್ಪೇನೆ, ಸುಳ್ಳೇನಿದೆ? ಅದಕ್ಕೆ ನಿಮ್ಮಲ್ಲಿ ಏನು ಆಧಾರ ಇದೆ? ಆಧಾರಗಳಿಗೆ ಚುನಾವಣೆಯಲ್ಲಿ ಹಂಚಿದಂಥ ಯಾವುದೇ ವಸ್ತು ಆಗಲಿ, ಯಾವುದೇ ಹಣ ಆಗಲಿ, ಅದಕ್ಕೆ ಆಧಾರ ಎಲ್ಲೂ ಇರೋದಿಲ್ಲ. ನೀವು ಸುಮ್ಮನೆ ಗಾಳಿಲಿ ಗುಂಡೊಡಿದಾಗಾದ್ರೆ ಯಾವ ಕಾರಣಕ್ಕೂ ಗಾಳಿ ಹೊಡೆದಿಲ್ಲ. ಸತ್ಯವನ್ನು ಸತ್ಯವಾಗಿ ಹೇಳ್ತೇನೆ. ಆ ಸಂದರ್ಭದಲ್ಲಿ ಯಾಕೆ ಕೌಂಟರ್ ಮಾಡಲಿಲ್ಲ ಅದನ್ನು ಭಾಳ ಸಲ ಮಾಡಿದ್ದೇನೆ. ನಾನು ಚುನಾವಣೆ ಸಂದರ್ಭ ಅದನ್ನು ಕೂಡ ಮಾಡಿದ್ದೆ. ಯಾಕಂದರೆ ಜನರ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾರೆ, ಮತದಾರರನ್ನು ತಪ್ಪು ಹಾದಿಗೆ ಒಯ್ತಾ ಇದ್ದಾರೆ. ಹಾಗಾಗಿ ಅನ್ನೋದನ್ನು ನಾನು ಅನೇಕ ಪತ್ರಿಕೆಗಳಲ್ಲಿ ಭೀಮಣ್ಣ ಅವರು ಹಣ ಕೊಟ್ಟು ಗೆದ್ದಿದ್ದಾರೆ ಅಂತಂದರೆ ನಿಮ್ಮಲ್ಲಿ ಏನು ಕೊರತೆ ಇತ್ತು ಹಣದ್ದು? ನೀವು ಯಾಕೆ ಕೊಡಲಿಲ್ಲ? ನಮ್ಮಲ್ಲಿ ಕೊರತೆ ಇತ್ತು ಹಣ ಅನ್ನೋಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ಆ ಪಕ್ಷಕ್ಕೆ ನಾನು ಹೊಸಬ. ಇನ್ನೊಂದೇನಕ್ಕೆ ನನ್ನ ಜೀವನದಲ್ಲಿ ಚುನಾವಣೆ ನಿಂತಿದ್ದು ನಾನು ಮೊದಲನೇ ಬಾರಿ. ಹಾಗಾಗಿ ನಾನು ಸಾರ್ವಜನಿಕವಾಗಿ ಜನರಲ್ಲಿ ಪ್ರಶಂಸೆಗೆ ಇದ್ದೆ, ಆತ್ಮೀಯತೆ ಇದ್ದೆ. ಹಾಗಾಗಿ ಇದಕ್ಕೆ ನನ್ನ ಆತ್ಮೀಯರು ಯಾರು ಏನಿದ್ದಾರಲ್ಲ ಅವರು 10,000 ಓಟ್ ಕೊಟ್ಟಿದ್ದಾರೆ. ಇನ್ನು ಹೊರತಾಗಿ ನಾವೇನಾದರೂ ಉಪೇಂದ್ರ ಪೈ ಅವರ ಪ್ರಭಾವ ಇರೋದು ಕೇವಲ 10,000 ಜನರ ಮಟ್ಟಿಗೆ ಮಾತ್ರ. ಅವತ್ತು ಆ ವ್ಯಾಪ್ತಿಯನ್ನು ಬೀರಲಿಲ್ಲ ಆ ಚುನಾವಣೆ ಸಂದರ್ಭದಲ್ಲಿ. ಮೊದಲು ಬಹುಶಃ ನಾನು ಸಮೀಕ್ಷೆ ಇರ್ಬೋದು ಮತ್ತು ಪತ್ರಿಕೆ ಮಾಧ್ಯಮದವರು ಇರ್ಬೋದು, ದೃಶ್ಯ ಮಾಧ್ಯಮದವರು ಇರ್ಬೋದು, ಇವೆಲ್ಲವೂ ಕೂಡ ಇವತ್ತು ಚುನಾವಣಾ ವಿಭಾಗದಲ್ಲೂ ಕೂಡ ಬಹುಶಃ ಚುನಾವಣೆಯ ಏನು ಆಗ್ಬೋದು ಅಂತಕ್ಕಂಥಕ್ಕೆ ಈ ಮೂರು ಮಾಧ್ಯಮಗಳು ಕೂಡ ವರದಿ ಕೊಟ್ಟಿದ್ವು. ಯಾವ ಭರವಸೆಯನ್ನ ಇಟ್ಕೊಂಡು ಉಪೇಂದ್ರ ಪೈ ಅವರು ಚುನಾವಣೆಗೆ ನಿಂತರು ಅಂತ ನನ್ನ ಮೂಲಭೂತ ಪ್ರಶ್ನೆ ನಿಮ್ಗೆ ಅರ್ಥ ಆಗಲಿಲ್ಲ ಕಾಣಿಸ್ತದೆ. ಗೊತ್ತು. ಮೊದಲನೇದಾಗಿ ನಾನು ಹೊರಟಂಥದ್ದು ಶಿರ್ಸಿ ಜಿಲ್ಲೆ ಮಾಡಲಿಕ್ಕೆ. ನನ್ನ ಮೊದಲನೇ ಗುರಿ, ನನ್ನ ಗುರಿ. ಆ ವಿಷಯಕ್ಕೆ ಬರ್ತೇನೆ ನಾನು. ಹಾಗಾಗಿ ಏನು ಕೇಳಿದ್ರೆ ಆ ಗುರಿಯನ್ನು ಇಟ್ಕೊಂಡು ನಾನು ಚುನಾವಣೆ ಹೋಗಿದ್ದು. ನೀವು MLA ಆದ್ರೆ ಮಾತ್ರ ಈ ಸಿರ್ಸಿ ನಿಮ್ಮ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗ್ತದೆ ಅಂತ ನಿಮ್ಮ ಭರವಸೆ? ಸತ್ಯ. ಅಲ್ಲಿವರೆಗೆ ಸಿಗೋದು ಸಾಧ್ಯ ಇಲ್ಲ. ಎಲ್ಲ ಹೋರಾಟಗಾರರು ಹಾಗಾದ್ರೆ MLA ಆಗಬೇಕು, MP ಆದ್ರೆ ಮಾತ್ರನೇ ಅವರ ಹೋರಾಟಕ್ಕೆ ಬೆಲೆ ಬರೋದಾ? ಉಳಿದೆಲ್ಲ ಹೋರಾಟ ಬೇರೆ. ಹಾಗಂತ ಎಲ್ಲರೂ ಹೋರಾಟಗಾರರು ಚುನಾವಣೆಗೆ ನಿಂತರೆ ಇವತ್ತು ಅಷ್ಟು ಸೀಟ್ ಇಲ್ಲ ವಿಧಾನಸಭೆಯಲ್ಲೋ ಲೋಕಸಭೆಯಲ್ಲೋ. ಇದಕ್ಕೆ ವಿಧಾನಸಭೆಯ ಒಳಗಡೆಗೆ ಮಾತ್ರ ಹೋರಾಟ ಮಾಡಿದ್ರೆ ಮಾತ್ರ ಜಿಲ್ಲೆ ಆಗ್ತದೆ. ಹೊರಗೆ ಎಷ್ಟು ಹೋರಾಟ ನಾವು ಮಾಡಿದರೂ ಇದು ಕೇವಲ ಜನರಿಗೆ ಕಾಣಲಿಕ್ಕೆ ಹೋರಾಟ ಬಿಟ್ಟರೆ ಇದು ನಿಜವಾಗಲೂ ಹೋರಾಟ ಆಗೋದಿಲ್ಲ. ವಿಧಾನಸಭೆಯ ಒಳಗಡೆ ಹೋರಾಟ ಮಾಡಬೇಕಾದ್ರೆ ಅಲ್ಲಿ ಶಾಸಕರಾದವರು ಹೋಗಿ ಹೋರಾಟ ಮಾಡಿದ್ರೆ ಮಾತ್ರ ಆ ಹೋರಾಟಕ್ಕೆ ಬೆಲೆ ಬರ್ತದೆ. ನಿಮ್ಮ ಜಾಣ್ಮೆ ನನಗೆ ಅರ್ಥ ಆಗ್ತಾ ಉಂಟು. ಈ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಅಂತಾದರೆ ತಾನು MLA ಆಗಬೇಕು. ನಿಮ್ಮ ಉದ್ದೇಶ ಹೋರಾಟ ಅಲ್ಲ, MLA ಆಗೋದು. MLA ಉದ್ದೇಶ ಏನು? ನೀವೇ ಹೇಳ್ತಾ ಇದ್ರಲ್ಲ, ಅಭಿವೃದ್ಧಿ ಮಾಡೋದು. ನೀವೇ ಹೇಳ್ತಾ ಇದ್ದೀರಿ ಹೌದು, ಭೀಮಣ್ಣ ಅವರು ಹಣ ಖರ್ಚು ಮಾಡಿ MLA ಆಗಿದ್ದಾರೆ ಅಂತ. ಸತ್ಯವಾಗಲ್ಲ. ಹಣವನ್ನ ನೀರು ಖರ್ಚು ಮಾಡಿದ ನೀರು ಚೆಲ್ದಂಗೆ ಚೆಲ್ಲಿ ಹಣವನ್ನು ಚೆಲ್ಲಿ ಒಬ್ಬ MLA ಆದರೆ ಇನ್ವೆಸ್ಟ್ಮೆಂಟಿಗೆ ಪ್ರಾಫಿಟ್ ಅನ್ನು ಮಾಡ್ತಾರೋ ಅಥವಾ ಸೇವೆ ಮಾಡ್ತಾರೋ? ಇವತ್ತಿನ ಜನ ಮೂರ್ಖರಲ್ಲ. ಅದನ್ನು ನಾನು ಚೆಲ್ಲಿಲ್ಲ, ನೀರು ಚೆಲ್ಲ ಹಂಗೆ ನಾನು ಚುನಾವಣೆ ಪೂರ್ವದ ಹಣದ ಉಪಯೋಗ ಅದು ಒಬ್ಬ ರಾಜಕಾರಣಿಯ ಇನ್ವೆಸ್ಟ್ಮೆಂಟ್. ವ್ಯವಹಾರಸ್ಥರಾಗಿ ನಿಮ್ಗೆ ಗೊತ್ತುಂಟದು. ನಿಜವಾಗ್ಲೂ ನಡೆದು ನಾನು ಚುನಾವಣೆಯಲ್ಲಿ ಅವ್ರ ಖರ್ಚು ನೀರು ಮಾಡಿದಾಗ, ನೀರು ಖರ್ಚು ಮಾಡಿದಾಗ ಹಣ ಖರ್ಚು ಮಾಡಲಿಲ್ಲಾಗಿದ್ದಾಗ ನಾನು ಸೋತೆ. ಮಾಡಿದ್ರೆ ನಾನು ಆರಿಸಿ ಬರ್ತಿದ್ದೆ. ನಾವು ಅದನ್ನು ಹೋರಾಟದ ನನ್ನ ಪೂರ್ತಿ ನನ್ನ ಹೋರಾಟ ಏನಿದೆ, ನನ್ನ ವಿಚಾರಗಳ ಪೂರ್ತಿಯಾಗಿ ಇನ್ನು ಜನತೆಗೆ ಮುಟ್ಟಿಲ್ಲಾಗಿತ್ತು. ಅಷ್ಟು ಹರಿಬರಿ ಯಾಕೆ ಮಾಡಿದ್ರಿ ನೀವು ಚುನಾವಣೆ ನಿಲ್ಲೋದು? ಅಲ್ಲ, ಜನರಿಗೆ ಇನ್ನೂ ಉಪೇಂದ್ರ ಪೈ ವಿಚಾರಗಳೇ ಮುಟ್ಟದೇನೆ ನೀವು ನೇರವಾಗಿ ಚುನಾವಣೆಗೆ ನಿಲ್ಲೋದಾ? ಸ್ವಲ್ಪ ತಾಳ್ಮೆಯಿಂದ ನೀವು ಗ್ರೌಂಡ್ ವರ್ಕ್ ಮಾಡ್ಕೋಬೇಕಾಗಿತ್ತಲ್ಲ. ಇನ್ನೊಂದು ಏನು ಹೇಳಬೇಕಂದ್ರೆ, ಚುನಾವಣೆಗೆ ನಾನು ನಿಲ್ತೇನೆ ಹೇಳ್ತಕ್ಕಂಥದ್ದು ನಂಗೆ ಗೊತ್ತಿಲ್ಲ. ಚುನಾವಣೆ ನಾನು ನಿಲ್ಲತಕ್ಕಂಥ ತಯಾರಿ ನಾನು ಮಾಡಿದವನಲ್ಲ. ಚುನಾವಣೆಗೆ ನಾನು ಟಿಕೆಟ್ ಎಲ್ಲೂ ಕೇಳಿದವನಲ್ಲ. ಇದು ಮೂರ್ತಿ ತರ ತಗೊಂಡೋಗಿ ನಿಮ್ಮನ್ನು ಯಾರು ಹಾಗಾದ್ರೆ ನನ್ನ ಪ್ರಭಾವ ರಥ ಹತ್ತಲಿಲ್ಲ. ನನ್ನ ಪ್ರಭಾವ, ನನ್ನ ವಿಚಾರ, ನಾನು ಕ್ಷೇತ್ರದಲ್ಲಿ ಜನರ ಜೊತೆ ಸೇರಿದ್ದನ್ನು ತಿಳ್ಕೊಂಡು ನನಗೆ ಆ ರಾಜ್ಯ ನಾಯಕರು ನನಗೆ ಹುಡ್ಕೊಂಡು ಬಂದು ಕರ್ಕೊಂಡು ಕೊಟ್ಟು ಟಿಕೆಟ್. ಉಪೇಂದ್ರ ಪೈ ಅವರನ್ನ ಕರೆದು ಕೊಟ್ಟಿದ್ದಲ್ಲ, ಜನತಾದಳಕ್ಕೆ ಈ ಕ್ಷೇತ್ರದಲ್ಲಿ ನಿಲ್ಲೋಕೊಬ್ಬ ಕ್ಯಾಂಡಿಡೇಟ್ ಇಲ್ಲ.
ಉಪೇಂದ್ರ ಪೈ ಅವರು ಸುಲಭವಾಗಿ ಸಿಕ್ಕಿದ್ರು. ಯಾಕೆಂದ್ರೆ ಉಪೇಂದ್ರ ಪೈ ಅವರಿಗೆ ಎಮ್ ಎಲ್ ಎ ಆಗಬೇಕಾಗಿತ್ತು. ಅದನ್ನು ನಾನು ಒಪ್ಪೋದಿಲ್ಲ. ಯಾಕಂದರೆ ಆಲ್ರೆಡಿ ಬೇರೆ ಬೇರೆ ನನಗಿಂತಲೂ ಸ್ವಲ್ಪ ತುರುಸಿನಿಂದ ಏನು ಆ ವೇಟಿಂಗ್ ಲಿಸ್ಟಲ್ಲಿ ಮುಂದೆ ನುಗ್ಗುತ್ತಾ ಇದ್ರು, ಭಾಳ ಜನ ಇದ್ದರು. ನಾನೊಬ್ಬರೇ ಅಲ್ಲ. ಯಾರಿದ್ರು? ಆದರೆ ನಿಮ್ಮ ಶಶಿಭೂಷಣ್ ಹೆಗಡೆಯವರು ಕೂಡ ಇದ್ದೊಬ್ಬರಿದ್ದರು. ನಮ್ಮಲ್ಲಿ ಇಲ್ಲಿ ಭಾಗದಲ್ಲಿ ಇನ್ನೊಬ್ಬರು ನಾಗೇಶ್ ನಾಯ್ಕ್ ಅಂತ ಕೂಡ ಅವರು ಕೂಡ ಕಕ್ಷಿಗಳಾಗಿದ್ದರು ಮೊದಲು. ಹೀಗೆ ಬೇರೆ ಬೇರೆ ಇದ್ದರು. ಶಶಿಭೂಷಣ್ ಹೆಗಡೆ ಅವರಿಗೆ ಸಾಕಾಗಿರ್ಬೇಕು. ಹಾಂ, ಅವರಿಗೆ ನಿಮ್ಮ ಉಮೇದಿ ಇದ್ದ ಹಾಗಿಲ್ಲ. ಅದು ಕೂಡ 2 ಬಾರಿ ನಿಂತಿದ್ರಲ್ಲ ಈ ಕ್ಷೇತ್ರದಿಂದ. ನೀನು ಸೋತ್ರಲ್ಲ, ಸಾಕಾಗ್ತದೆ. ಸೋತ ಮೇಲೆ ಸಾಕಾಗ್ತದೆ. ಜನಪ್ರಿಯತೆ ನಿಮಗೆ ಇನ್ನೂ ಸಾಕಾಗಿಲ್ಲ ಅಂತ. ಜನಪ್ರಿಯತೆ ನನ್ನಲ್ಲಿ ಆವತ್ತೇನಂತೂ ಇವತ್ತು ಇತ್ತು. 2 ಮಾತನ್ನು ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಚುನಾವಣೆ ವಿಷಯವಾಗಿ. ಚುನಾವಣೆ ಅಂದ ತಕ್ಷಣ ಮೊದಲನೇದಾಗಿ ಹಣದ ಆಮಿಷ, ಒಂದನೇದಾಗಿ. 2ನೇದಾಗಿ ಸರ್ಕಾರ ಆಯ್ಕೆ ಬಂದರೆ ರಾಜ್ಯ ಮಟ್ಟದಲ್ಲಿ ನಾವು ಕೊಡ್ತೇವೆ ಅಂತೇಳಿ ರಾಷ್ಟ್ರೀಯ ಪಕ್ಷಗಳು ಮಾಡತಕ್ಕಂಥ ಈ ತಪ್ಪು ಘೋಷಣೆಗಳು ಏನಿವೆ, ಈಗಾಗಲೇ ಕೊಡ್ತಾ ಇರ್ತಕ್ಕಂಥ ಈ ಯೋಜನೆಗಳಿವೆ. ಏನು ತಪ್ಪು ಘೋಷಣೆ? ಈಗ ನಾವು ಆಯ್ಕೆ ಆದರೆ 2,000 ರೂಪಾಯಿ ಕೊಡ್ತೇವೆ. ಡಿಗ್ರಿ ಆದ ಮಕ್ಕಳಿಗೆ ಪ್ರತಿ ತಿಂಗಳಿಗೂ ಅವರಿಗೆ 2,000 ಕೊಡ್ತೇವೆ. 200 ಯೂನಿಟ್ವರೆಗೆ ವಿದ್ಯುತ್ತನ್ನು ಫ್ರೀಯಾಗಿ ಕೊಡ್ತೇವೆ. ನಾವು ಉಚಿತವಾಗಿ ಬಸ್ಸನ್ನು ಕೊಡ್ತೇವೆ. ಅವೆಲ್ಲವೂ ತಪ್ಪು ಅನ್ನೋದಾದರೆ ನೀವು ಮುಂದಿನ ಚುನಾವಣೆಯಲ್ಲಿ 9,000 ಓಟು ನಿಮ್ಗೆ ಬರಲಿಕ್ಕಿಲ್ಲ. ಹಾಗಂತ ಹೇಳಲ್ಲ. ನಾವು ಹೇಳಿದ ತಪ್ಪು ಯಾಕಂದ್ರೆ ಇದನ್ನು ಚುನಾವಣೆ ಸಂದರ್ಭದಲ್ಲಿ ಹೇಳಬಾರ್ದು. ಒಂದು ಪಕ್ಷ ತನ್ನ ಅಸ್ತಿತ್ವದ ಶಕ್ತಿ ಇದ್ದರೆ ಚುನಾವಣೆ ಆದ ನಂತರ ಕೊಡಬೇಕು. 2,000 ಅಲ್ಲ, 4,000 ಕೊಡಬೇಕು. ಮಹಿಳೆಯರಿಗೆ ಒಂದೇ ಬಸ್ ಫ್ರೀ ಅಲ್ಲ, ಪುರುಷರಿಗೆ ಕೊಡಬೇಕು. ಡಿಗ್ರಿ ಮುಗಿದ ಮಕ್ಕಳಿಗೆ 2,000 ಅಲ್ಲ, 5,000 ಕೊಡಬೇಕು. ಅದು ತಾಕತ್ತು ಯಾವುದು ಆಯ್ಕೆ ಆ ಪಕ್ಷದ್ದು. ಆದರೆ ಚುನಾವಣೆಗಿಂತ ಮುಂಚೆ ನಾವು ಕೊಡ್ತಿದ್ದ ರಾಷ್ಟ್ರೀಯ ಪಕ್ಷವನ್ನು ಘೋಷಣೆ ಮಾಡಿದಾಗ ಸಾಮಾನ್ಯ ಕಾರ್ಯಕರ್ತರಾಗಿ ಅಭ್ಯರ್ಥಿ ಆಗಬಾರ್ದು. ನೀವು ಕಾಂಗ್ರೆಸ್ ಅನ್ನು ಯಾಕೆ ಬಿಟ್ರಿ? ಕಾಂಗ್ರೆಸ್ಸನ್ನು ನಾವು ಬಿಟ್ಟದಕ್ಕೆ ಕೆಲವು ಅಲ್ಲಿ ಗೊಂದಲಗಳಿದ್ದು. ಮೊದಲನೇದಾಗಿ ನಾನು ಕಾಂಗ್ರೆಸ್ಸಿನಲ್ಲಿ ಯಾವುದೇ ಹಿಂದಿನ ಮೂಲದ ನಾನು ಕಾಂಗ್ರೆಸ್ ಕಾರ್ಯಕರ್ತನಲ್ಲ. ಜಿಲ್ಲಾ ಜವಾಬ್ದಾರಿಯಲ್ಲಿ ಇದ್ರಲ್ಲ. ನನಗೆ ತಾಲೂಕು ಬ್ಲಾಕ್ ಅಧ್ಯಕ್ಷ ಕೊಟ್ಟಿದ್ದರು. ಬ್ಲಾಕ್ ಅಧ್ಯಕ್ಷರಿದ್ದರು. ಅದು ನಾನು ಬೇಡ ಅಂತ ಹೇಳಿದ್ದೆ. ಆಕಸ್ಮಿಕವಾಗಿ ನನ್ನ ಹೆಸರನ್ನು ಸೂಚನೆ ಮಾಡಲು ಸೇರಿಸಿದ್ದು. ನಾನು ಬೇಡ ಅಂತ ಹೇಳಿದ್ದೆ. ನಾನು ಅದು ಕಡೆಗೂ ಒಪ್ಪಲಿಲ್ಲ ಅದನ್ನು ನಾನು. ಯಾಕಂದರೆ ನಾನು ಕಾಂಗ್ರೆಸ್ನವನಲ್ಲ. ಯಾವತ್ತು ಕಾಂಗ್ರೆಸ್ ಮನಸ್ಥಿತಿ ನನ್ನಲ್ಲಿಲ್ಲ. ನಾನು ರಾಷ್ಟ್ರೀಯ RSS ಇಂದ ಪ್ರಾರಂಭಿಕವಾಗಿ ನಾನು BJPಲಿ ಇದ್ದವನು. ಹಾಗಾಗಿ ನಾನು BJP ರಾಷ್ಟ್ರೀಯ ಕಾಂಗ್ರೆಸ್, ಇದು RSS ರಾಷ್ಟ್ರೀಯ ಕಾಂಗ್ರೆಸ್ಗೆ ನಾನು ಕಾರ್ಯಕರ್ತ. ನಾನು ಭಾರತೀಯ ಜನತಾ ಪಕ್ಷ 24 ವರ್ಷ ಕೆಲಸ ಮಾಡಿದ. ಎಲ್ಲಿ ಅವಕಾಶ ಸಿಗ್ತದೆ ನೋಡ್ತಾ ನೋಡ್ತಾ BJPಯಿಂದ ಕಾಂಗ್ರೆಸ್ ಹೋದ್ರಿ, ಕಾಂಗ್ರೆಸ್ಸಿಂದ JDSಗೆ ಬಂದ್ರಿ. ಒಟ್ಟಾರೆ ನೀವು ಎಲ್ಲೂ ಸ್ಥಿರವಾದಂಥ ನೆಲೆ ಕಾಣಲಿಲ್ಲ ನಿಮಗೆ. ಸ್ಥಿರವಾದಕ್ಕೆ ಅನ್ನೋಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ನನಗೆ ವಿಶೇಷ ಆಸಕ್ತಿ ಇಲ್ಲ. ಕೆಲವು ಈ ಸಂದರ್ಭಗಳಲ್ಲಿ ನನ್ನನ್ನೇ ಗುರುತು ಮಾಡ್ಕೊಂಡು ಆ ಪಕ್ಷ ನಂಗೆ ಕರ್ಕೊಂಡು ಹೋಗ್ತದೆ. 2013ರಲ್ಲೂ ಕೂಡ ನಮ್ಮ ಸ್ನೇಹಿತ ನನ್ನ ಆತ್ಮೀಯನಾಗಿ ನಂಗೆ ಶಿರ್ಸಿಗೆ ಬಂದ ತಕ್ಷಣ ಏನೊಂದು ಉದ್ಯೋಗ ಕೊಟ್ಟಂತ ಏನಿದ್ದ ನನ್ನ ಸ್ನೇಹಿತ, ಅವ ಅಭ್ಯರ್ಥಿ ಆಗಿದ್ದಾಗ ನಾನು 2013ರಲ್ಲಿ ಹೋಗ್ಬೇಕಾಯ್ತು. ಇಲ್ಲ, ನಾನು ಕಾಂಗ್ರೆಸ್ಸಿನ ಕಾರ್ಯಕರ್ತಲ್ಲ, ಕಾಂಗ್ರೆಸ್ಸಿನ ಮನೋಭಾವನೆ ನನ್ನಲ್ಲಿಲ್ಲ. ಆ ಪಕ್ಷದ ಯಾವುದೇ ತತ್ವಗಳಿಗೆ ನಾನು ಬದ್ಧನೂ ಅಲ್ಲ, ಒಪ್ಪಲೂ ಇಲ್ಲ. ನಾನು ಅಲ್ಲೂ ಕೂಡ 2013ರಿಂದ ನಾನು ಸುಮ್ಮನೆ ನಿವೃತ್ತವಾಗಿ ನನ್ನ ಕೆಲಸ ಮಾಡ್ಕೊತಾ ಇದ್ದೆ. ಉಪೇಂದ್ರ ಪೈ ಅವರಿಗೆ ಚುನಾವಣೆಯಲ್ಲಿ ಸೋಲೋದಕ್ಕೆ ಕಾರಣ 3. 1, ಜನಬಲ ಇಲ್ಲ, ಹಣಬಲ ಇಲ್ಲ, ತೋಳ್ಬಲನೂ ಇಲ್ಲ. ಇದೆಯಾ ನಿಮಗೆ? ತೋಳ್ಬಲ ನಾವು ಜೀವನದಲ್ಲಿ ಮಾಡಲಿಲ್ಲ. ಹಣಬಲ ಕೊರತೆ ಇದ್ದಿದ್ದು ಸತ್ಯ. ಜನಬಲ ಇದೆ. ಆದರೆ ಇವು 3 ಒಂದಕ್ಕೊಂದು ಕೂಡಿದರೆ ಮಾತ್ರ ಚುನಾವಣೆಯಲ್ಲಿ ಗೆಲುವಿಗೆ ಸಾಧ್ಯ. ಉಪೇಂದ್ರ ಪೈ ಅವರ ಜನಬಲ 9,000. ಸರ್, ಗ್ರಾಮ ಪಂಚಾಯತಿ ಸಾಕಾಗೋದಿಲ್ಲ. ಅದು ಎಲ್ಲಿದ್ದೀರಾ ನೀವು? ಆ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಕೆಲವು ಮಾಜಿ ಸಚಿವರಾಗಿ ನಮ್ಮದೇ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತು ಶಾಸಕರಾಗಿ ಸಚಿವರಾದವರು 2,500 ಓಟ್ ತೊಗೊಂಡೋರಿದ್ದಾರೆ. ಹಂಗಾರೆ ಅವರು ಮುಂಚೆ ಆಯ್ಕೆಯಾಗಿದ್ದು ತಪ್ಪ? ನೀವು ಸಾರ್ವಜನಿಕವಾದ ಜೀವನದಲ್ಲಿದ್ದು ಎಷ್ಟು ವರ್ಷ ಆಯಿತು? ಸುಮಾರು 35 ವರ್ಷಕ್ಕಿಂತ ಹೆಚ್ಚಾಯಿತು. 35 ವರ್ಷದಲ್ಲಿ ನೀವು ಗಳಿಸಿದಂಥ ಜನಸಂಖ್ಯೆ 9,000ನ? ಚುನಾವಣೆಯಲ್ಲಿ ಗಳಿಸಿದ ಸಂಖ್ಯೆ ಚುನಾವಣೆಯಲ್ಲೇ ಬರೋದು. ಉಪೇಂದ್ರ ಪೈ ಇವತ್ತು ಹೋರಾಟವಾದ ಒಬ್ಬ ಸಮಾಜಮುಖಿ ವ್ಯಕ್ತಿಯ ಪ್ರಭಾವ ಕಾಣೋದು ಚುನಾವಣೆ. ನಾನು ಆಸೆ ಆಮಿಷಗಳು ನಮ್ಮದು ವಿಚಾರಗಳನ್ನು ಕೊಲ್ತು ಹೇಳಿ ಸುಮ್ಮನೆ ಉಪೇಂದ್ರ ಪೈ ಬೀದಿಯಲ್ಲಿ ಹೋಗುವಾಗ ಹಿಂದ್ಗಡೆಯಿಂದ 1000 ಜನ ಬರ್ಬೋದು. ಅದು ಜನಬಲ ಅಲ್ಲ. ಅದು ಅಲ್ಲ. ಆಸೆ ಆಮಿಷದಲ್ಲಿ ಉಪೇಂದ್ರ ಪೈಯ ವಿಚಾರ ಏನಿತ್ತಲ್ಲ, ಆ ವಿಚಾರ ಕೊಲ್ತು ಹೇಳಿ ನಾನು ನಿಮಗೆ. ಉಪೇಂದ್ರ ಪೈ ಏನು ವಿಚಾರ ಇತ್ತು, ಏನು ಮಾಡಬೇಕು ಅನ್ನೋ ಉಪೇಂದ್ರ ಪೈ ಹೊರಟಿದ್ದ, ಆ ಉಪೇಂದ್ರ ಪೈಯ ವಿಚಾರಗಳು ಅದು ಕೊಲೆ. ನೀವು ಜಿಲ್ಲಾ ವಿಚಾರದಲ್ಲಿ ಹೇಳುದು.
ಹೌದು ಜಿಲ್ಲಾ ಹೌದು, ಜಿಲ್ಲಾವಾಗಿ ಹೌದು, ಸ್ಥಳೀಯವಾಗಿ ತಾಲೂಕಾಗಿ ಹೌದು. ಓಕೆ. ನಾನು ಏನು ಶಾಲೆಗೆ, ಶಿಕ್ಷಣಕ್ಕೆ, ಶಾಲೆ ಕಟ್ಟಡಗಳಿಗೆ, ಶಾಲೆಗೆ ಏನು ನೆಲಹಾಸುಗಳಿಗೆ, ಟೈಲ್ಸ್ಗಳು ಇವೆಲ್ಲ ನಾನು ನನ್ನ ಭಾಳಷ್ಟು ಸ್ಕೂಲ್ಗಳಿಗೆ ಕೊಟ್ಟು ಬಂದಿದ್ದೇನೆ. ಶಾಲೆ ಕಂಪೌಂಡು, ನನ್ನ ಆ ವಿಚಾರಗಳೇನಿತ್ತಲ್ಲ ಆ ವಿಚಾರದ ಕೊಲೆ ಎದ್ದು ಬಿಟ್ರೆ ಉಪೇಂದ್ರ ಪೈಗೆ ಏನಾಗಿಲ್ಲ ಇವತ್ತಿಗೆ. ಉಪೇಂದ್ರ ಪೈ ದುಡ್ಡಿನ ಕೊರತೆ ಇಲ್ಲ. ಉಪೇಂದ್ರ ಪೈಗೆ ತುಂಬ ದಾನ ಮಾಡ್ತಾರೆ. ದಾನ ಮಾಡ್ತಾರಂದ್ರೆ ನಾನು ಒಬ್ಬ ರೈತಾಪಿ ಜನದಲ್ಲಿ ನಾನು ಒಬ್ಬ ಎಲ್ಲೂ ಹೋಗಿ ಯಶಸ್ವಿ ಅಂತೇಳಿ ನಾನು ಹೇಳ್ಕೊಳ್ಳಿಲ್ಲ. ಎಲ್ಲಿ ನಿಮ್ಮ ದುಡ್ಡು ಹೇಗೆ ಮಾಡಿದ್ರಿ ನೀವು? ದುಡ್ಡು ನಾನು ರೈತನೇ. ನಾನು ಆರಂಭದಲ್ಲಿ ನೀವು ಲಾರಿ ಡ್ರೈವರ್ ಆಗಿ ಕೆಲಸ ಮಾಡಿ, ಅದಕ್ಕೂ ಹಿಂದೆ ಹೋಗ್ಬೇಕು ನೀವು. ಆಟೋ ಚಾಲಕನಾಗಿ ಬಂದವ ನಾನು. ಆಟೋ ಚಾಲಕಾಗಿ, ಲಾರಿ ಡ್ರೈವರ್ ಆಗಿ, ಲಾರಿ ತಗೊಂಡು ಲಾರಿ ಮಾಲಕರಾಗಿ, ಅದ ನಂತರ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ, ಇವತ್ತು ಒಬ್ಬ ಕೃಷಿಕನಾಗಿ, ಸುಮಾರು 50 ಎಕರೆ 50 ಅಡಿಕೆ ತೋಟದ ಮಾಲಕನಾಗಿ ಇವತ್ತು ನಾನು ಸಮಾಜ ಸೇವೆಯಲ್ಲಿದ್ದೇನೆ. 33 ವರ್ಷದಲ್ಲಿ ನೀವು ಮಾಡಿರೋದು 50 ಎಕರೆ ತೋಟ. ಹೌದು. ಉಪೇಂದ್ರ ಪೈ ಬೆಳೆದ್ರು. ಹೌದು. ಆದರೆ ಉಪೇಂದ್ರ ಪೈ ಚುನಾವಣೆಗೆ ನಿಲ್ಲುವಷ್ಟು ಬೆಳಿಲಿಲ್ಲ. ಇದು ಯಾವ ರೀತಿಯಲ್ಲಿ ನಂಗೆ ಗೊತ್ತಾಗಲಿಲ್ಲ. ಯಾಕೆ ಚುನಾವಣೆಗೆ ಬೆಳೆಯಿಲ್ಲ ಉಪೇಂದ್ರ ಪೈ ಬೆಳೆದ್ರು ಅಂತೇಳಿ ನಂಗೆ ಗೊತ್ತಾಗಲ್ಲ. ನಾನು ರಾಜಕೀಯಕ್ಕಾಗಿ ನಾನು ಸಮಾಜ ಸೇವೆ ಮಾಡಿದವನಲ್ಲ. ರಾಜಕೀಯ ಮಾಡಬೇಕು, ಚುನಾವಣೆ ಮಾತಿದೆ, ಸಮಾಜ ಸೇವೆ ಮಾಡಿದವನಲ್ಲ. ನೀವು ಅಂತಲ್ಲ, ಉಪೇಂದ್ರ ಪೈ ನಾನು ರಾಜಕೀಯನಾಗಿ ರಾಜಕೀಯ ಮಾಡಬೇಕು, ರಾಜಕೀಯವಾಗಿ ಹುಟ್ಟಿದವನು ಅಲ್ಲ, ರಾಜಕೀಯವಾಗಿ ಸಾಯ್ಬೇಕಂದ್ರೆ ಹೊರಟವನು ಅಲ್ಲ. ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಯಾವಾಗಲೂ ಇದೇ ಮಾತನ್ನೇ ಆಡೋದು, ನಾನು ಸಮಾಜ ಸೇವೆ ಮಾಡಲಿಕ್ಕಿದ್ದವನು, ಚುನಾವಣೆಯಲ್ಲಿ ಸೋಲು ಗೆಲುವು ನನಗೆ ಪ್ರಶ್ನೆ ಅಲ್ಲ ಅಂತ. ಅದೇ ಧ್ವನಿ ನಿಮ್ಮ ಇಲ್ಲ ಆ ಧ್ವನಿ ಬೇರೆ. ನಮ್ಮದು ಏನಕ್ಕೆ ಅಂದರೆ ನಮ್ಮ ಉದ್ಯೋಗ, ನನ್ನ ಕೃಷಿಯಲ್ಲಿ ತೊಡ್ಕೊಂಡು ಅದರ ನಂತರದಲ್ಲಿ ನಾನೇನಿದ್ದೇನೆ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ಎಲ್ಲೆಲ್ಲಿ ಹೋಗಬೇಕು ಆ ಸಮಾಜದಲ್ಲಿ ಸಮಾಜ ಸೇವೆ ಮಾಡಿದವ ನಾನು. ಅದು ರಾಜಕೀಯ ನಂಗೆ ಯಾವುದೇ ಉಪೇಂದ್ರ ಪೈ ಒಬ್ಬ ಶೋಮ್ಯಾನ್ ಅಂತಾಗಿದೆ. ಸುಳ್ಳು ಖಂಡಿತ. ತುಂಬ ಜನರ ಮಾತಲ್ಲಿ ಕೇಳಿದ್ದೀನಿ ನಾನು. ಉಪೇಂದ್ರ ಪೈ ಸ್ವಲ್ಪ ಅಹಂಕಾರಿ, ತನ್ನ ಹತ್ರ ಇರೋ ದುಡ್ಡನ್ನು ಪ್ರದರ್ಶನ ಮಾಡ್ತಾರೆ, 5 ಬೆರಳಿಗೂ ಉಂಗುರ ಹಾಕ್ತಾರೆ. ಇದೆಯಲ್ಲ ಸರ್ ಅಲ್ಲಿ ಉಂಗುರ? 2 ಬೆರಳಿಗಿದೆ. ಓಕೆ. ಎಷ್ಟು ದೊಡ್ಡ ಉಂಗುರ ಇದೆ ನೋಡಿ. ಬಾಕಿ 18 ಬೆರಳು ಖಾಲಿ ಇದೆ. ಮನೇಲಿದೆ ಅಲ್ಲ ಅಲ್ಲ, ಪ್ರದರ್ಶನ ಮಾಡ್ತಾರೆ ಅಂತ ಉಪೇಂದ್ರ ಪೈ. ಇವೆಲ್ಲ ಏನಕ್ಕೆ ನಾ ಹೇಳೋದು, ಇದು ಒಂದು ರೀತಿಯ ಆಟ ಟೋಪ್, ಈ ಒಂದು ಮನೆ ತಮಾಷೆಗಾಗಿ ಮಾಡ್ತಕ್ಕಂಥ ಮಾತುಗಳಾಗ್ತವೆ ಬಿಟ್ರೆ ನಾನು ಹೇಳೋದು ಉಪೇಂದ್ರ ಪೈ ಯಾವತ್ತೂ ಕೂಡ ಒಂದು ಅಹಂಕಾರಿಯಾಗಿ ಏನಾದರೂ ಹಣದ ದರ್ಬಾರದಲ್ಲಿ ಯಾರಾದ್ರ ಮೇಲೆ ಅನೈತಿಕವಾಗಿ ಉಪೇಂದ್ರ ಪೈ ಆರೋಪ ಮಾಡೋದ್ರ ಮುಖಾಂತರ ಏನಾದರೂ ಮಾಡಿದ ದಾಖಲೆಯಲ್ಲೇ ಇಲ್ಲ. ಉಪೇಂದ್ರ ಪೈ ಏನಿದೆ ಇವತ್ತು, ಪ್ರಾರಂಭಿಕವಾಗಿ ಸಿರ್ಸಿಗೆ ಬಂದಾಗ ಉಪೇಂದ್ರ ಪೈ ಹೇಗಿದ್ದೋ ಇವತ್ತು ಉಪೇಂದ್ರ ಪೈದಲ್ಲಿ ಬದಲಾವಣೆ ಆಗಿದೆ. ಏನು ಕೇಳಿದ್ರೆ ಆವಾಗ ನಾನು ಬರ್ಬೇಕು, ನನಗೆ ಕಾಲಿಗೆ ಹಾಕೊಳ್ಳಿ ಚಪ್ಪಲ್ ಇಲ್ಲಾಗಿತ್ತು. ಇವತ್ತು ನಾನು ಬೂಟ್ ಹಾಕೊಳ್ತೇನೆ. ಉಪೇಂದ್ರ ಪೈ ಆವಾಗ ನನಗೆ ಹಾಕೊಳ್ಳಿ ಬಟ್ಟೆ ಇಲ್ಲಾಗಿತ್ತು. ಉಪೇಂದ್ರ ಪೈ ಲೀಡರ್ ಆಗೋದಕ್ಕಿಂತ ಮೊದಲು ವೇದಿಕೆ ಹತ್ತೋದಕ್ಕೆ ದುಡ್ಡು ಕೊಟ್ಟು ಪ್ರಚಾರವನ್ನು ತಗೊಂಡ್ರು. ಆ ಪ್ರಚಾರ ಎಲ್ಲಿವರೆಗೆ ಹೋಯ್ತು ಅಂತಂದ್ರೆ ಇವತ್ತು ಯಾರಾದರೂ ದುಡ್ಡು ಕೇಳಲಿಕ್ಕೆ ಬಂದ್ರೆ ಉಪೇಂದ್ರ ಪೈ ಬೈತಾ ಇದ್ದಾರೆ. ಸುಳ್ಳದು. ದುಡ್ಡು ಕೊಟ್ಟು ವೇದಿಕೆ ಹತ್ತುವಂಥ ಕಾರ್ಯಕ್ರಮ ನಾನು ಮಾಡಲಿಲ್ಲ, ಮತ್ತು ನಂಗೆ ಅದರ ಅವಶ್ಯಕತೆ ಇಲ್ಲ. ಆ ದುಡ್ಡು ಕೊಟ್ಟು ವೇದಿಕೆ ಮೇಲೆ ಕೂತು ನಾನೇನು ಮಾಡಬೇಕಾಯ್ತು ಕೊನೆಯದಾಗಿ. ಮತ್ತು ಇನ್ನೊಂದಾಗಿ ಏನಕ್ಕಿದ್ರೆ ನನ್ನ ವೈಯಕ್ತಿಕನಾಗಿ ನನ್ನ 22ನೇ ವರ್ಷ ಟ್ರಸ್ಟ್ ನಂದಿದು ಉಪೇಂದ್ರ ಪೈ ಸೇವಾ ಟ್ರಸ್ಟ್. 22ನೇ ವರ್ಷ ಈ ವರ್ಷ. ನೀವು ಮಾಡುವ ಪ್ರತಿ ಪೈಸಾಕ್ಕೂ ನಿಮಗೆ ರಿಟರ್ನ್ ಬೇಕು ಅಂತ ಬೇಡ, ಅವಶ್ಯಕತೆ ಇಲ್ಲ. ನೀವು ಅದನ್ನು ಬಯಸ್ತಾ ಇದ್ದೀರಿ, ಅವಶ್ಯಕತೆ ಇಲ್ಲ. ಅದನ್ನು ನಾನು ಯಾವ ಕಾರಣಕ್ಕೂ ಬಯಸಿದವನಲ್ಲ. ನಾನು ಸಾಮಾನ್ಯನಾಗಿ ವ್ಯಕ್ತಿಯಾಗಿ ದೊಡ್ಡ ಕುಟುಂಬದಲ್ಲಿ ಜನಿಸಿ ಒಬ್ಬ ರೈತ ಮತ್ತು ಸಣ್ಣ ಉದ್ಯೋಗಿ ಆಗಿರ್ತಕ್ಕಂಥ ಒಬ್ಬನ ಮಗನಾಗಿ ನಾನು ಈ ಹಂತಕ್ಕೆ ಬಂದವನು. ನಾನು ಬಹುಶಃ ಅಥವಾ ನನ್ನ ಟ್ರಸ್ಟ್ ಮುಖಾಂತರ ನಾನು ನನ್ನ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಕ್ಕಂಥ ಹೋರಾಟ ಎಲ್ಲಿವರೆಗೆ ಬಂತು ಸರ್? ಈಗ ಜಿಲ್ಲಾ ಹೋರಾಟ ಎಲ್ಲಿವರೆಗೆ ಬಂತು? ಜಿಲ್ಲಾ ಹೋರಾಟ ಆಲ್ರೆಡಿ ನಮ್ಮದು ಜಿಲ್ಲೆ ಘೋಷಣೆ ಆಗೋ ತನಕ ಬಂತು. ಆಯ್ತಾ? ಘೋಷಣೆ ಆಗುವವರೆಗೆ ಬಂತು. ಅಂದ್ರೆ ಜಿಲ್ಲೆ ಘೋಷಣೆ ಆಗೋ ತನಕನೂ ಬಂತು. ಇನ್ನೇನು ನಿಮ್ಮ ಹೋರಾಟ ಸಿರ್ಸಿಯನ್ನ ಜಿಲ್ಲೆ ಮಾಡಬೇಕು ಅಂತನಾ, ಸಿರ್ಸಿ ಜಿಲ್ಲಾ ಕೇಂದ್ರ ಮಾಡಬೇಕು ಅಂತನೋ? ಇಲ್ಲ, ಸಿರ್ಸಿ ಜಿಲ್ಲೆ ಮಾಡ್ಬೇಕಂತ ನಮ್ದು.
ಜಿಲ್ಲೆ ವಿಭಜನೆ ಆಗ್ಬೇಕು. ಹೌದು, ಜಿಲ್ಲೆ ವಿಭಜನೆ ಆಗ್ಬೇಕು. ತುಂಬಾ ವಿರೋಧ ಇದೆಯಲ್ಲ ಅದಕ್ಕೆ ವಿರೋಧ ಮಾಡೋರು ಮಾಡ್ತಾರೆ, ಯಾವುದಕ್ಕೆ ವಿರೋಧ ಇಲ್ಲ. ಸಿರ್ಸಿ ಜಿಲ್ಲೆ ಆದ್ರೆ ಅದರ ಕ್ರೆಡಿಟ್ ಅನ್ನು ಉಪೇಂದ್ರ ಪೈ ತಗೊಳ್ತಾರೆ. ಯಾಕೆ ತಗೋತಾರೆ? ಉಪೇಂದ್ರ ಪೈ DC ಮಾಡ್ತಾರ, SP ಮಾಡ್ತಾರ, ಏನು ಉಪೇಂದ್ರ ಪೈ ಜಿಲ್ಲೆ ನಮ್ಮ ಕೇಂದ್ರ ಬರ್ಕೊಡ್ತಾರ? ಬೆಂಬಲ ಎಲ್ಲಿದೆ ಸರ್ ನಿಮ್ಗೆ? ಬೆಂಬಲದಿಂದ ನಾವು ಹೋರಾಟ ಮಾಡೋದಕ್ಕೆ ಜಿಲ್ಲೆ ಘೋಷಣೆ ತಕ್ಕ ಬಂತಲ್ವಾ? ಈಗ ಉಪೇಂದ್ರ ಪೈ ಮಾನ್ಯ MLA ಆಗಿಲ್ಲ. MLA ಆಗೋದಕ್ಕೆ ಚುನಾವಣೆಗೆ ನಿಂತು ಜಿಲ್ಲಾ ಕೇಂದ್ರವನ್ನು ಮಾಡೋಕೆ ಅಥವಾ ಸಿರ್ಸಿ ಜಿಲ್ಲೆ ಮಾಡೋದಕ್ಕೆ ಅಧಿಕಾರ ಬೇಕು. ನಾವು ನೀವೇ ಆಡಿದ ಮಾತು. ಹೌದು, ಅಧಿಕಾರ ಈಗಿಲ್ಲ, ಜಿಲ್ಲೆ ಆಗಿದೆ ಅಂತೀರಿ. ಅಲ್ಲ, ಜನರಿಗೆ ಜಿಲ್ಲೆ ಆಗಿದೆ ಅಂತಿಲ್ಲ, ಜಿಲ್ಲೆ ಆಗುವ ಹಂತಕ್ಕೆ ಬಂದಿದೆ. ಘೋಷಣೆಗೊಂದೇ ಬಾಕಿ ಇತ್ತು. ಏನಾಗಿದೆ ಅದನ್ನ ಹೇಳಿ. ಮಾನ್ಯ ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿ ಏನಿದ್ರು ಬಸವರಾಜ ಬೊಮ್ಮಾಯಿ ಅವರು ಬೆಳಗಾವಿ ಅಧಿವೇಶನಕ್ಕೆ ನಾವು ಹೋದಾಗ ಇದು 37 ವರ್ಷಗಳ ಹೋರಾಟ ಸರ್, ಇದು ಜಿಲ್ಲೆ ಆಗಬೇಕು, ಅವಶ್ಯಕತೆ ಇದೆ ಅಂತ ಹೇಳಿದಾಗ ಆ ಸಂದರ್ಭ ಮಾನ್ಯ ನಮ್ಮ ವಿಶ್ವೇಶ್ವರ ಕಾಗೇರಿ ಕೂಡ ಯಾವ ಆಧಾರದಲ್ಲಿ ಜಿಲ್ಲೆಯನ್ನು ವಿಭಜನೆ ಮಾಡುವಂತ ಸಾಧ್ಯತೆಗಳಿದೆ? ಇವತ್ತು ಜಿಲ್ಲಾ ಕೇಂದ್ರಕ್ಕೆ ಜನ ತಿರುಗುವಂತ ಪರದಾಡುವಂಥದ್ದು ಬಹುಶಃ ಬನವಾಸಿಯರು 150 ಕಿಲೋಮೀಟರ್ ಹೋಗ್ಬೇಕು. ಜನಸಂಖ್ಯೆ ಬೇಡವಾ? ಜನಸಂಖ್ಯೆ ಬೇಡವಾ? ಯಾಕೆ ಜನಸಂಖ್ಯೆನೂ ಇದೆ, ಜಿಲ್ಲೆನೂ ಮಾಡ್ಲಿಕ್ಕೆ ಅಷ್ಟು ತಾಲೂಕುಗಳು ಸರಿಯಾಗಿದ್ದಾವೆ, ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಖಂಡಿತವಾಗಿ. ಇವತ್ತು ಉಡುಪಿ ಮತ್ತು ಮಂಗಳೂರಲ್ಲಿ ಜನಸಂಖ್ಯೆ ಎಷ್ಟಿತ್ತು, ತಾಲೂಕು ಎಷ್ಟಿತ್ತು? ಬರೀ 4 ತಾಲೂಕಿದ್ದದ್ದು 2 ತಾಲೂಕಿದ್ದದ್ದು ಉಡುಪಿಯನ್ನ 6 ತಾಲೂಕನ್ನಾಗಿ ಮಾಡಿ ಜಿಲ್ಲೆ ಮಾಡಿ, ಉಡುಪಿ ಜಿಲ್ಲೆ ಮಾಡಿಲ್ವಾ? ಸಿರ್ಸಿ ಜಿಲ್ಲೆ ಆಗ್ಬೇಕಾ, ಜಿಲ್ಲಾ ಕೇಂದ್ರ ಆಗ್ಬೇಕಾ? ಸಿರ್ಸಿ ಜಿಲ್ಲೆನೇ ಆಗ್ಬೇಕು. ನೀವು ಆರಂಭದಲ್ಲಿ ಸಿರ್ಸಿ ಜಿಲ್ಲಾ ಕೇಂದ್ರದ ಬಗ್ಗೆ ಹೋರಾಟ ಮಾಡಿದ್ರಿ. ಇಲ್ಲ, ನಾವು ಕೇಳಲಿಲ್ಲ. ನಾವು ಸಿರ್ಸಿ ಜಿಲ್ಲೆನೇ ಆಗ್ಬೇಕಂತ ಕೇಳಿದ್ವಿ. ಜಿಲ್ಲೆ ವಿಭಜನೆ ಆಗಲೇಬೇಕು, ಸಿರ್ಸಿ ಜಿಲ್ಲೆನೇ ಆಗಬೇಕು. ನಿಮ್ಮ ಏನು ಟೀಮ್ ಇತ್ತು, ಆ ಟೀಮ್ನಲ್ಲೇ 2 ಧ್ವನಿಗಳು ಕೇಳ್ತಾ ಉಂಟು. ನಮ್ಮ ಟೀಮಿನಕ್ಕಿಂತನೂ ಇನ್ನೊಂದು ಆ ಸಂದರ್ಭದಲ್ಲಿ ಕೆಲವು ಅಂದರೆ ಬಣ ಅಂತೇಳಲ್ಲ, ವಿರೋಧಿಗಳಂತೆಲ್ಲ ಕೆಲವು ತಮ್ಮ ಅಭಿಪ್ರಾಯಗಳನ್ನು ಹೇಳಿದಾಗ ಜಿಲ್ಲೆ 2 ಆಗಬೇಕಿದ್ರೆ ಜಿಲ್ಲಾ ಕೇಂದ್ರ ಆಗ್ಬೇಕಂತ ಅವ್ರು ಹೇಳಿದ್ರು. ಆದರೆ ನಾವು ಮುಖ್ಯವಾಗಿ ಈಗ ಘಟ್ಟದ ಕೆಳಗಿನ ಭಾಗದ ಮುಖಂಡರು ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಯಲ್ಲಾಪುರದಲ್ಲಿ ಪ್ರಮೋದ್ ಹೆಗಡೆಯವರಂತೂ ಅವರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ನಿಮಗೆ ಒಟ್ಟಾರೆಯಾಗಿ ಈ ಜಿಲ್ಲೆಯ ಸಮುದಾಯ ಸಮಷ್ಟಿಯಾಗಿ ನಿಮ್ಮ ಜೊತೆಯಲ್ಲಿಲ್ಲ ಈ ವಿಚಾರದಲ್ಲಿ. ಉಪೇಂದ್ರ ಪೈ ತಾನು ಲೀಡರ್ ಆಗೋದಕ್ಕೆ ಇದೊಂದು ಅಸ್ತ್ರವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಅಂತ. ಇದು ಜಿಲ್ಲಾ ಹೋರಾಟ ಸಮಿತಿ ಮಾಡಿದ್ದು ನಾನಲ್ಲ, ನನಗಿಂತ ಬಹುಶಃ 30 ವರ್ಷಕ್ಕಿಂತ ಹಿಂದೆನೇ ಇದು ಇತ್ತು. ಇದರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿಂದಿನ ಅಧ್ಯಕ್ಷರು ನನಗಿಂತ ಮುಂಚೆ ಇದ್ದರು, ಮಾಳೇನಹಳ್ಳಿಯವರಿದ್ದರು, ಅಡ್ವೊಕೇಟ್ ವಕೀಲರು ಅವರಿದ್ದರು. ಅವರು ನನ್ನನ್ನು ಕರ್ಕೊಂಡು ಬಂದು ಈ ಹೋರಾಟ ಮಾಡಲಿಕ್ಕೆ ಪೈ ಅವರು ನೀವೇ ಸೂಕ್ತರು, ನಾನು 10 ವರ್ಷ ಸುಮಾರು ಇದು ಕೆಲಸ ಮಾಡಿದೆ, ನನಗೆಲ್ಲ ಆಗಲಿಲ್ಲ, ಹಾಗಾಗಿ ಇದ್ರ ಜವಾಬ್ದಾರಿ ನೀವು ತೊಗೊಳ್ಬೇಕಂತೇಳಿ ಸಾರ್ವಜನಿಕವಾಗಿ 500-600 ಜನ ಸೇರಿ 2-3 ಸಭೆ ಮಾಡಿದ ನಂತರ ನಾನು ಒಪ್ಪಲಿಲ್ಲ ಪ್ರಾರಂಭಿಕವಾಗಿ. ಬೇಡ, ನಮಗೆ ಬೇರೆ ನನ್ನ ವೈಯಕ್ತಿಕ ಕೆಲಸ ಇದೆ, ನಾನೊಬ್ಬ ಉದ್ಯೋಗಸ್ಥ, ನಾನು ಕೃಷಿಕ, ಇದನ್ನು ತೊಳ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ, ನಾನೇನೋ ಒಂದು ಸಣ್ಣ ಕುಟುಂಬದಿಂದ ಬಂದವನು, ಹಾಗೆ ಬೇರೆಯವ್ರಿಗೆ ಕೊಟ್ಟರೆ 3 ಸಭೆ ಮಾಡಿದ್ರು ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಆ ಜವಾಬ್ದಾರಿಯನ್ನು ಕೊಟ್ಟರು. ಉಪೇಂದ್ರ ಪೈ ಅವರನ್ನು ಆರಂಭದಲ್ಲಿ ಅಧ್ಯಕ್ಷನ ಮಾಡೋದಕ್ಕೆ ವಿರೋಧ ಇತ್ತು. ಸುಳ್ಳು ಇತ್ತು, ಯಾವ ಕಾರಣಕ್ಕೂ ಇಲ್ಲ. ನೀವು ಮುಚ್ಚುಮರೆ ಮಾಡ್ತಾ ಇದ್ದೀರಿ. ಇಲ್ಲ, ಅದು ಸುಳ್ಳು. ಅದು ಆವತ್ತು ನಾನು ಜವಾಬ್ದಾರಿ ಕೇಳಿ ಕೊಡ್ತಾ ಇದ್ದೆ, ಯಾರು ಬೇಕಾದ ತಗೊಳ್ಳಂತಾರೆ. ಅದರ ನಂತರದವರಿಗೆ ನಾನು 2 ವರ್ಷ ಬಿಟ್ಟು ಬರ್ತಿದ್ದೆ. ನೀವು ಮಾಡ್ತಾ ಇರೋ ಮಾತು ಇಲ್ಲ. ಅದರ ನಂತರದಲ್ಲಿ 2 ವರ್ಷ ಆದ ಕೂಡ ನಾನು ಹೇಳಿದೆ, ಮತ್ತೆ ಯಾರು ಹೊಸ ಜಿಲ್ಲೆ ಆಗತಕ್ಕಂದ್ರೆ ಯಾರಿದ್ದರೆ ಜವಾಬ್ದಾರಿ ಇದು ತೊಗೊಳೋದ್ರ ಬರ್ರಿ ನಮ್ಮ ಸಮಿತಿಯಲ್ಲಿ ಇದ್ದಾಗ ಅಂತ ಅಂದಾಗ, ಇವರು ಸಮಿತಿಯಲ್ಲಿ ಇದ್ದತಕ್ಕಂಥ ಹೊರಗಿನವ್ರಿಗೆ ಕೆಲವು ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಉಪೇಂದ್ರ ಪೈ ಅವರ ಲೀಡರ್ಶಿಪ್ ಅನ್ನು ಒಪ್ಕೊಳ್ಳದೇ ಇರುವಂತ ಜನ ಕೂಡ ಇದ್ದಾರೆ. ಅದು ಅವರವರ ವೈಯಕ್ತಿಕವಾದ ವಿಚಾರ, ಅದಕ್ಕೆ ನಾನು ಹೇಳೋದು ಆರಂಭದಿಂದನೂ ಅಂಥ ಜನಗಳಿದ್ದಾರೆ. ಆದರೆ ನಾನೇನು ಕೇಳಿದ್ರೆ ಸ್ವಚ್ಛವಾಗಿ ಆ ಸಂಘಟನೆಯನ್ನು ಎಲ್ಲೂ ಕೂಡ ನಾನು ಯಾರನ್ನು ಕೂಡ ದ್ವೇಷಿಸದೆ, ಬಂದವರಿಗೆ ಸಂಘಟನೆಗೆ ಬಂದವರು ಯಾರನ್ನು ಕೂಡ ದೂರ ಮಾಡದೆ, ನಮ್ಮ ಸಂಘಟನೆ 1 ರೂಪಾಯಿನೂ ಕೂಡ ಮೆಂಬರ್ಶಿಪ್ ಆಗಲಿ ಸದಸ್ಯತ್ವ ತಗೊಳ್ಳೋದೇನೆ. ಸಿರಿಸಿಯಲ್ಲಿ ದೊಡ್ಡವರ ಬೆಂಬಲ ನಿಮಗಿಲ್ಲ, ಎಲ್ಲ ದೊಡ್ಡವರ ಬೆಂಬಲ ಇದೆ. ಪ್ರತಿಯೊಂದು ಬೆಂಬಲ ನಾವು ಸಂದರ್ಭದಲ್ಲೂ ಕೂಡ ಪ್ರತಿ ಹೋರಾಟ ಕೂಡ ನಮ್ಮಲ್ಲಿರ್ತಕ್ಕಂಥ ಸುಮಾರು 70 ಸಂಘ ಸಂಸ್ಥೆಗಳಿಗೆ ನೀವು ಜಿಲ್ಲಾ ಹೋರಾಟದ ವಿಚಾರವನ್ನು ಇಟ್ಟುಕೊಂಡು ನೀವು ಯಾಕೆ ಇಲ್ಲಿಯ ಜನಪ್ರತಿನಿಧಿಗಳನ್ನು ಅವಲಂಬಿಸೋದಿಲ್ಲ? ಜನಪ್ರತಿನಿಧಿಗಳು ಇದಕ್ಕೆ ಒಪ್ಪೋದಿಲ್ಲ. ನಮ್ಮಲ್ಲಿ ಯಾಕೆ ಒಪ್ತಾ ಇಲ್ಲ? ಅಲ್ಲಿ ಗಟ್ಟಿಯಾಗಿ ನಿಲ್ಲತಕ್ಕಂಥ ಎದೆಗಾರಿಕೆಗೆ ಆ ಶಕ್ತಿ, ಆ ತಾಕತ್ ಅವರಲ್ಲಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಏನಿದೆ ಇವತ್ತು ಘಟ್ಟದ ಮೇಲೆ ಜಿಲ್ಲೆ ಆಗಬೇಕಂತ ಹೊಂಟ ಭಾಗದಲ್ಲಿ ನೀವು ಇಲ್ಲಿಯ ಜನಪ್ರತಿನಿಧಿಗಳನ್ನ ಈ ರೀತಿ ಕಠೋರವಾಗಿ ನೀವು ನಿಂದನೆ ಮಾಡಿದರೆ ನಿಮಗೆ ಬೆಂಬಲ ಹೇಗೆ ಸಿಗ್ತದೆ? ನಿಂದನೆ ಅಲ್ಲ ಇದು,
ಇದು ವಾಸ್ತವಿಕ ಸತ್ಯವನ್ನು ನಾನು ಹೇಳ್ತಾ ಇದ್ದೇನೆ. ಅವರಿಗೆ ನಾನು ಜಿಲ್ಲೆ ಮಾಡ್ತೀನಿ ಅಂತ ಹೊರಟಾದಾಗ ಇಲ್ಲಿ ಆ ಸಂದರ್ಭದಲ್ಲಿ ಇದ್ದಂಥ ಏನು ಶಾಸಕರು ಇರ್ಬೋದು, ಇವತ್ತಿದ್ದಂಥ ಈ 3 ಶಾಸಕರು ನಮಗೆ ಈ ಘಟ್ಟದ ಮೇಲ್ಭಾಗ ಜಿಲ್ಲೆ ಏನಾಗ್ತಾರೆ ಆ ಜಿಲ್ಲೆ 3 ಶಾಸಕರಲ್ಲಿ ಒಬ್ಬರನ್ನಾದ್ರೂ ನೀವು ಒಪ್ಪಿಸ್ತೀರಾ? ಅವ್ರಿಗೆ ಗಡ್ಸಿಲ್ಲ ಅಂತೀರಿ ನೀವು? ಇಲ್ಲ ಅಂತ ಹೇಳ್ತೇನೆ ನಾನು, ಇಲ್ಲ ಅಂತೇಳಿ ನಾನು ಹೇಳೋದು ಗಟ್ಟಿಯಾಗಿರ್ತಾನೆ. ನಾನು ಅವ್ರಿಗೆ ಆ ಶಕ್ತಿ, ಉಪೇಂದ್ರ ಪೈ ಅವರಿಗೆ ಗಡ್ಸಿದ್ಯಾ? ಆ ತಾಕತ್ತು ನನಗಿದೆ. ವಿಧಾನಸಭೆ ಒಳಗೆ ನಂಗೆ ನೀವು ಕಳಿಸ್ರಿ, 60 ದಿನಗಳಲ್ಲಿ ಸಿರಿಸಿ ಜಿಲ್ಲೆ ಮಾಡ್ಕೊಂಡು ಬರ್ತಿಲ್ಲ, ಅಲ್ಲೇ ರಾಜ್ಯ ಬಿಸಾಡ ಬರ್ತಾನೆ. ಇದೇ ನಿಮ್ಮ ಉದ್ದಟತನವನ್ನ ಅವರು ಒಪ್ತಾ ಇಲ್ಲ. ಉದ್ದಟತನ ಇಲ್ಲ, ಇದು ಸತ್ಯತೆ ಇದು. ಈಗ 9,000 ಮತಗಳನ್ನ ತಗೊಂಡಂತ ಉಪೇಂದ್ರ ಪೈ ಈ ರೀತಿ ಮಾತನಾಡಿದ್ರೆ, ಈ ಮತಕ್ಷೇತ್ರದಲ್ಲಿ ಗೆದ್ದ MLA ಆದಂಥವ್ರು ಏನ್ ಮಾತಾಡ್ಬೋದು? ಬಿಡ್ರಿ, ನಾನು 9,000 ತೊಗೊಂಡಿದ್ದೇನೋ 8,000 ತೊಗೊಂಡಂಥ ವಿಷಯವನ್ನು ಬಿಡ್ರಿ. ನೀವು ಜಿಲ್ಲೆ ಮಾಡ್ಲಿಕ್ಕೆ ನಾನು ಚುನಾವಣೆ ನಿಲ್ತೇನೆ ಅಂತ ಘೋಷಣೆ ಮಾಡಿದ್ದೆ. ನೀವು ಇಲ್ಲಿಯ MP ಗಳನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ ಅಂತ. ಕನ್ವಿನ್ಸ್ ಮಾಡಿದ್ದೇವೆ, ಕೆಲವು ಕನ್ವಿನ್ಸ್ ಮಾಡೋದ್ರಲ್ಲಿ ನಾವು ವಿಫಲ ಆಗಿಲ್ಲ. ಕ್ರೆಡಿಟ್ ಅನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ರೆಡಿ ತಗೊಂಡಿಲ್ಲ ನಮ್ಗೆ ಅವರು. ನೀವು ನಿಮಗೆ ಸಿಗುವಂತ ಕ್ರೆಡಿಟ್ ಅಲ್ಲಿ ಯಾರಿಗೂ ಶೇರ್ ಕೊಡ್ಲಿಕ್ಕೆ ರೆಡಿ ಇಲ್ಲ ನೀವು. ಯಾಕೆ? ನಾವು ಇವತ್ತಿದ್ದೇವಲ್ಲ, ಇವತ್ತು ನಮ್ಮ ಕ್ಷೇತ್ರದಾಗಲಿ ಯಲ್ಲಾಪುರ ಕ್ಷೇತ್ರದಾಗಲಿ ಹಳೆಯ ಕ್ಷೇತ್ರದಲ್ಲಿ ಯಾರು MLAಗಳು ಜಿಲ್ಲಾಧ್ಯಕ್ಷ ಆಗ್ತಂದ್ರೆ ಇವತ್ತು ಸಾಯಂಕಾಲ ಮಾಡ್ಬಿಡುವ. ಮತ್ತು ನಾ ಯಾಕೆ ಶೇರ್ ತಗೊಳ್ತಾ ಇಲ್ಲ? ಯಾಕೆ ನಾ ಬಿಟ್ಟು ಕೊಡ್ತಾ ಇಲ್ಲ? ನೀವು ಬಿಟ್ಟು ಕೊಡ್ತೀರಾ? ಇವತ್ತು ಸಂಜೆನೆ ಮಾಡ್ಬೇಕಾರೆ ಯಾರಿಗಾದ್ರೂ ಇದ್ದ ತಾಕತ್ತಿದ್ರೆ 3 MLAಗಳಿಗೆ ಕರೀರ್ಬೇಕಾರೆ ನೀವು. ಉಪೇಂದ್ರ ಪೈ ಅವರು ನೇರವಾಗಿ ಚಾಲೆಂಜ್ ಕೊಟ್ಟಿದ್ದಾರೆ. ಉಪೇಂದ್ರ ಪೈ ಅವರಿಗೆ ಈಗ ಸಾಕಾಗಿದೆ ಅಂತ. ಯಾಕೆ ಸಾಕಾಗಿಲ್ಲ? ನನ್ನ ಉದ್ದೇಶ ಈಡೇರಬೇಕಾಗಿದೆ. ಉಪೇಂದ್ರ ಪೈಯಿಂದ ನಾ ಈಡೇರಿಸಬೇಕಂತಿಲ್ಲ, ಅದು ಸುಸ್ತಾಗಿದೆ ಉಪೇಂದ್ರ ಪೈ ಅವರು. ಎಲ್ಲಪ್ಪ ಸಾಧ್ಯ ಇಲ್ಲ, ಉಪೇಂದ್ರ ಪೈ ಸುಸ್ತಾಗೋದು ಮಾತೇ ಇಲ್ಲ. ಇದು ಕಲ್ಲಿನ ಜೊತೆಯ ಗುದ್ದಾಟ, ಇದು ಬೇಡ. ಇಷ್ಟೆಲ್ಲ ಮಾಡಿ ಸಿಕ್ಕಿದ್ದು 9,000 ಓಟು. ಇದು ಈ ಜನರಿಗೆ ಯಾಕಾರು ನಾವು ಮಾಡಬೇಕು ಅಂತ ಇಲ್ಲ ಇಲ್ಲ ಇಲ್ಲ. ಜನ ಅವತ್ತು ಏನಾದ್ರು ತಪ್ಪು ಗ್ರಹಿಕೆಯಿಂದ ಆಗಿರ್ಬೋದು, ಆದ್ರೆ ನಿಮ್ಮಲ್ಲಿ ಒಂದು ಮಾತ್ರ ಇವತ್ತು ನಾನು ಈ ಮಾತನ್ನು ಹೇಳ್ತೇನೆ, ಇವತ್ತಿಗೂ ಜನರಿಗೆ ನೋವಿದೆ ಉಪೇಂದ್ರ ಪೈ ಸೋತಿದ್ದಕ್ಕೆ. ಉಪೇಂದ್ರ ಪೈ ಗೆದ್ರೆ ಏನಾಗ್ತಿತ್ತು ಅಂತ ಹೇಳಿ ನಾನು ಅವ್ರಿಗೆ ಗೊತ್ತಿದೆ. ಉಪೇಂದ್ರ ಪೈ ಗೆದ್ರೆ ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಇನ್ನೊಂದು ಮಾತನ್ನು ಕೂಡ ಹೇಳಿದ್ದು ನಾನು, ಬಹುಶಃ ಕರ್ನಾಟಕ ದೇಶದಲ್ಲಿ ಯಾರು ಹೇಳಿಲ್ಲ ಅವತ್ತು ಚುನಾವಣೆ ನಿಂತಾಗ. ಒಂದು ಶಾಸಕರಿಗೆ 1 ತಿಂಗಳಿಗೆ 2 ಲಕ್ಷ ರೂಪಾಯಿ ಗೌರವಧನ ಕೊಡ್ತಾರೆ. ವರ್ಷಕ್ಕೆ ಆ 2 ಲಕ್ಷ, ಪ್ರತಿ ತಿಂಗಳು 2 ಲಕ್ಷ ಗೌರವಧನವನ್ನು ಒಟ್ಟು ಮಾಡಿ ಪ್ರತಿ ವರ್ಷದ ಕೊನೆಯಲ್ಲಿ ಅದಷ್ಟು ಹಣವನ್ನು ಕಾಂಗ್ರೆಸ್ನಲ್ಲಿ ಇದ್ರು ಬಡ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ದಾನ ಮಾಡ್ತೇವೆ ಅಂತ ಹೇಳಿದೆ ನಾನು. ಅದುವರೆಗೆ ನಂಗೆ ಕೇಳಲಿಲ್ಲ ನಾನು. ಇನ್ನೇನು ತ್ಯಾಗ ಮಾಡ್ಬೇಕು ನಾನು? ಉಪೇಂದ್ರ ಪೈ ಕಾಂಗ್ರೆಸ್ನಲ್ಲಿ ಇದ್ರೆ ನಿಮಗೆ ಟಿಕೆಟ್ ಸಿಗ್ತಿತ್ತ? ಸಾಧ್ಯ ಇಲ್ಲ ಇತ್ತು. ಯಾಕಂದ್ರೆ ಅಲ್ಲಿ 6 ಬಾರಿ ಸೋತಂಥವ್ರೊಬ್ಬರು ಮತ್ತೆ ಸ್ಪರ್ಧೆಗಿದ್ದರು. ಹಾಗಾಗಿ ಏನಕ್ಕೆ ಅಂದರೆ ಅವರಿಗೆ ಟಿಕೆಟ್ ಅಂತೇಳಿ ಕಾದಿರ್ತಕ್ಕಂಥದ್ದು ನಮ್ಗೆ ಗೊತ್ತಿತ್ತು. ನೀವು ಆರಂಭದಲ್ಲಿ BJPಯಲ್ಲಿ ಇದ್ರಿ ಅಂತ ಹೇಳ್ಕೊಂಡ್ರಿ, ಸತ್ಯ. ನೀವು BJPಯನ್ನು ಯಾಕೆ ಬಿಟ್ರಿ? ನಾನು BJP ಬಿಟ್ಟೆ ಕಾರಣ 2013 ನನ್ನ ಸ್ನೇಹಿತ ಏನಿದ್ದಾರೆ, ನಾವತ್ತು ನಮ್ಮದು ಕಲ್ಲಿಂದು ಜಲ್ಲಿ ಎಲ್ಲ ನಮ್ಮದು ವ್ಯವಹಾರ ಇತ್ತು. ಆವತ್ತು ನಾನು ಲಾರಿ ಡ್ರೈವರ್ ಆಗಿದ್ದೆ, ಲಾರಿ ಮಾಲಕನೂ ಆಗಿದ್ದೆ. ಅದೇ ರೀತಿ ನನ್ನ ದೀಪಕ್ ಹೊಂದಾರ್ ನಮ್ಮ ಸ್ನೇಹಿತರು ಚುನಾವಣೆಗೆ ನಿಂತರು. ಅವತ್ತಿನ ಸಮಸ್ಯೆ ಏನಿದ್ದರೆ, ಈ ಕಲ್ಲು ಜಲ್ಲಿಗಳಿಗೆಲ್ಲ ಇದಕ್ಕೆ ಅರಣ್ಯ ಇಲಾಖೆಯಿಂದ ಇರ್ಬೋದು, ಇವತ್ತು ಗಣಿ ಮತ್ತು ಭೂ ವಿಜ್ಞಾನಿಕೆಲ್ಲ ಇಲಾಖೆ ಇರ್ಬೋದು, ಸಮಸ್ಯೆ ಇತ್ತು ಇದಕ್ಕೆ. ಇದು ಹೋರಾಟ ಮತ್ತು ಸಂಘಟನೆ ಮುಖಾಂತರ ಬಹುಶಃ ನಾವು ಒಂದು 20 ವರ್ಷ ಆ ಉದ್ಯೋಗವನ್ನು ನಡೆಸಿದ್ದೇವೆ. ಸಾರ್ವಜನಿಕ ನಾವು ಕಟ್ಟಡಕ್ಕೆ ಬೇಕಾದಂಥ ಮಟೀರಿಯಲನ್ನು ನಾವು ಕೊಟ್ಟಿದ್ದೇವೆ ಸಾರ್ವಜನಿಕರಿಗೆ. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ದೀಪಕ್ ಹೊಂದಾರ್ ಅವರು ಅಧ್ಯಕ್ಷ ಆಗಿದ್ದರು. ಅವರೇ ಚುನಾವಣೆಗೆ ಅಭ್ಯರ್ಥಿ ಆಗಿದ್ದರಿಂದ ನಾನು ಅವರಿಂದ ಹೋಗಬೇಕಾಯ್ತು. ನಾನು ಕಾಂಗ್ರೆಸ್ ಅನ್ನೋಕ್ಕಿಂತ ಕಾಂಗ್ರೆಸ್ ಪಕ್ಷ ದೀಪಕ್ ಹೊಂದಾರ್ ಪಕ್ಷದವರಾದ. ಜಿಲ್ಲೆ ಆಗೋದಕ್ಕಿಂತ ಉಪೇಂದ್ರ ಪೈ ಅವರಿಗೆ ಜಿಲ್ಲೆ ಆಗುವಂತ ಅವಶ್ಯಕತೆನೇ ಇಲ್ಲ. ಈ ಹೋರಾಟ ಒಂದಷ್ಟು ವರ್ಷ ಹೀಗೆ ಮುಂದುವರಬೇಕು, ಅದೇ ಆಸೆ. ಸುಳ್ಳು. ನಾನು ಹೇಳ್ತಾರೆ, ಇವತ್ತು ಯಾರು ಜಿಲ್ಲಾಧ್ಯಕ್ಷ ಯಾರು ಆಗ್ತಾರೆ ಮಾಡಿ ಕೊಡ್ಲಿಕ್ಕೆ ಅವ್ರಿಗೆ ಸಿದ್ಧನಿದ್ದೇನೆ. ನಮ್ಮ ಶಾಸಕರು ಯಾರು ಬಂದರೆ ಒಂದು ಅವ್ರ ಮುಖಾಂತರ ಜಿಲ್ಲೆ ಆಯ್ತು ಅಂತ ಆಗಲಿ. ಅಲ್ಲ, ಈಗ ನೀವು ಲೋಗೋ ಮಾಡಿದ್ರಿ, ಜಿಲ್ಲಾ ಹೋರಾಟ ಸಮಿತಿದು ಒಂದು ಬಾವುಟನ್ನು ಮಾಡಿಸ್ಬಿಡಿ ಸರ್. ಮಾಡಿದ್ದೀವಿ. ಅಂದ್ರೆ ಇದು ಕಂಡಿದ್ದಕ್ಕೆಲ್ಲ ಹೋರಾಟ ಅಂತ ಜೈಕಾರ ಆಗಿಲ್ಲ. ನಾವು ಯಾವುದೇ ಇನ್ನೊಂದಷ್ಟು ವರ್ಷ ಉಳಿದ ನಮ್ಮ ಯಾವ ಹೋರಾಟಕ್ಕೂ ನಾವು ನಮ್ಮ ಜಿಲ್ಲಾ ಸಮಿತಿಯನ್ನು ಬಳಸ್ಕೊಂಡಿಲ್ಲ. ಈ ಜಿಲ್ಲೆಯ ದೊಡ್ಡ ದೊಡ್ಡ ಹೋರಾಟಗಾರರು, ಈ ಜಿಲ್ಲೆಯಲ್ಲಿ ಹೋರಾಟದಲ್ಲಿ ಹೆಸರು ಮಾಡಿದಂಥವರು, ಜಿಲ್ಲಾ ಹೋರಾಟದ ವಿಚಾರದಲ್ಲಿ ಉಪೇಂದ್ರ ಪೈ ಅಪಕ್ವ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು. ಪಕ್ವತೆ ಇಲ್ಲ ಉಪೇಂದ್ರ ಪೈ. ಪಕ್ವತೆ ಇಲ್ಲ ಅಂತಾರೆ ಅವರು. ಬಹುಶಃ ಅವರನ್ನು ಹೋಲಿಕೆ ಮಾಡ್ಕೊಂಡು ಅವ್ರು ಹೇಳಿರ್ಬೋದು. ಅವರ ಮಾಡಿದಂಥ ಅವರ ನಡತೆಯನ್ನು ನೋಡ್ಕೊಂಡು ಹೇಳಿರ್ಬೋದು. ಬಿಟ್ಟರೆ ಉಪೇಂದ್ರ ಪೈ ವ್ಯಕ್ತಿತ್ವಕ್ಕಾಗಿ ಅದು ಹೇಳಿದ್ದಲ್ಲ. ಈ ನಿಮ್ಮೆಲ್ಲ ಹೋರಾಟಗಳು ಹೈಜಾಕ್ ಆಗ್ತಾ ಇದೆ. ಒಂದು ಹೋರಾಟ ಒಬ್ಬ ಮಾಡಬೇಕಂತ ಹೋದಾಗ
ನೀವು ನೋಡಿದ್ರಿ. ಹೊಸದಾಗಿ ಹುಟ್ಟುಕೊಳ್ತಾ ಇದ್ದಾರಲ್ಲ, ಅದಕ್ಕೆ ಏನು ಮಾಡೋಕೆ ಬರೋದಿಲ್ಲ. ಇವತ್ತು ಹೋರಾಟ ಹೆಂಗಾಗ್ತದೆ ನೀವು ಹೇಳಿದಾಗ ಹೈಜಾಕ್ ಆಗ್ತದೆ ನೀವು ಹೇಳಿದ್ರಲ್ಲ, ಹೈಜಾಕ್ ಆಗೋದಕ್ಕಿಂತ ಹೇಳ್ತಾರೆ ಕೇಳಿದ್ರೆ ಕೂಡಲೇ 1 ವರ್ಷ 6 ತಿಂಗಳು 2 ವರ್ಷದಲ್ಲೇ ನಾನು ನಾಯಕನಾಗಬೇಕಂತ ಹೊಡ್ತಕ್ಕಂಥ ಅಣಬಿ ಹುಡ್ತಾವಲ್ಲ, ಅವು ಹುಡ್ತಾವ. ಉಪೇಂದ್ರ ಪೈ ಕೂಡ ಅಣಬಿಯಾಗಿ ಹುಟ್ಟಿದ್ದು. 35 ವರ್ಷ ನನ್ನ ಸಾಧನೆ ಇದೆ. ಅಣಬಿಯಾಗಿ ಹುಟ್ಟಿದವಲ್ಲ ನಾನು. 35 ವರ್ಷ. ಏನು ಸಾಧನೆ? 35 ವರ್ಷಗಳ ಹಿಂದೆ ಏನು ಸಾಧನೆ ಮಾಡಿದ್ರಿ? 35 ವರ್ಷ ಇದೇ ಕೆಂಗರೋಳೆ ನೀರು ಸಿರ್ಸಿಗೆ ಬರಬೇಕಾದ್ರೆ ಅವತ್ತು ಗಣೇಶ್ ನಗರ ಮುಖಾಂತರ ಹಾದು ಪೈಪ್ಲೈನ್ ಬಂದರು. ಗಣೇಶ್ ನಗರದಲ್ಲಿ ನೀರು ಕೊಡಲಾಗಿದ್ರು ಅವರು, ನಗರ ಯೋಜನೆ ಅಂತೇಳಿ. 35 ವರ್ಷಗಳ ಹಿಂದಿನ ಸುದ್ದಿ ಹೇಳ್ತಾರೆ ನಮಗೆ. ಆವತ್ತು ಆ ಹೋರಾಟದಲ್ಲಿ ನಾವು ಭಾಗವಹಿಸಿ ಪೈಪ್ಲೈನ್ ನೀವೇನು ಅವ್ರ ಮನೆ ಎದುರುಗಡೆಯಿಂದ ಬರ್ತೀರಿ, ಅವರಿಗೆ ನೀವು ನೀರು ಕೊಡೋದಿಲ್ಲ ಅಂದಮೇಲೆ ಇದು ಅನ್ಯಾಯ ಅಂತ ಹೇಳಿ ಕೂಡಲೇ ಗಣೇಶ್ ನಗರಕ್ಕೆ ಅಲ್ಲಿ ಒಂದು ಟ್ಯಾಂಕ್ ಮಾಡಿ ಇಡೀ ಗಣೇಶ್ ನಗರ ನೀರು ಕೊಡತಕ್ಕಂಥ ವ್ಯವಸ್ಥೆ ಹೋರಾಟದಲ್ಲಿ 35 ವರ್ಷಗಳ ಹಿಂದಿನ ಹೋರಾಟದಲ್ಲಿ ಆಗಿದ್ದೆ. ಅಘನಾಶನಿ ಮತ್ತು ನೀವು ನಮ್ಮ ಇದರಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳು ಹೋರಾಟವನ್ನು ಮಾಡಿದರು, ಗೊತ್ತುಂಟಲ್ಲ ನಿಮಗೆ, ಪ್ರಾರಂಭಿಕವಾಗಿ ಮೊದಲನೇ ಹಂತದಲ್ಲಿ. ಆ ಹೋರಾಟದಲ್ಲಿ ನಾನಿದ್ದೆ. ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ನಾನು ಪ್ರತಿಯೊಂದು ಹೋರಾಟದಲ್ಲೂ ಸಾರ್ವಜನಿಕವಾಗಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗಿರ್ಬೋದು, ಸಂಬಂಧಿಸಿದಂಥ ಕೆಲವೊಂದೊಂದು ಸಂದರ್ಭದಲ್ಲಿ ವೈಯಕ್ತಿಕವಾಗಿರ್ಬೋದು, ಅಲ್ಲಿಂದ ಇಲ್ಲಿಯ ತನಕ ಹೋರಾಟದ ಮುಖಾಂತರ ಸಾರ್ವಜನಿಕ ಸೇವೆಯಲ್ಲಿ ನಾನು ತೊಡ್ಕೊಂಡವನು. JDS ನಮ್ಮ ಜಿಲ್ಲೆಯಲ್ಲಿ ನೆಲೆ ಕಾಣ್ಬೋದು ಅಂತ ಅಂತೀರಾ? ಹಾಗೆ ನಾ ಹೇಳಲಿಕ್ಕೆ ಬರೋದಿಲ್ಲಲ್ಲ, ಕಾಣೋದಿಲ್ಲ ಹೇಳೋದಿಲ್ಲ ಅಂತ ಹೇಳ್ಬೋದು. ಆ ಸಾಧ್ಯ ಉಂಟು, ಯಾಕೆ ಸಾಧ್ಯ ಇಲ್ಲ? ಕೇಂದ್ರ 2 MLAಗಳಾಗಲಿಲ್ಲ ನಮ್ಮ ಕೇಂದ್ರದಲ್ಲಿ. JDS NDA ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡಿದೆ, ಗುರುತಿಸ್ಕೊಂಡಿದೆ, ಸರಿ ಇದೆ. ಈಗ ಅದನ್ನು ನೀವು ಒಪ್ಪುತ್ತೀರಾ? ಒಪ್ತೇವೆ ನಾವು. ಅದರಿಂದ ನಿಮ್ಗೆ ಏನು ನಷ್ಟ ಆಗ್ಲಿಲ್ವಾ? ಏನು ನಷ್ಟ ಆಗಿಲ್ಲ. ಏನು ನಷ್ಟ ಆಗಿದೆ? ಈಗ ಕೆಲವು ದೊಡ್ಡ JDSನ ಕೋರ್ ವೋಟರ್ಸ್ ಏನಿದ್ದಾರೆ ಅವರು ಕೂಡ ಹಿಂದೆ ಸರಿಯುವಂಥ ಸಾಧ್ಯತೆ ಇಲ್ವಾ? ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ರಾಷ್ಟ್ರೀಯತೆ ಅಂತ ಬಂದಾಗ, ದೇಶ ಅಲ್ಪಸಂಖ್ಯಾತರ ಓಟು, ಆ ವಿಚಾರದಲ್ಲಿ ನಾನು ಕೇಳ್ತಾ ಇರೋದು. ಅಲ್ಪಸಂಖ್ಯಾತರ ಓಟು ಇದೆ ನಮ್ಮಲ್ಲಿ. ಅಲ್ಪಸಂಖ್ಯಾತರ ಓಟಿದೆ, ಎಲ್ಲೂ ಹೋಗಿಲ್ಲ. ಅಲ್ಪಸಂಖ್ಯಾತರ ಓಟು ಇದೆ. ರಾಷ್ಟ್ರೀಯತೆ ಮತ್ತು ದೇಶ ಅನ್ನೋಂತಕ್ಕಂಥ ಬಂದಾಗ ಇವೆಲ್ಲ ಪಕ್ಷಗಳು ಅನ್ನೋದನ್ನು ನಾವು ಮರೆತು ದೇಶಕ್ಕಾಗಿ ಒಂದಾಗಬಹುದು. ಇದು ಯಾರು ಒಂದಾಗೋದಿಲ್ವೋ, ಈ ದೇಶಕ್ಕಾಗಿ ನನ್ನ ಪಕ್ಷ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನೊಂದು ತ್ಯಾಗ ಅನ್ನತಕ್ಕಂಥ ಯಾರು ಮನೋಭಾವನೆಯಿಂದ ಬರೋದಿಲ್ವೋ ಅವರು ರಾಜಕೀಯ ಮಾಡಿದ್ರು ಒಂದೇ, ಮಾಡದಿದ್ದು ಒಂದೇ, ಸಂರಕ್ಷಣೆ ಮಾಡೋರು ಒಂದೇ, ರಾಜಕೀಯದಲ್ಲಿ ಇದ್ದರೂ ಒಂದೇ, ಬಿಟ್ಟರು ಒಂದೇ. ನೀವು ಉಪದೇಶ ತುಂಬ ಚೆನ್ನಾಗಿ ಮಾಡ್ತೀರಿ. ನಿಮ್ಮ ಸಿದ್ಧಾಂತವನ್ನು ನೀವು ಪ್ರತಿಪಾದಿಸುವಂಥ ರೀತಿ, ನಿಮ್ಮ ಭಾಷೆ ಎಲ್ಲದೂ ಚೆನ್ನಾಗಿದೆ. ಯಾವುದು ಕಾರ್ಯರೂಪದಲ್ಲಿಲ್ಲ. ಆ ಸಕ್ಸಸ್ ನಿಮಗೆ ಸಿಗ್ತಾ ಇಲ್ಲ. ಸಿಗ್ತಿಲ್ಲ ಅದಕ್ಕೆ ಉಪೇಂದ್ರ ಪೈ ಮಾತಾಡ್ತಾರೆ, ಕೃತಿಯಲ್ಲಿ ಇಲ್ಲ ಅಂತ ಇದ್ದಾರೆ. ಎಲ್ಲರೂ ಇದೆ. ಕೃತಿಯಲ್ಲೂ ಮಾತಿನಕ್ಕಿಂತ ಜಾಸ್ತಿ ಕೃತಿಯಲ್ಲಿ ಇದ್ದಾರೆ. ಕಾಣಿಸ್ತಾನೆ ಇಲ್ಲ. ವೇದಿಕೆಯಲ್ಲಿ ಸಿಗ್ತಾರೆ, ಇದ್ದಾರೆ. ಚಾಪಾರ್ಟಿ ಮಾಡಿಸ್ತಾರೆ. ಮಾತಿನಕ್ಕಿಂತ ಕೃತಿಯಲ್ಲಿ ಹೆಚ್ಚಿದ್ದೇನೆ, ಮಾತಿನಕ್ಕಿಂತ ಹೆಚ್ಚಾಗಿ ಹೋರಾಟ ಮಾಡಿದ್ದೇನೆ, ಮೆರವಣಿಗೆ ಮಾಡಿದ್ದಾರೆ. ಅವರೇ, ನೀವು ವೇದಿಕೆ ಹತ್ತೋದ್ರಿಂದ, ಚಾಪಾರ್ಟಿ ಮಾಡೋದ್ರಿಂದ ಈ ಸಿರ್ಸಿ ಜಿಲ್ಲೆ ವಿಭಜನೆ ಆಗೋದಿಲ್ಲ, ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಆಗೋದಿಲ್ಲ. ಅದಕ್ಕೆ ಒಂದು ಸೈದ್ಧಾಂತಿಕವಾದಂಥ ತುಂಬ ಕಠೋರವಾದ ತಪಸ್ಸು ಬೇಕು. ಅದಕ್ಕೆ ನೀವು ಯಾವ ರೀತಿಯಲ್ಲಿ ರೆಡಿಯಾಗಿದ್ರಿ? ಕಠೋರ ತಪಸ್ಸು ಸರಿನಾ? ನಿಮ್ಮ ಲೆಕ್ಕದಲ್ಲಿ ಬಂದೂಕಿಂದ ತೊಗೊಂಡು ಹೋಗ್ಬೇಕಂತ ಹೇಳ. ಯುದ್ಧ ಅಂತ ಹೇಳಿಲ್ಲ. ಯುದ್ಧ ಅಲ್ಲಲ್ಲ, ಯುದ್ಧ ಅಂತ ಹೇಳಿಲ್ಲ. ನಮಗೆ ನಾವು ಕಠೋರ ಅಂತ ಹೇಳಿದ್ರೆ ಇನ್ನೂ ಏನು ಕಠೋರ ಮಾಡ್ಬೋದು ನಾವು? ಮಹಾತ್ಮ ಗಾಂಧೀಜಿ ಎದುರುಗಡೆಗೆ ಕೂತ್ಕೊಂಡು, ಪುತ್ಥಳಿ ಎದುರಿಗೆ ಕೂತ್ಕೊಂಡು ತಮಟೆ ಚಳವಳಿ ಮಾಡಿದ್ವಿ. ಗಾಂಧಿ ಪುತ್ಥಳಿ ಎದುರಿಗೆ ತಿಳ್ಕೊಂಡು ರಾತ್ರಿ ಪಂಜಿನ ಮೆರವಣಿಗೆ ಮಾಡಿದ್ವಿ. ಸಿರ್ಸಿಯ 76 ಸಂಘ ಸಂಸ್ಥೆಗಳವರೆಗೂ ನಾವು ತೊಗೊಂಡು ಬಂದು ನಾವು ಜಿಲ್ಲಾ ಹೋರಾಟ ಮಾಡಿದ್ವಿ. ಮಂಗಳೂರು ಜಿಲ್ಲೆ ವಿಭಜನೆ ಆಯಿತು, ಉಡುಪಿ ಜಿಲ್ಲೆ ಆಯಿತು. ಕೇವಲ 3 ತಾಲೂಕುಗಳಿಗೆ ಉಡುಪಿ ಜಿಲ್ಲೆಯನ್ನು ಮಾಡಿದರು. ಯಾವ ನೆಲೆಯಲ್ಲಿ ಉಡುಪಿ ಜಿಲ್ಲೆ ವಿಭಜನೆ ಆಯಿತು? ಅಲ್ಲಿಯ ಶಾಸಕರು ಇರತಕ್ಕಂಥ ತಾಕತ್ತು, ಅಲ್ಲಿಯ ಸಂಸದರು ಇರತಕ್ಕಂಥ ತಾಕತ್ತು. ಶಾಸಕರು ಸಂಸದರು ಮನಸ್ಸು ಮಾಡಿದರೆ ಇದು 30 ದಿವಸದಲ್ಲ, ನಾಳೆ ಬೆಳಗ್ಗೆನೇ ಇದಕ್ಕೆ ಆದೇಶ ಮಾಡಬಹುದು. ಇಲ್ಲಿ ಶಾಸಕರಿಗೆ ಯಾಕೆ ಇದ್ರ ಮೇಲೆ ಮನಸ್ಸಿಲ್ಲ? ಅದು ಅವರಿಗೆ ವಿಚಾರದಲ್ಲಿ ಯಾಕೆ ಅವ್ರಿಗೆ ಯಾಕೆ ಮನಸ್ಸಿಲ್ಲ ಅಂತ ಕೇಳಿದ್ರೆ, ಇವತ್ತು ಏನಾಗಿದೆ ಕೇಳಿದ್ರೆ, ಜಿಲ್ಲೆ ವಿಭಜನೆ ಆಗುವವರೆಗೂ ಈಗ ನಮ್ಮ ಸಿರ್ಸಿ ಜಿಲ್ಲೆ ಅಂತ ನಾವು ಕೇಳ್ತಾ ಇದ್ದೇವೆ. ಈ ಹೋರಾಟಕ್ಕೆ ಮೊದಲನೇದಾಗಿ ಹಿನ್ನೆಲೆ ಆಗಲಿ, ನಾನು ಮೊದಲೇ ಹೇಳ್ತೇನೆ, ಯಲ್ಲಾಪುರದವ್ರು ನಾವು ಹೊರಟುಕೊಂಡು ಅವರು ನಮ್ಮ ಜಿಲ್ಲೆ ಆಗಬೇಕು ಅಂತಾರೆ. ಹಳಿಯಾದವರು ಕೂಡ ನಮ್ಮ ಹಿಂದಿನ ಬಂದಿಲ್ವೇ? ಆ ಥರ ಕೂಗ್ ಬಂದಿಲ್ವೇ? ಯಾಕೆ ಬಂದೆಲ್ಲ ಬಂದಿದೆ. ಎಲ್ಲಿ ಬಂದಿದೆ? ಅವರು 3 ತಾಲೂಕುಗಳಲ್ಲೂ, ಹಳಿಯಾಳ ಮತ್ತು ಯಲ್ಲಾಪುರ ತಾಲೂಕು ಇಬ್ಬರು 2 ಕಡೆಗೆ ಹೋರಾಟ ಮಾಡಿ ಅವರು ಮನವಿಯವರಿಗೆ ಕೊಟ್ಟಿದ್ದಿದೆ.
5 ತಾಲೂಕುಗಳು ಘಟ್ಟದ ಕೆಳಗೆ, ಘಟ್ಟದ ಮೇಲೆ 6 ತಾಲೂಕುಗಳು. ಈ ಆಧಾರದಲ್ಲಿ ನೀವು ಗಟ್ಟಿಯಾಗಿ ಧ್ವನಿಯನ್ನು ಎತ್ತಿದ್ರೆ ಒಂದಷ್ಟು ಸಕ್ಸಸ್ಗಳು ಇವತ್ತು ನಿಮ್ಗೆ ಸಿಗ್ತಾ ಇತ್ತು. ನೀವು ಅದೇ 4 ಮಂದಿಯನ್ನು ಕೂಡ್ಕೊಂಡು ನಿಮಗೆ ನೆನಪಾದಾಗ, ನಿಮಗೆ ಪುರುಸೊತ್ತಾದಾಗ ಜೈ ಅಂತೀರಿ. ನಿಮ್ಗೊಂದು ನೇರವಾಗಿ ನಾನು ಒಂದು ಉತ್ತರ ಕೊಡಲ ಇದಕ್ಕೆ. 2023ರಲ್ಲಿ ಬಸವರಾಜ ಬೊಮ್ಮಾಯಿಯವರಿಗೆ ನಾವು ಭೇಟಿ ಆದಾಗ ಅವ್ರು ನೇರವಾಗಿ ಹೇಳಿದ್ರು. ಯಾವಾಗ? 2023. ನಾನು ಶಿರಸಿಗೆ ನನ್ನ ಸಭೆ ಇದೆ, ಅಲ್ಲಿ ಬಂದಾಗ ಶಿರಸಿಯಲ್ಲೇ ನಾನು ಅದನ್ನು ಘೋಷಣೆ ಮಾಡ್ತೇನೆ, ಶಿರಸಿ ಜಿಲ್ಲೆ ಆಗೋದು ಸರಿ ಇದೆ, ನಾನೆಲ್ಲ ವಿಚಾರ ಮಾಡಿದ್ದೇನೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಬಂದರು. ಒಪ್ಪಿದ್ವಿ. ಶಿರಸಿಯಲ್ಲಿ ಕಾರ್ಯಕ್ರಮ ಆಯಿತು. ಜಿಲ್ಲೆ ಘೋಷಣೆಗೆ 1 ಗಂಟೆ ಮುಂಚೆ ಇನ್ನೊಂದು ಕ್ಷೇತ್ರ ಶಾಸಕರು ಹೇಳ್ತಾರೆ ವೇದಿಕೆ ಮೇಲಿದ್ದವರು, ಮಾನ್ಯ ಮುಖ್ಯಮಂತ್ರಿಗಳೇ, ಚುನಾವಣೆ 2 ತಿಂಗಳು ಇರೋದ್ರಿಂದ ನೀವು ಈಗ ಜಿಲ್ಲೆ ಮಾಡಿದರೆ ನನ್ನ ಕ್ಷೇತ್ರದಲ್ಲೂ ಕೂಡ ಜಿಲ್ಲೆ ಆಗ್ಬೇಕು ಹೊರಟಿದ್ದಾರೆ, ಅದರಿಂದ ನನಗೆ ಏನಾಗ್ತದೆ, ಡ್ಯಾಮೇಜ್ ಆಗ್ತದೆ. ಹಾಗಾಗಿ ಯಾವ ಕಾರಣಕ್ಕೆ ಈಗ ಮಾಡೋದು ಬೇಡ, ಚುನಾವಣೆ ನಂತರ ಮತ್ತು ನಾವೇ ಅಧಿಕಾರಕ್ಕೆ ಬರ್ತೇವೆ, ನಾವೇ ಮುಖ್ಯಮಂತ್ರಿಗಳಾಗ್ತೀವಿ, ನೀವೇ ಆಗ್ತೀರಿ, ಆವಾಗ ಜಿಲ್ಲೆ ಘೋಷಣೆ ಮಾಡುವಂತ ನಿಲ್ಲಿಸ್ತಾರೆ. ಇದಕ್ಕೆ ನಾನೇನು ಮಾಡ್ಬೋದು? ಒಬ್ಬ ಹೋರಾಟಗಾರರಾಗಿ ಅಸಹಾಯಕರಾಗಿ ನೀವು ಕೂತ್ಕೊಂಡು ಮತ್ತೇನು ಮಾಡ್ಲಿಕ್ಕಾಗೋದಿಲ್ಲ. ಒಬ್ಬ ಹೋರಾಟಗಾರ ತನ್ನ ಹೋರಾಟದ ಕ್ಷಣಗಳಲ್ಲಿ ಈ ರೀತಿ ಕೈ ಚೆಲ್ಲಿದ್ರೆ ನಿಮ್ಮ ಹಿಂದಿದವರು ನಿಮ್ಮನ್ನೇ ಹೇಗೆ ನಂಬಬೇಕು? ಸುಮ್ಮನೆ ಅಲ್ಲ, ನನಗೆ ನಂಬೋದಲ್ಲ ಅದು. ಈ ರೀತಿ ಆದಾಗ ನಾನೇನು ಮಾಡ್ಬೋದು ಹೇಳಿ? ನಾನೇ ಅಸಹಾಯಕನಾಗ್ಬಿಟ್ಟು ಒಂದ್ಸಲ. ನೀವು ಜಿಲ್ಲೆ ಮಾಡ್ಬೇಕಾದ್ರೆ ನೀವು, ನಾವಲ್ಲ, ನಾವು ಕೇವಲ ಪ್ರಶ್ನೆಯನ್ನು ಅಲ್ಲ, ನಾವು ಜಿಲ್ಲೆ ಘೋಷಣೆ ಅವ್ರು ಮಾಡ್ತಾ ಇರ್ತಕ್ಕಂಥಕ್ಕೆ ನಾವೆಲ್ಲ ನಮ್ಮ ಇದರಿಂದ ನಾವು ಸಂಬಳದಿಂದ ಆ ಕಾರ್ಯಕ್ರಮ ಸೇರಿದ್ವಿ, ಅಲ್ಲಿದ್ವಿ ನಾವು. ಈಗ ಅವ್ರು ಘೋಷಣೆ ಮಾಡ್ತಾರೆ, ನಾವು ವಿಜೃಂಭಿಸಬೇಕು, ಮಾತು ತಪ್ಪೋದಿಲ್ಲ, ಮಾತಿನ ಪ್ರಕಾರ ಮಾಡ್ತಾರೆ ಅಂತ ಅವ್ರು ಹೇಳಿದರು. ನಾವು ಅಲ್ಲಿದ್ವಿ. ಆದರೆ ಅಲ್ಲಿ ನಡೆದಂಥ ಆ ಘಟನೆಯಲ್ಲಿ ನಾವು ಏನೂ ಮಾಡ್ಲಿಕ್ಕೆ ಹೇಳಿದಾಗ ನಾವು ಅಸಹಾಯಕರಾಗ್ಬಿಟ್ರು. ಘೋಷಣೆ ಮಾಡಿದ್ದಿದ್ರೆ ಜಿಲ್ಲೆ ಆಗ್ಬಿಟ್ಟಿತ್ತು. ಜಿಲ್ಲೆ ವಿಭಜನೆಗೆ ವಿರೋಧಗಳು ಸಾಕಷ್ಟಿದೆ, ಮೊದಲನೇ ಪಾಯಿಂಟ್. ಎರಡನೇದು, ಜಿಲ್ಲೆ ವಿಭಜನೆ ಆದರೆ ಮೊದಲು ಮೈಲೇಜ್ ಸಿಗೋದು ಉಪೇಂದ್ರ ಪೈ ಅವರಿಗೆ. ಇಲ್ಲಿ ಶಾಸಕರಿಗೆ ಏನೋ ಇರುಸು ಮುರುಸು. ಉಪೇಂದ್ರ ಪೈ ಅವರನ್ನು ಬೆಳೆಸುವಂಥ ಯಾವ ಮನಸ್ಥಿತಿಯೂ ಇಲ್ಲಿ ಇಲ್ಲ. ಶಾಸಕರಿಗೆ ವಿರೋಧ ಇದೆ ಅಂತ ಹೇಳ್ತೀನಿ. ನೀವು ಇವತ್ತು ಜಿಲ್ಲೆಯ ಮಾಡಬೇಕಂತಕ್ಕಂಥ ವೈಯಕ್ತಿಕ ವಿಚಾರ ಅವ್ರು ಇದ್ದರೂ ಕೂಡ ಅವ್ರು ಮಾಡೋದಿಲ್ಲ. ಯಾಕೆಂತ ಕೇಳಿದ್ರೆ, ಜಿಲ್ಲಾ ಹೋರಾಟ ಸಮಿತಿ ಯಾರು ಅಧ್ಯಕ್ಷ ಇದ್ದಾನೋ, ಹೋರಾಟ ಮುಂಚೂಣಿ ಇದ್ದಾನೋ, ಅವನಲ್ಲಿ ಫೋಕಸ್ ಆಗ್ತಾರೆ, ಅವನ ಹೆಸರು ಅವನು ಮುಂದುವರಿತಾನೆ. ಹಾಗಾಗಿ ಏನು ಕೇಳಿದ್ರೆ, ಇವತ್ತಿನ ದಿನಗಳಲ್ಲಿ ಯಾರು ಇನ್ನೊಬ್ಬರಿಗೆ ಬೆಳೆಸ್ತಾನೆ ಅನ್ನೋದು ಸುಳ್ಳು, ತನ್ನ ಕುರ್ಚಿನ ಇನ್ನೊಬ್ಬರಿಗೆ ಬಿಟ್ಟು ಕೊಡ್ತಾನೆ ಅಂತೇಳಿ ಸುಳ್ಳು. ಅವನೇ ಯಾಕೆ ಪಡಿಬೇಕು ಬಿಟ್ಟರೆ ಆ ಕುರ್ಚಿ ಬಿಟ್ಟಿಯಾಗಿ ಕೊಡಬೇಕು, ಯಾರು ಬಿಟ್ಟು ಕೊಡೋದಿಲ್ಲ. ಜಿಲ್ಲಾ ವಿಭಜನೆಯನ್ನು ಮಾಡ್ತಾ ಮಾಡ್ತಾ ಹೋರಾಟವನ್ನು ಮಾಡ್ತಾ 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 ಹೋರಾಟ ಸಮಿತಿಯೇ ವಿಭಜನೆ ಆಗೋಯ್ತು. ಯಾವ ಕಾರಣಕ್ಕೂ ವಿಭಜನೆ ಆಗಿಲ್ಲ. ನಿಮ್ಮಲ್ಲಿ ಆ ರೀತಿ ಅಪಸ್ವರಗಳು ಸಾಕಷ್ಟು ಕೇಳಿಬರ್ತಾರೆ. ಅವರು ನಮ್ಮ ಸಮಿತಿಯವರು ಅಲ್ಲ, ಇನ್ನೊಬ್ರು ಕಮಿಟಿ ಮಾಡಿದ್ರೆ ನಮ್ಮ ಸಮಿತಿನೇ ಅಲ್ಲ, ಅವ್ರು ನಮ್ಮ ಸಮಿತಿಯಲ್ಲೇ ಇಲ್ಲ. ಅವರು ಇನ್ನೊಂದು ಹೋರಾಟ ಸಮಿತಿಯನ್ನು ಮಾಡಬೇಕು ಅನ್ನೋ ಮಾತು ಕೂಡ ಇದೆ. ಈಗಾಗಲೇ ನಮ್ಮ ಹತ್ರ ಬಂದು ಪ್ರಸ್ತಾವನೆ ಮಾಡ್ಕೊಂಡು ಹೋದ್ರು, ಮೊನ್ನೆ ಮಾಡ್ಬೇಕೆಲ್ಲ ಮಾಡಿದ್ದೇನೆ ಅಂತಂದೆ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಹೋರಾಟ ಮಾಡೋಕ್ಕೆ, ನಿಮ್ಮ ವಿಚಾರಗಳಿಗೆ ಬೇಡ ಅಂತ ಅಡ್ಡಾಗಲಿಗೆ ನಾವು ಶಿರ್ಸಿ ಜಿಲ್ಲಾ ಹೋರಾಟ ಸಮಿತಿಯನ್ನು ನಾವು ಎಲ್ಲ ಹಿಡ್ಕೊಂಡು ಕೂತಿದ್ದಾವೆ. ಇಲ್ಲ, ಅವರು ಶಿರ್ಸಿ ಜಿಲ್ಲಾ ಹೋರಾಟಕ್ಕೆ ಮುಂದಾಗ್ತಾ ಇರೋದಾ ಮಾಡಿ, ಅಥವಾ ಯಲ್ಲಾಪುರ ಜಿಲ್ಲಾ ಮಾಡು? ಇಲ್ಲ, ಅವ್ರು ಮತ್ತು ಬೇರೆ ಒಂದು ಹೆಸರು ನಾಮಕರಣದಿಂದ ಹೊಂಟಿದ್ದಾರೆ ಅವರು. ಅವರೊಬ್ಬರು ನಮ್ಮ ಇವರು ಈಗ ಕದಂಬ ಕನ್ನಡ ಜಿಲ್ಲೆ ಹೊಂಟಂಗೆ ಇವರು ಮತ್ತೊಂದು ಹೆಸರು ತಗೊಂಡು ಹೊರಟಿದ್ದಾರೆ. ಎಲ್ಲ ಅವರವರದ್ದೇ ಒಂದು ಗುಂಪನ್ನು ಕಟ್ಟಿಕೊಂಡು ಹೋರಾಟ ಮಾಡ್ತಾ ಹೋದ್ರೆ ಜಿಲ್ಲೆ ಶಿರ್ಸಿ ಜಿಲ್ಲೆ ಆಗೋದಿಲ್ಲ. ಅಲ್ಲ, ಆಗಬಾರ್ದು ಹೇಳೋ ಪ್ರಯತ್ನ ಅದು. ಒಂದು ಹೋರಾಟ ಸಮಿತಿ ಇರಬೇಕು. ಆ ಸಮಿತಿಯಲ್ಲಿ ಸೇರಿ ಆ ಸಮಿತಿಗೆ ಪ್ರೋತ್ಸಾಹ ಕೊಟ್ಟು ಗಟ್ಟಿಯಾಗಿ ಅವ್ರ ಜೊತೆ ನಿಂತರೆ ಇದು ಆ ಕೆಲಸ ಯಶಸ್ವಿ ಆಗತಕ್ಕಂಥ ಪ್ರಯತ್ನಕ್ಕೆ. ಉಪೇಂದ್ರ ಪೈ ಅವರ ಹೋರಾಟದ ಫಲಶ್ರುತಿ ಏನು ಅಂತಂದರೆ, ಉಪೇಂದ್ರ ಪೈ ಅವರು ರಿಯಲ್ ಎಸ್ಟೇಟಲ್ಲಿ ಇನ್ನಷ್ಟು ಬೆಳೆದ್ರು, ಶಿರಸಿಯಲ್ಲಿ ಸೈಟ್ಗಳ ಬೆಲೆ ಇನ್ನಷ್ಟು ಜಾಸ್ತಿ ಆಯಿತು. ನಿಜವಾಗಲೂ ಈ ಮಾತಿಗೆ ನಾನು ಉತ್ತರ ನಿಮ್ಗೆ ಹೇಳಬೇಕಂದ್ರೆ, ಇಲ್ಲಿ ಈ ಶಿರಸಿ ಕ್ಷೇತ್ರದಲ್ಲಿ ಇವತ್ತು ರಿಯಲ್ ಎಸ್ಟೇಟ್ನಲ್ಲಿ ಬಹುಶಃ ನಾನು ಉದ್ಯಮಿ ದೊಡ್ಡ ಮಾಡಿದ್ದೇನೆ. ಶಿರಸಿಗಿಂತ ಹೆಚ್ಚು ಹೊರಗಡೆಗೆ ನನ್ನ ವ್ಯವಹಾರ ಇದೆ ರಿಯಲ್ ಎಸ್ಟೇಟ್. ಶಿರಸಿಯಲ್ಲಿ ನಮ್ಮದು ರಿಯಲ್ ಎಸ್ಟೇಟ್ ಕಡಿಮೆ ಇದೆ. ನನಗಿಂತ 10 ಪಟ್ಟು ಮುಂದುವರೆದಿಲ್ಲಿ ಮಾಡ್ತಾ ಇದ್ದವರು ರಿಯಲ್ ಎಸ್ಟೇಟರು ಇದ್ದಾರೆ, ಬೇರೆಯವರು ಇದ್ದಾರೆ. ನಾನು ಶಿರಸಿ ಜಿಲ್ಲೆ ಆಗ್ಬೇಕು ಅಂತ ಹೇಳಿದ್ ಬಿಟ್ಟರೆ ನಾನು ಎಲ್ಲೆಲ್ಲಿ ವ್ಯವಹಾರ ನಡೀತದೆ ಅಲ್ಲೆಲ್ಲ ಜಿಲ್ಲೆ ಆಗ್ಬೇಕು ಅಂತ ಹೇಳಿಲ್ಲ ನಾನು. ಹಾಗಾಗಿ ಈ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ
ಆ ಜಿಲ್ಲಾ ಹೋರಾಟಕ್ಕೂ ಸಂಬಂಧ ಇಲ್ಲ, ಅದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಅದು ವೈಯಕ್ತಿಕ ಬೇರೆ, ಇದು ನನ್ನ ವೈಯಕ್ತಿಕ. ಉದ್ಯಮ ಮಾಡೋದು, ನಾನು ಉದ್ಯೋಗ ಮಾಡೋದು, ನಾನು ಕೃಷಿಕನಾಗಿರೋದು ನನ್ನ ವೈಯಕ್ತಿಕ ವಿಚಾರ ಮತ್ತು ನನ್ನ ವೈಯಕ್ತಿಕ ಆಗಿತ್ತು. ಇದು ಸಾರ್ವಜನಿಕ ಸೇವೆಗೂ ಇದಕ್ಕೂ ಸಂಬಂಧ ಇಲ್ಲ. ಉಪೇಂದ್ರ ಪೈ ಅವರನ್ನ ವೈಯಕ್ತಿಕವಾಗಿ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಉಪೇಂದ್ರ ಪೈ ವ್ಯಕ್ತಿಯಾಗಿ ಉಪೇಂದ್ರ ಪೈ ಓಕೆ. ಆದರೆ ನೀವೊಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ನಿಮ್ಮ ಶಕ್ತಿಯನ್ನು ನೀವು ತೋರಿಸ್ಬೇಕಲ್ಲ. ನಿಮ್ಮ ಶಕ್ತಿ ಜನರಿಗೆ ಕಾಣದೆ ಹೋದರೆ ನಿಮ್ಮ ಹಿಂದೆ ಯಾರೂ ಬರೋದಿಲ್ಲ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಈಗ ನಿಮ್ಮ ಪ್ರಕಾರ ಶಕ್ತಿ ಅನ್ನೋದು ಹ್ಯಾಂಗೆ ತೋರಿಸ್ಬೇಕಂತ ಹೇಳ್ರಿ. ನಾವು ಇಷ್ಟೆಲ್ಲ ತೋರಿಸಿದ ಶಕ್ತಿಯನ್ನು ಹೊರತುಪಡಿಸಿ ನಿಮ್ಮ ರೀತಿಯಷ್ಟೆಲ್ಲ ಹ್ಯಾಂಗೆ ಮಾಡಿದ್ರೆ ದೊಡ್ಡ ಶಕ್ತಿ ಬರ್ತದೆ ಅಂತ ಹೇಳಿ. ನಿಮ್ಮ ಪ್ರಕಾರದಲ್ಲಿ ಹೇಗೆ ಶಕ್ತಿ ಬರ್ತದೆ? ಈ ಹೋರಾಟ ಸಮಿತಿ ಶಕ್ತಿ ಬರಬೇಕು. ನೀವು ನನ್ನನ್ನು ಪಿ ಎ ಆಗಿ ತಗೊಳ್ತಾ ಇದ್ದೀರಾ? ಪಿ ಆಗಲ್ಲ, ನಿಮ್ಮ ಪ್ರಕಾರ ಲೀಡರ್ ಆಗ್ತಾ ಇರೋರು ನೀವು ಸ್ವಾಮಿ. ನಾವು ಸ್ವಾಮಿ ನೀವು ಯೋಚನೆ ಮಾಡಬೇಕು. ಅಲ್ಲ, ನಮ್ಮೆಲ್ಲ ಹೋರಾಟಕ್ಕೆ ಎಲ್ಲ ಆಲೋಚನೆಗಳನ್ನ ನಾವೇ ಕೊಡ್ಬೇಕಾ? ನಮ್ಮ ಯಾವ ತಪ್ಪಿರಿ ಅದನ್ನ ನಾವಿಲ್ಲಿ ಕುಂತು ಪ್ರಶ್ನೆ ಮಾಡ್ತೀವಿ. ನಮ್ಮ ಹೋರಾಟಗಳು ಎಲ್ಲವೂ ಯಶಸ್ವಿಯಾಗಿ ನಡೀತಾವೆ. ಹೆಜ್ಜೆ ಹೆಜ್ಜೆಗೆ ನಾವೆಲ್ಲೂ ತಪ್ಪು ನಡೀತಾ ಇದ್ದೇವೆ. ಎಲ್ಲೂ ಕೂಡ ನಾವು ನಮ್ಮ ವೈಯಕ್ತಿಕವಾಗಿ ಜಿಲ್ಲಾ ಹೋರಾಟ ಸಮಿತಿ ಪಡ್ಕೊಳ್ಳಿಲ್ಲ. ಶಿರಸಿ ನಮ್ಮ ಶಕ್ತಿಗೂ ಮೀರಿ ನಾವು ಹೋರಾಟ ಮಾಡಿದ್ದೇವೆ. ಶಿರಸಿ ಜಿಲ್ಲೆಯ 6 ತಾಲೂಕುಗಳಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳಿವೆ? ಅಲ್ಲ, ಅದಕ್ಕೆ ಪಂಚಾಯತ್ಗಳು ಕೆಲವು ಇದಕ್ಕೆ ಮಾಡಿದಾಗ ಸರ್ವೆಗಳು ಮಾಡಿದಾಗ ಬೇರೆ ಬರ್ತವೆ, ಕೆಲವು ಸರ್ವೆ ಮಾಡಿದಾಗ ಬೇರೆ ಬರ್ತವೆ. ಆಯ್ತು, ವಿಧಾನಸಭೆ ಕ್ಷೇತ್ರಗಳು ಮಾಡಿದಾಗ ಬೇರೆ ಬರ್ತದೆ, ಜಿಲ್ಲೆ ಮಾಡ್ಲಿಕ್ಕೆ ಹೋದಾಗ ಬೇರೆ ಬರ್ತದೆ. ಒಂದು ಬಂದು ಫಿಗರ್ ಹೇಳಿ. ಎಷ್ಟು ಫಿಗರ್ ನಿಮ್ಮ ಬಾಯಲ್ಲಿ ಎಷ್ಟು ಬರ್ತದೆ? ಅಲ್ಲ, ನಮ್ಮಲ್ಲಿ ಇಲ್ಲಿ ಮಾಡ್ಲಿಕ್ಕೆ ಸುಮಾರು 135 ಜನ ನಮಗೆ ಕಲೆಕ್ಟರ್ ಸಿಕ್ಕಿತ್ತು ಈ 6 ತಾಲೂಕುಗಳಲ್ಲಿ. ಹೌದು, 6 ತಾಲೂಕಲ್ಲಿ. ಅದಕ್ಕೆ ಅಲ್ಲಿ ಏನಾಗಿದೆ, 130 ಗ್ರಾಮ ಪಂಚಾಯತ್ಗಳಿದೆ. ಹೌದು, ಅಲ್ಲ ಅಲ್ಲಿ ಏನಾಗಿದೆ, ಇನ್ನೊಂದು ಏನಾಗಿದೆ ವಾಸ್ತವಿಕ ನಿಮ್ಮ ವಿಚಾರದಲ್ಲಿ 130 ಗ್ರಾಮ ಪಂಚಾಯತ್ಗಳಿದೆ. ಹೌದು, ಈ 130 ಗ್ರಾಮ ಪಂಚಾಯತ್ಗಳ ಒಪ್ಪಿಗೆ ಅಥವಾ ಅವರನ್ನ ನೀವು ಕನ್ಸಲ್ಟ್ ಮಾಡಿದಾರ ಜಿಲ್ಲಾ ವಿಭಜನೆಗೆ? ನಾವು ಎಲ್ಲ ಪ್ರತಿಯೊಬ್ಬರಿಗೂ ನಾವು ಅವರಿಗೆ ನಮ್ಮಲ್ಲಿ ಜಿಲ್ಲೆ ಬಗ್ಗೆ ಅವರಿಗೆ ಪ್ರತಿಯೊಬ್ಬರಿಗೆ ನಾವು ಪತ್ರ ಮುಖೇನ ಕೊಟ್ಟು ನೀವು ನಮಗೆ ಅದರ ಬಗ್ಗೆ ನೀವು ನಮ್ಗೆ ಬೆಂಬಲ ಕೊಡ್ಬೇಕಂತ ನಾವು ಕೇಳಿದ್ದೇವೆ. ನಾವು ಕೇಳಲಿಕ್ಕೆ ಹೋದಾಗ ನಮಗೆ ಗೊಂದಲ ಆಗಿದೆ. ಅಲ್ಲಿ ಶಿರಸಿ, ಸಿದ್ದಾಪುರ 2 ತಾಲೂಕುಗಳು ಹೊರತುಪಡಿಸಿ ನಮಗೆ ಉಳಿದ ತಾಲೂಕಿನಲ್ಲಿ ನಮಗೆ ಗೊಂದಲ ಆಗಿದೆ. ಯಾಕಂದರೆ ಅವರು ತಮ್ಮ ಜಿಲ್ಲೆ ಆಗಬೇಕು ಅಂತಾರೆ. ವಾಸ್ತವಿಕ ಒಂದು ಹೇಳ್ತೇನೆ ನಾನು, ಮುಣಗೋಡದಲ್ಲಿ ನಾವು ಹಿಂಗೆಲ್ಲ ಜಿಲ್ಲಾ ಸಮಿತಿ ಮಾಡ್ಕೊಂಡು ಮುಣಗೋಡ ಕಮಿಟಿಯನ್ನು ಮಾಡಿ ನಾವು ಕೊಟ್ಟು ಇನ್ನೊಂದೇನು ಅರ್ಧ ಗಂಟೆಯಲ್ಲಿ ನಮ್ಮ ಸಭೆ ಮುಗಿತು ಹೊರಡಬೇಕಾದ್ರೆ ಅಲ್ಲಿ ಒಂದು 10 ಜನ ಬರ್ತಾರೆ. ಕೊನೆಯದಾಗಿ ಸಂಜೆ 5 ಗಂಟೆಗೆ ಬಂದು ಅವ್ರು ಒಂದು ಮಾತಾಡ್ತಾರೆ ನಮಗೆ, ಅಲ್ರಿ ನೀವು ಆವಾಗಿಂದ ಶಿರ್ಸಿ ಜಿಲ್ಲೆ ಮುಣಗೋಡ ಜಿಲ್ಲೆ ಇಟ್ಟುಕೊಂಡು ಉಪೇಂದ್ರ ಪೈ ಅವರು ಅಪಕ್ವರು ಅಲ್ಲ ಅನ್ನುವಂತ ಮಾತು ಬರ್ತಾ ಇಲ್ಲ. ಕೇಳ್ರಿ, ನೀವು ಅವ್ರ ಕಾತೂರು ಜಿಲ್ಲೆ ಯಾಕಾಗಬೇಕಂತ ಕೇಳಿದ್ರು ನಮ್ಗೆ. ಅಲ್ಲಿ ಅವ್ ನಾನು ಏನು ಉತ್ತರ ಕೊಡಲಿಲ್ಲ ಅದಕ್ಕೆ. ಅಪಕ್ವರು, ಅಸಹಾಯಕರು, ನಿಮಗೆ ಆ ಲೀಡರ್ಶಿಪ್ ಅನ್ನ ಮುಂದೆ ತಗೊಂಡು ಹೋಗುವಂತ ಯೋಗ್ಯತೆ ಇಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಯಾವ ಲೆಕ್ಕದಲ್ಲಿ ಹೇಳ್ತಾರೆ? ಈಗ ನಿಮಗೆ ಆ ಗುಂಪುಗಾರಿಕೆಯನ್ನ ಒಂದು ಹಂತಕ್ಕೆ ತರುವಂತ ಚಾಕಚಕ್ಯತೆನೇ ಇಲ್ಲ. ಹ್ಯಾಂಗ ತರ್ತೀರಿ? ಈಗ ಯಲ್ಲಾಪುರದವ್ರು ನೀವು ಜಿಲ್ಲೆ ಆಗ್ಬೇಕಂತೀರಿ, ಅವ್ರಿಗೆ ಮನವರಿಕೆ ನೀವು ಹೆಂಗೆ ಮಾಡ್ತೀರಿ? ನಾವು 5 ಸಮಯ ಮಾಡಬೇಕು, 5 ಸಭೆಗಳೆಲ್ಲ ಮಾಡಿ ನಾವು ಅವರಿಗೆ ನೀನು ಸಾಷ್ಟಾಂಗ ನಮಸ್ಕಾರವನ್ನೇ ಮಾಡಿದ್ವಿ, ನಮ್ಮ ಜೊತೆ ಬರ್ರಿ ಹೇಳಿ. ಒಪ್ಪದಿದ್ದಾಗ ನೀವು ಹೆಂಗೆ ತರ್ತೀರಿ? ಅವರಿಗೆ ತರ್ಲಿಕ್ಕೆ ಹೆಂಗೆ ಸಾಧ್ಯ ಉಂಟು? ಅವರಿಗೆ ಇವತ್ತು ಹಳಿಯಾಳದವರು ಯಾವ ಕಾರಣಕ್ಕೂ ನಾವು ಬೇರೆ ಜಿಲ್ಲೆಗಳಿಗೆ ಕೊಡೋದಿಲ್ಲ, ಆಗೋದ್ರೆ ಹಳಿಯಾಳನೇ ಆಗಬೇಕು ಅಂತೇಳಿ. ಯಾಕಂದರೆ ವಿಸ್ತಾರವಾದ ಭೂಮಿ ಇದೆ, ಇಲ್ಲಿ ಎಲ್ಲ ರೀತಿ ನೀರು ವ್ಯವಸ್ಥೆ ಇದೆ, ಇಲ್ಲಿ ಯಾವುದೇ ರೀತಿ ಜನಸಂಖ್ಯೆಗಳು ಬಂದರೂ ಏನೇ ಆದರೂ ಕೂಡ ಜಿಲ್ಲೆಯ ವಿಭಜನೆ ಮಾಡೋದಕ್ಕೂ ಕೂಡ ಅದಕ್ಕೆ ಒಂದು ನಾರ್ಮ್ಸ್ ಇದೆ. ಅದನ್ನು ನೀವು ಸ್ಟಡಿ ಮಾಡಲಿಲ್ಲ. ನೀವು ಹಳಿಯಾಳದವರು ಆ ಮಾತನ್ನು ಹೇಳಿದಾಗ ನೀವು ಹಳಿಯಾಳದವರಿಗೆ ಆ ನಾರ್ಮ್ಸ್ ಪ್ರಕಾರ ಕನ್ವಿನ್ಸ್ ಮಾಡಬೇಕು. ನೀವು ಸುಮ್ಮನೆ ಇದೊಂದು ರಿಯಲ್ ಎಸ್ಟೇಟ್ ಡೀಲಿಂಗ್ ಅಲ್ಲ. ಇದು ಕನ್ವಿನ್ಸ್ ಮಾಡಿದಾಗಲೇ ವಿಷಯ ಬಂತು. ನಮ್ಮಲ್ಲಿ ಇದು ಕೆಲವರು ಇನ್ನೊಂದು ತಾಲೂಕಿನವ್ರು ಹೇಳಿದರು, ಹಳಿಯಾಳ ಆಗೋದು ಒಂದೇಯ, ಕಾರವಾರ ಇರೋದು ಒಂದೇಯ. ಎಲ್ಲಿ ಯಾರಿಗೆ? ಶಿರ್ಸಿ, ಸಿದ್ದಾಪುರ ಇವರಿಗೆ, ಈ ಭಾಗದವರಿಗೆ. ಜಿಲ್ಲಾ ಹೋರಾಟ ಸಮಿತಿಯನ್ನೇ ನೆಚ್ಚಿಕೊಂಡು ಒಂದೇ ಉದ್ದೇಶದಲ್ಲಿ ಉಪೇಂದ್ರ ಪೈ ಅವರು ಹೋರಾಟವನ್ನು ಮುಂದುವರಿಸಿದಿದ್ರೆ ನಿಮಗೆ ಜನ ಬೆಂಬಲ ಸಿಗ್ತಾ ಇತ್ತು. ನೀವು ಮಧ್ಯಂತರದಲ್ಲಿ ನಿಮ್ಮ ಮಹತ್ವಾಕಾಂಕ್ಷೆಗೆ ನೀವು ಚುನಾವಣೆಗೆ ನಿಲ್ಲೋಕೆ ಹೋದ್ರಿ, ನಿಮಗೆ ಲೀಡರ್ ಆಗಬೇಕು, MLA ಆಗಬೇಕು ಅನ್ನೋ ಮಹತ್ವಾಕಾಂಕ್ಷೆ, ಆ ಮಹತ್ವಾಕಾಂಕ್ಷೆಗೆ ನೀರೆರಿಯೋದಕ್ಕೆ ನಿಮ್ಮ ಫಾಲೋವರ್ಸ್ ರೆಡಿ ಇಲ್ಲ. ಚುನಾವಣೆ ನಿಂತಿದ್ದು ನೀವು ಉದ್ದೇಶದಿಂದ ಭ್ರಷ್ಟರಾಗ್ತಾ ಇದ್ದೀರಿ. ಚುನಾವಣೆ ನಿಮ್ಮ ಉದ್ದೇಶವನ್ನ ನೀವು ಬಿಟ್ಟುಕೊಡ್ತಾ ಇದ್ದೀರಿ. ನಾನು ಹೋರಾಟ ಗಟ್ಟಿಯಾಗಿ ಸ್ಟಿಕ್ ಆಗಿಲ್ಲ ಅದಕ್ಕೆ. ನೀವು ನಾನು ಹೋರಾಟ ಸಮಿತಿ ಅಧ್ಯಕ್ಷನಾಗಿ 7 ವರ್ಷಗಳ ಕಾಲ ಸತತ ಹೋರಾಟ ಮಾಡಿ
ಜಿಲ್ಲೆಯ ಅಂತ ಹಾಗೂ ಘೋಷಣೆ ಆಗೋ ಅಂತಿಮ ತನಕನೂ ನಾನು ಅಲ್ಲೇ ಇದ್ದೆ. ಅವಾಗ ನಾನು ಎಲ್ಲೂ ಚುನಾವಣೆ ನಿಲ್ಲಿಲ್ಲ, ಯಾವ ರಾಜಕೀಯ ಪಕ್ಷದಲ್ಲಿ ನಾನು ಗುರುಸ್ಕೊಳ್ಳಿಲ್ಲ. ರಾಜಕೀಯದಲ್ಲಿ ಇದ್ದವಂಥವರೆಗೂ ನಾನು ಬಿಟ್ಟು ಕಾಂಗ್ರೆಸ್ ಬಿಟ್ಟು ನಾನು ಏನು ಯಾವುದೂ ರಾಜಕೀಯ ಬೇಡ ಅಂತೇಳಿ ಕೇವಲ ಜಿಲ್ಲೆಗಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ನಾನು ಬಂದೆ. ಆ ಕೊಟ್ಟಂಥ ತಾಲೂಕು ಅಧ್ಯಕ್ಷರು ಬಿಟ್ಟು ಬಂದೆ ನಾನು. ಯಾಕೆ ನಂಗೆ ನನ್ನ ಆಗಬೇಕು ಉದ್ದೇಶ ಜಿಲ್ಲೆ ಅಂಥೇಳಿ. ಅಲ್ಲಿವರೆಗೆ ನಾನು ಯಾವುದೂ ಚುನಾವಣೆ ಸ್ಪರ್ಧಿಸಲಿಲ್ಲ. ಹಾಗಾಗಿ ಆ 7 ವರ್ಷಗಳ ಕಾಲದಲ್ಲಿ 2 ಚುನಾವಣೆಗಳು ಆಗೋದ್ವು. ನಾ ಟಿಕೆಟ್ ಕೇಳಲಿಲ್ಲ, ನಾನು ಅಭ್ಯರ್ಥಿ ಅಲ್ಲ. ಹಾಗಾಗಿ ಇದು ಏನಿದೆಯಲ್ಲ, ಇದು ಯಾವ ಲೆಕ್ಕಕ್ಕೂ ಇದು ಸತ್ಯ ಅಲ್ಲ, ಇದು ವಿಷಯನೇ ಅಲ್ಲ. ಇದು ವಿಷಯ ನೀವಿನ್ನೇನು ನಿಮ್ಮನ್ನ ತುಳಿಯೋದಕ್ಕೆ ಹಾಗಾದ್ರೆ ಬಹಳ ಪ್ರಯತ್ನ ಆಯ್ತಾ? ತುಳಿಯೋದಕ್ಕಿಂತ ಹೆಚ್ಚಾಗಿ ಒಂದು ವ್ಯಕ್ತಿ ಬೆಳೀತಾರೆ ಅಂದರೆ ಅವನನ್ನ ಹೇಗೆ ನಾವು ಹೇಳಿ, ನೀವು ತುಳಿಬಹುದು, ಓಪನ್ ಆಗಿ ಮಾತಾಡಬೇಕು. ನಿಮ್ಮ ಪ್ರಯತ್ನ ಆಗಿದೆ ಅಂತ ತುಳಿಬಹುದು ಅನ್ನತಕ್ಕಂಥದ್ದು ಆ ಪ್ರಯತ್ನಗಳು ನಡೀತವೆ. ಅವು ಯಾರು ನಿಮ್ಮನ್ನು ತುಳಿಯೋ ಪ್ರಯತ್ನ ಅಲ್ಲ, ಭಾಳ ರಾಜಕೀಯವಾಗಿ ತಿಳಿದ್ರು ನಮಗೆ. ನೀವು ನೇರವಾಗಿ ಹೇಳಿ, ಯಾರು ನಿಮ್ಮನ್ನು ತುಳಿಯೋ ಪ್ರಯತ್ನ ಮಾಡಿ? ನಮ್ಮ ತುಳಿಯೋ ಪ್ರಯತ್ನ ನಿಮ್ಮ ನೇರವಾಗಿ ರಾಜಕೀಯವಾಗಿ ನಮ್ಮ ತುಳಿಯಕ್ಕೆ ಪ್ರಯತ್ನ ಮಾಡಿದ್ರು ಅಂತೇಳಿ. ನಿಮ್ಮನ್ನ ರಾಜಕೀಯವಾಗಿ ತುಳಿಯೋ ಹೊರಟವ್ರು ಯಾರು? ಹೊರಟವ್ರು ಅಂತ ನಿಮ್ಗೆ ಗೊತ್ತಾರ, ಮತ್ತೆ ನಾವು ಹೇಳೋದು ಬೇಡ. ಇಲ್ಲ ಹೇಳಿ, ನಮ್ಮ ಎದುರುಗಡೆ ಚುನಾವಣೆ ಹೇಳಿ ಸರ್. ನಮ್ಮ ಎದುರುಗಡೆ ಚುನಾವಣೆ ನಿಂತು ಏನು ಇವತ್ತು ಆಯ್ಕೆ ಆಗಿದಾರಲ್ಲ, ಅವರೇ ನಮ್ಮನ್ನು ತುಳಿಬೇಕಂತ ಹೊಂಟಿದ್ದು, ಬೇರೆ ಯಾರು ಅಲ್ಲ. ನಿಮ್ಮನ್ನ ತುಳಿಯೋದ್ರಿಂದ ಅವ್ರಿಗೆ ಏನಾಗೋದಿದೆ ಸರ್? ಅವ್ರು ಶಾಸಕರಾಗ್ಲಿ ಆಗ್ತಲ್ಲ, ಅವ್ರು ನಾಯಕರಾಗಲಿ. ನಿಮ್ಮನ್ನ ತುಳಿದು ಅವರು ಶಾಸಕರಾಗಿದ್ದು ಅನ್ನೋದು ಭ್ರಮೆ ಸರ್ ನಿಮ್ಗೆ. ಆ ಭ್ರಮೆಯಲ್ಲಿ ಇದ್ದೀರಿ ನೀವು. ಭ್ರಮೆ ಅಂತ ನಾವು ಹೇಳಿದ್ರೆ 9,000 ಓಟನ್ನು ತುಳಿದು ಅವರು MLA ಆಗಿದ್ದ. ಅರೆ ಚುನಾವಣೆ ಅವರು ಚುನಾವಣೆಯಲ್ಲಿ ಎಷ್ಟು ಮಾರ್ಜಿನಲ್ ಗೆದ್ದಿದ್ದಾರೆ ಗೊತ್ತು? ಚುನಾವಣೆ ಸರ್, ನಾನು ಹೇಳೋದು ಚುನಾವಣೆ ಇದು. ಚುನಾವಣೆಯಲ್ಲಿ 9,000 ಇದ್ದಿದ್ದು 80,000 ಆಗ್ಲಿಕ್ಕೆ ಬಹಳ ಹೊತ್ತಿಲ್ಲ. 85 ಮಾಡಿಲ್ಲ. ನಿಮ್ಮನ್ನ ತುಳಿಯೋದ್ರಿಂದ ಅಪಪ್ರಚಾರವನ್ನು ಮಾಡಿ ಅವ್ರಿಗೆ ಯಾವ ಲಾಭ ನಷ್ಟ ಇಲ್ಲ. ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡ್ಲಿಕ್ಕೆ ಇವ್ರದೇ ಒಂದು ಟೀಮ್ ಕಟ್ಟಿ ಇವರು ಬೇರೆ ಜೊತೆಗೆ ಡೀಲ್ ಆಗಿದ್ದಾರೆ. ಚುನಾವಣೆಯ ವಿಚಾರವನ್ನು ಬಿಡಿ, ಚುನಾವಣೆಯ ವಿಚಾರದಲ್ಲಿ ಬಿಡಿ. ಅದು ಈಗ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಆ ನೆಲೆಯಲ್ಲಿ ನಿಮ್ಮನ್ನು ಹೇಗೆ ತುಳಿದ್ರು ಅವರಂತ? ಅಲ್ಲ, ನಂಗೆ ಜಿಲ್ಲಾ ಹೋರಾಟ ಸಮಿತಿ ನಂಗೆ ಯಾರು ತುಳಿಲಿಕ್ಕೆ ಅಂತ ನನಗಿದೆ ನಮ್ಮಲ್ಲಿ ಏನೂ ಇದಿಲ್ಲಾಗಿತ್ತು, ಭಿನ್ನಾಭಿಪ್ರಾಯ ಇಲ್ಲಾಗಿತ್ತು. ಜಿಲ್ಲಾ ಹೋರಾಟ ಸಮಿತಿಯಾಗಿ ನನಗೆ ತುಳಿಲಿಲ್ಲ. ನಾನು ಚುನಾವಣೆ ನಿಂತಲ್ಲ, ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಇವರು ಏನಕ್ಕೆ ನಮ್ಮ ಸಮಿತಿ ಸ್ಟ್ರಾಟಜಿ ಇರೋದು ಸ್ವಾಭಾವಿಕ. ಹೌದು, ನಿಮ್ಮನ್ನ ಕೆಡಗೋದು ಒಂದು ಗೆಲ್ಲೋದು ಎಲ್ರಿಗೂ ಇದೆ. ನೀವು ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ಗೆಲ್ಲುವವ್ರು ಮಾಡೇ. ಈಗ ನಾನು ಹೇಳೋದು ನಮ್ಮ ಸಮಿತಿ ಒಳಗಡೆಗೆ ಎಲ್ಲಾ ಪಕ್ಷದವರು ಇದ್ರು. ಹಾಗಾಗಿ ಏನಕ್ಕೆ ಚುನಾವಣೆಯ ಸಂದರ್ಭದಲ್ಲಿ ನನ್ನ ಹೋರಾಟ ಸಮಿತಿಯವರು ಎಲ್ಲರೂ ನನ್ನ ಪರವಾಗಿ ನಿಲ್ಲಿಲ್ಲ. ಅವರವ್ರಿಗೆ ಬೇಕಾದಂಥ ಪಕ್ಷದಲ್ಲಿ ಅವರು ಇದ್ರು, ಅಲ್ಲೆಲ್ಲ ಆಯ್ಕೆ ಮಾಡ್ಕೊಂಡು ಅವರು ಯಾರು ಬೇಕಾದ್ರೆ ಆ ಲೀಡರ್ ಹಿಂದೂರು, ನನ್ನಿಂದ ಬರಲಿಲ್ಲ. ನೀವು ಆರಂಭದಲ್ಲಿ ಜಿಲ್ಲಾ ವಿಭಜನೆಯ ಪ್ರಯತ್ನ, ಶಿರಸಿ ಜಿಲ್ಲಾ ಹೋರಾಟದ ಪ್ರಯತ್ನಕ್ಕಾಗಿ ಅದಕ್ಕೆ ಒಂದು ಫಲವನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು MLA ಆಗಿ ಚುನಾವಣೆಗೆ ನಿಂತಿದ್ದು ಅನ್ನೋ ಮಾತನ್ನು ಹೇಳಿದ್ರಿ. ಹೌದು, ನಿಜವಾಗಲು ನೀವು ಚುನಾವಣೆಗೆ ನಿಂತಾಗ ನಿಮ್ಮ ಹೋರಾಟಕ್ಕಾಗಿ ನಿಮಗೆ ಬೆಂಬಲವನ್ನು ಕೊಟ್ಟವರು ಆ ಒಂದು ನೆಲೆಯಿಂದ ನಿಮಗೆ ಬೆಂಬಲವನ್ನು ಕೊಡಲೇಬೇಕಿತ್ತು. ಕೊಡುವ ಜಾತಿ ಮತ್ತು ಹಣ. ಉಪೇಂದ್ರ ಪೈ ಅವರಿಗೆ ಉಪೇಂದ್ರ ಪೈ ಜಾತಿ ಆಧಾರದಲ್ಲಿ ಲೀಡರ್ ಆಗೋದು ಹಂಗ ನಡೆದು ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಬಂದಾಗ ಹಣದ ಆಮಿಷ, ಪಕ್ಷ, ಜಾತಿ, ಇವು ಆಶೆ ಆಮಿಷಗಳು ಇವೆಲ್ಲವೂ ಬಂದಾಗ ಅಲ್ಲಿ ಹೋರಾಟ ಸಮಿತಿ ಉದ್ದೇಶ ಏನಿದೆ, ಜೊತೆಯಲ್ಲಿದ್ದವರು ಕೆಲವರು, ಉದ್ದೇಶವನ್ನು ಮರೆತು ಹೊರಗಡೆ ಹೋಗೋರು ಕೆಲವರು. ಉಪೇಂದ್ರ ಪೈ ಅವರ ಜೊತೆ ಇನ್ನಷ್ಟು ಪ್ರಶ್ನೆಗಳಿದೆ ಕೇಳೋದು. ಮತ್ತೆ ಮುಂದುವರ್ಸೋಣ, ಒಂದು ಚಿಕ್ಕ ಬ್ರೇಕ್. ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್, ನಮ್ಮ ಪರಂಪರೆಯ ಪ್ರತೀಕವಾದ ಬಂಗಾರದ ಆಭರಣಗಳ ಅನನ್ಯ ಅಮೋಘ ಭಂಡಾರ ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್. 916 ಆಭರಣಗಳ ಯುನಿಕ್ ಕಲೆಕ್ಷನ್ಸ್, ಬ್ರೈಟ್ ಅಂಡ್ ಎಲಿಗಂಟ್ ಡಿಸೈನ್ಸ್, ಅಪರೂಪದ ಆಂಟಿಕ್ ಕಲೆಕ್ಷನ್ಸ್, ನಿಮಗೊಪ್ಪುವ ರೀತಿಯಲ್ಲಿ ಆಭರಣಗಳ ವಿನ್ಯಾಸ, ಕಡಿಮೆ ಬೆಲೆ, ಉತ್ಕೃಷ್ಟ ಗುಣಮಟ್ಟ, ವಿಶ್ವಾಸಾರ್ಹ ವ್ಯವಹಾರ, ಗ್ರಾಹಕರ ಸಂತೃಪ್ತಿಯೇ ನಮ್ಮ ಧ್ಯೇಯ. ಅತ್ಯಾಕರ್ಷಕ ಮನಮೋಹಕ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳಿಗೆ ಒಂದೇ ಆಯ್ಕೆ, ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್, CP ಬಜಾರ್, ಶಿರಸಿ.
ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪೈ ಅವರೇ, ಕೇಂದ್ರದ ಜೊತೆಯಲ್ಲಿ JDS ಮೈತ್ರಿಯನ್ನು ಮಾಡಿಕೊಂಡಿದ್ದರಿಂದ ರಾಜ್ಯದಲ್ಲಿ JDS ವೀಕ್ ಆಯಿತು ಅನ್ನೋ ಮಾತಿದೆ. ಕೇಂದ್ರದಲ್ಲಿ JDS ಮತ್ತು BJP ಒಂದಾಗಿರೋದ್ರಿಂದ ಈ ಎರಡೂ ಪಕ್ಷಗಳ ಈ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ಪ್ರಾದೇಶಿಕ ಪಕ್ಷ ಸೇರಿಕೊಂಡಾಗ ಪ್ರಾದೇಶಿಕ ಪಕ್ಷಗಳು ಕಳೆದು ಹೋಗುವ ಸಾಧ್ಯತೆಗಳು ಜಾಸ್ತಿ. ಇಲ್ಲ, ಅದರ ಪ್ರಾದೇಶಿಕ ಮೌಲ್ಯಗಳು ಏನಿರ್ತವೆ, ಒಂದು ಕೋರ್ ವ್ಯಾಲ್ಯೂಸ್ ಏನಿರ್ತವೆ, ಅವು ಮೈನಸ್ ಆಗ್ತವೆ. ಕೇಂದ್ರದ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಡಾಮಿನೇಟ್ ಮಾಡ್ತವೆ ಅಂತ ಆ ರೀತಿಯಿಂದ ಒಂದು ಪ್ರಾದೇಶಿಕ ಪಕ್ಷ ಇವತ್ತು ರಾಜ್ಯದಲ್ಲಿ ತನ್ನ ಸ್ಥಾನವನ್ನು, ತನ್ನ ನಾಯಕತ್ವವನ್ನು ಗಟ್ಟಿಯಾಗಿಗೊಳಿಸ್ಕೋತದೆ. ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯಾದ್ಯಂತ ಪಕ್ಷ ಅದು ತನ್ನ ಎಲ್ಲೆಲ್ಲಿ ಪ್ರಭಾವ ಇದೆ, ತನ್ನಲ್ಲಿ ಎಲ್ಲಿ ಶಕ್ತಿ ಇದೆ, ಯಾವ ರಾಜ್ಯದಲ್ಲಿದೆ ಅಲ್ಲಿ ಬಳಸ್ಕೊತದೆ. ಈ ಪ್ರಾದೇಶಿಕ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷಗಳು ಎರಡೂ ಸೇರಿದಾಗ ಬಹುಶಃ ನೀವು ಈ ಬಾರಿ 2024 ಚುನಾವಣೆ ಫಲಿತಾಂಶ ನೋಡಿರ್ಬೋದು. ನೀವು ಎರಡೂ ಪಕ್ಷಗಳ ಹೊಂದಾಣಿಕೆ ಆಗಿದ್ದಕ್ಕೆ ಬಹುಶಃ ಎರಡೂ ಪಕ್ಷಗಳು ಸೇರಿ 19 ಸ್ಥಾನಕ್ಕೆ ಬಂದವು. ಹೊಂದಾಣಿಕೆ ಇಲ್ಲದೇ ಇದ್ದರೆ ಎರಡೂ ಪಕ್ಷದ ಏನು ಫಲಿತಾಂಶ ಏನು ಆಗ್ತಿತ್ತು ಅಂತ ಹೇಳೋದು ಬಹುಶಃ ತಮಗೆಲ್ಲ ಗೊತ್ತು. ಹಾಗಾಗಿ ಯಾವುದೇ ರಾಜ್ಯದಲ್ಲಿರಲಿ ಅಲ್ಲಿಯ ಪ್ರಾದೇಶಿಕ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷ ಇವು ಎರಡೂ ಪಕ್ಷದ ಅಜೆಂಡಾಗಳು ಒಂದೇ ಆಗಿದ್ದರೆ ಅವು ಒಂದಾಗೋದು ಭಾಳ ಒಳ್ಳೆಯದು. ಒಂದು ಆಗೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಆಗಬೇಕು. ರಾಷ್ಟ್ರೀಯ ಪಕ್ಷಗಳ ವಿಚಾರಗಳೇ, ಸಿದ್ಧಾಂತಗಳೇ, ಅದು ನಿಲುವುಗಳೇ ಬೇರೆ ಇರ್ತವೆ. ಪ್ರಾದೇಶಿಕ ಪಕ್ಷಗಳು ಪ್ರಾದೇಶಿಕ ಸಮಸ್ಯೆಗಳನ್ನು ಹೆಚ್ಚು ಸ್ಪಷ್ಟವಾಗಿ, ನಿಖರವಾಗಿ ಮತ್ತು ಆದ್ಯತೆಯನ್ನು ಕೊಟ್ಟು ಇಟ್ಕೊಂಡಿರ್ತವೆ. ಹಾಗಾಗಿ ಇಲ್ಲಿ ಆ ಒಂದು ನೆಲೆಯಲ್ಲಿ ಹೇಳೋದು ಪ್ರಾದೇಶಿಕ ಪಕ್ಷಗಳು ಸತ್ತೋಗ್ತವೆ ಅಂತ ಯಾವ ಕಾರಣಕ್ಕೂ ಇಲ್ಲ. ಪ್ರಾದೇಶಿಕ ಪಕ್ಷಕ್ಕೂ ಕೂಡ ರಾಷ್ಟ್ರೀಯ ಪಕ್ಷ ಜೊತೆಗೆ ಹೊಂದಾಣಿಕೆ ಇರೋದರಿಂದ ಇವತ್ತು ನೋಡಿ, ನಮ್ಮ ಎರಡೂ ಶಾಸಕರು, ಇದು ಎರಡೂ ಪಕ್ಷದ ಸಂಸದರು, ಎರಡೂ ಪಕ್ಷದ ಮಂತ್ರಿಗಳು ಒಂದೇ ಕಡೆಗೆ ಇವತ್ತು ಕೂತ್ಕೊಂಡಿರ್ತಾರೆ. ಹಾಗಾಗಿ ಏನಕ್ಕೆ ಅಂದರೆ ಆ ಎರಡೂ ಪಕ್ಷದ ಹೊಂದಾಣಿಕೆ ಜೊತೆಯಲ್ಲಿ ಎರಡೂ ರಾಜಕಾರಣಿ ಪಕ್ಷಕ್ಕಿರತಕ್ಕಂಥ ಇವತ್ತು ಮಂತ್ರಿ ಸ್ಥಾನ ಏನಿದೆ ಆ ರಾಜ್ಯಕ್ಕೆ ಆ ಸಚಿವರ ಮುಖಾಂತರ ಅಭಿವೃದ್ಧಿಗೆ, ಚರ್ಚೆಗೆ ಜೊತೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಮುಂದಿನ ಚುನಾವಣೆಯಲ್ಲಿ ನಿಲ್ತೀರಾ? ಯಾವುದೂ ತೀರ್ಮಾನ ತಗೊಂಡಿಲ್ಲ. ಒಂದೊಮ್ಮೆ ಚುನಾವಣೆಯಲ್ಲಿ ನೀವು JDS ಇಂದ ನಿಂತರೆ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಕಾಗೇರಿ ಅವರು ನಿಮಗೆ ಸಪೋರ್ಟ್ ಮಾಡಬಹುದು ಅಂತ ಭರವಸೆ ಇದೆಯಾ ನಿಮಗೆ? ಆ ತೀರ್ಮಾನ ನಾನು ತಗೊಂಡಿಲ್ಲ. ಚುನಾವಣೆಗೆ ಮತ್ತೆ ನಿಲ್ಲಬೇಕಂತ ವಿಚಾರನೂ ಮಾಡಿಲ್ಲ. ಆ ತೀರ್ಮಾನಕ್ಕೂ ನಾನು ಬಂದಿಲ್ಲ. ಇದನ್ನೇ ಅಪಕ್ವತೆ ಅಂತ ಜನ ಮಾತಾಡೋದು. ಕಳೆದ ಬಾರಿ ಚುನಾವಣೆ ನಾನು ಆಕಸ್ಮಿಕವಾಗಿ ನಿಂತಿದ್ದು. ನಿಮಗೆ ಅಪಕ್ವತೆ ಅನ್ನೋಕ್ಕಿಂತ ಆಕಸ್ಮಿಕವಾಗಿ ನಂಗೆ ಸಿಕ್ಕಂಥ ದಿನಗಳು ಕೇವಲ 46 ದಿನ ಸಿಕ್ಕಿದಲ್ಲಿ. ಆ ಪಕ್ಷಕ್ಕೆ ನಾನು ಸೇರಿದ ನಂತರ ಚುನಾವಣೆ ಮುಗಿದ ನನಗೆ ಸಿಕ್ಕಿದ್ದು ಬರೀ 46 ದಿನಗಳು. 46 ದಿನಗಳಲ್ಲಿ ಆ ಪಕ್ಷಕ್ಕೆ ನಾನು ಹೋಗಿ ಅಲ್ಲಿ ಚುನಾವಣೆಯನ್ನು ನಾನು ಎದುರಿಸ್ತೇನೆ, 10,000 ನಾನು ಓಟ್ ತೊಗೊಳ್ತೇನೆ ಅಂತಂದರೆ ಇದು ನೀವು ಪಕ್ಷ ಸದರ ಗಟ್ಟಿ ಅಂತಿರೋ, ಅಭ್ಯರ್ಥಿ ಗಟ್ಟಿ ಅಂತಿರೋ, ಪಕ್ಷ ವಿಫಲ ಆಗಿದೆಯಾ, ಅಭ್ಯರ್ಥಿ ಜೊತೆಗಿರೋದು. 46 ದಿನದಲ್ಲಿ ನೀವು ಚುನಾವಣೆಗೆ ನಿಂತರ? ಅಲ್ಲ, ಚುನಾವಣೆ ನಿಂತು ನಂಗೆ ಟಿಕೆಟ್ ತಯಾರಿಯೇ 46 ದಿವಸ. 46 ದಿವಸ ನನಗೆ ಮೆಂಬರ್ಶಿಪ್, ಪಕ್ಷಕ್ಕೆ ನನಗೆ ಜಾಯಿನ್ ಮಾಡ್ಕೊಂಡು ನನಗೆ ಮೆಂಬರ್ಶಿಪ್ ಕೊಟ್ಟು ನಾನು ಕ್ಯಾಂಡಿಡೇಟ್ ಅಂತ ನನಗೆ ಘೋಷಣೆ ಮಾಡಿ B ಫಾರ್ಮ್ ಕುಮಾರಣ್ಣ ಏನು ಕೊಟ್ಟಿದ್ರು, ಅಲ್ಲಿಂದ ಚುನಾವಣೆ 46 ದಿವಸ. ಓಕೆ, ಈಗ ನೀವು ಕಳೆದ ಚುನಾವಣೆಯಲ್ಲಿ ಸೋತ್ರಿ, ತಯಾರಿ ಇರಲಿಲ್ಲ, ನಿಮಗೆ ಸಮಯ ಇರಲಿಲ್ಲ, ಆದರೂ ಗೆಲುವಿನ ಒಂದು ಭರವಸೆ ಇತ್ತು ನಿಮಗೆ. 9,000 ಮತಗಳು ಬಂತು. ಓಕೆ, ಈಗ ನಾನು ಮುಂದಿನ ಚುನಾವಣೆಯಲ್ಲಿ ನಿಮ್ಮ ತಯಾರಿ ಏನಿದೆ ಅಂತ ಕೇಳೋದು. ಮುಂದಿನ ನನ್ನ ಚುನಾವಣೆ ನೀವು ಅಲ್ಲಿ ಕೂಡ ನೀವು ಈಗ ಯಾವ ಯೋಚನೆ? ನಾನು ಅಭ್ಯರ್ಥಿ ಅಂತೇಳಿ ಅಲ್ಲಿ ಚುನಾವಣೆ ನನ್ನ ತಯಾರಿ ಏನಿಲ್ಲ.
ನನ್ನ ಪಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡ್ತದೆ ಅಂತಕ್ಕಂಥ ನನ್ನ ತಯಾರಿದೆ. ಇಲ್ಲಿ ಮತ್ತೆ ಯಾರಿದ್ದಾರೆ JDS? ಯಾರು ಆಗ್ಬೋದು ಅಭ್ಯರ್ಥಿ? ಅಲ್ಲ, ಯಾರಿದ್ದಾರೆ? ಸಾಧ್ಯ ಉಂಟು. ಇಲ್ಲ, ಉಪೇಂದ್ರ ಪೈ ಬಿಟ್ರೆ ಮತ್ತೆ ಯಾರು? ಇಲ್ಲ, ಅಷ್ಟು ಆ ಸಂದರ್ಭದಲ್ಲಿ ಯಾರು JDS ಅನ್ನ ಕೈ ಹಿಡಿಯುವ ವ್ಯಕ್ತಿಗಳು ಈ ಜಿಲ್ಲೆ, ಈ ಕ್ಷೇತ್ರದಲ್ಲಿ ಇದ್ದಾರಾ ಅಂತ ನಾನು ಕೇಳೋದು. ಬೇಕಾಷ್ಟು ಚುನಾವಣೆಗೆ ಇದ್ದಾರೆ. ಈಗಾಗಲೇ ಹೋಗಲು ಸಂಪರ್ಕ ಮಾಡಿ ಬಂದು ಭೇಟಿಯಾಗಿ ಸಿಕ್ಕಿ ಅವಕಾಶ ಬೇಕಂತ ಕೇಳಿ ಬರ್ತವ್ರು ಬಹಳ ಜನ ಇದ್ದಾರೆ. ನೀವು ನೋಡಬಹುದು, ಹೂವಿನ ಗುಚ್ಚ ಗಿಚ್ಚ ಕೊಟ್ಟಿ ಪೇಪರ್ ವಾಟ್ಸಪ್ ಅಲ್ಲಿ ಬರ್ತಾ ಇರ್ತಕ್ಕಂಥ ನೀವು ನೋಡಿರ್ಬೋದು. BJP ಜೊತೆಯ ಸಖ್ಯದಿಂದ ಅಲ್ಪಸಂಖ್ಯಾತರ ಮತಗಳು ದೂರ ಆಗಿದ್ದಾವೆ. ಮುಸಲ್ಮಾನರ ಮತಗಳಿರ್ಬೋದು, ಕ್ರಿಶ್ಚಿಯನ್ ಮತಗಳಿರ್ಬೋದು, ಸಾಮಾನ್ಯವಾಗಿ ಎಲ್ಲ ದೂರ ಆಗಿದ್ದಾವೆ. ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೆ ಲೆಕ್ಕಾಚಾರ ಪಕ್ಷದ ಮೇಲೆ ಇರತಕ್ಕಂಥ ಒಂದು ವಿಶ್ವಾಸ, ಪಕ್ಷದ ಮೇಲೆ ಇರತಕ್ಕಂಥ ಭರವಸೆ, ಪೈ ಅವರಿಗೆ ಈ ಹಿಂದೆ ಪಕ್ಷ ಕೊಟ್ಟಂತ ಯೋಜನೆಗಳು, ಉಪೇಂದ್ರ ಪೈ ಅವರಿಗೆ ಲೆಕ್ಕಾಚಾರ ಇಲ್ಲ. ಅಲ್ಲ, ಪಕ್ಷ ಕೊಟ್ಟಂತ ಯೋಜನೆಗಳು ಇಲ್ಲ. ಚುನಾವಣೆಗೆ ಸಹಾಯ ಮಾಡುವಂತ ಜನ ಬೆಂಬಲ ಇಲ್ಲ. ನಾನು ಕಾರ್ಯಕರ್ತರ ದೃಷ್ಟಿಯಿಂದ ಹೇಳೋದು, ಕಾರ್ಯಕರ್ತರ ಪಡೆ ಇಲ್ಲ. ಕಾರ್ಯಕರ್ತರ ಪಡೆಯೂ ನಮ್ಮ ಹತ್ರ ಇದೆ. ಆ ಕಾರಣಕ್ಕಾಗಿ ಕಳೆದ ಚುನಾವಣೆಯಲ್ಲಿ ಅಂತಿಮ ಹಂತದಲ್ಲಿ ಚುನಾವಣಾ ಪ್ರಚಾರವನ್ನು ಕೈ ಬಿಟ್ರು. ಕೊನೆಯ ದಿನ ಅಂತಿಮ ಕ್ಷಣಗಳಲ್ಲಿ ಉಪೇಂದ್ರ ಪೈ ಅವರು ಕಾಂಗ್ರೆಸ್ ಅನ್ನ ಒಪ್ಪಿಕೊಂಡು ಬೆಂಬಲಿಸಿದ್ರು. ನಾನು ಮೊದಲೇ ಹೇಳಿದ ಅಪಪ್ರಚಾರವನ್ನ ಮಾಡಿದರು. ಉಪೇಂದ್ರ ಪೈಗೆ ಕಾಂಗ್ರೆಸ್ನವರು ಏನು ಮಾಡಿದರು, ಅಲ್ಲಿ ಇನ್ನೊಂದು ಪಕ್ಷದಲ್ಲಿ ಹೊಂದಾಣಿಕೆ ಅಂತಲೇ ಅವು ಅಪಪ್ರಚಾರ ಮಾಡಿದರು. ಅವರು ಇವ್ರ ಜೊತೆ ಹೊಂದಾಣಿಕೆ ಅಂತ ಅಪಪ್ರಚಾರ ಮಾಡಿದರು. ನಾ ಪ್ರಾರಂಭಿಕವಾಗಿ ಹೇಳಿದೆ, ಅಪಪ್ರಚಾರವೇ ಉಪೇಂದ್ರ ಪೈ ಸೋಲಿಗೆ ಕಾರಣ ಆಯಿತು. ನೇರವಾಗಿ ಪ್ರಾಮಾಣಿಕ ಚುನಾವಣೆ ಆಗಿದ್ದಿದ್ರೆ ಗೆಲುವು ನಂದೇ ಆಗ್ತಿತ್ತು. ಕಾಗೇರಿ ಅವರ ಜೊತೆಯಲ್ಲಿ ನಿಮ್ಮ ಸಂಬಂಧ ಆಗಿದೆ? ಕಾಗೇರಿ ಜೊತೆ ಸಂಬಂಧ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಅವರು ಒಂದು ಪಕ್ಷಗಳು ಒಂದೇ ಸೇರಿದ್ದೇವೆ. ಈಗ ನಾವಿಬ್ಬರು ಹೊಂದಾಣಿಕೆ ಆಗಿದ್ದೇವೆ. ಆದರೆ 2023 ಚುನಾವಣೆಯಲ್ಲಿ ನಾನು ಅವರು ಪ್ರತಿಸ್ಪರ್ಧಿಗಳಾಗಿದ್ವಿ. ನಿಮ್ಮ ಜಿಲ್ಲಾ ಹೋರಾಟದ ಸಂದರ್ಭ ಈಗ 6-7 ವರ್ಷದಿಂದ ನಿಮ್ಮದು ಏನು ಪ್ರಯತ್ನ ನಡೀತಾ ಇದೆ. ಭೀಮಣ್ಣ ಈಗ ಬಂದವರು, ಮೊದಲು ಕಾಗೇರಿ ಅವರು ಇದ್ರು. ಅವರು ನಿಮ್ಗೆ ಯಾಕೆ ಬೆಂಬಲ ಕೊಡಲಿಲ್ಲ? ಅಲ್ಲ, ನಮ್ಮ ಹೆಚ್ಚಾಗಿ ನಾಡು ಈಗ ನಮಗೆ ಅವರು MLA ಆಗಿರುವಂಥ ಸಂದರ್ಭದಲ್ಲಿ ಜಿಲ್ಲಾ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಒಂದು ಗಟ್ಟಿಯಾದ ನಿಲುವನ್ನು, ಸ್ಟೇಟ್ಮೆಂಟನ್ನು ಅವರು ಕೊಟ್ಟಿಲ್ಲ. ಯಾಕೆ? ನಾನು ಅದನ್ನು ಯಾಕೆ ನಿಮ್ಗೆ ಮೊದಲೇ ಪ್ರಾರಂಭಿಕವಾಗಿ ನಾನು ಯಾಕೆ ಹೇಳೋದಕ್ಕೆ ಅಂದರೆ, ನಾವು ಆ ಶಾಸಕರ ಬೆಂಬಲ ಕೊಡಲಿ, ಈ ಶಾಸಕರ ಬೆಂಬಲ ಕೊಡಲಿ ಅನ್ನೋದಕ್ಕೆ ಉದಾಹರಣೆ ಮೊದಲೇ ಕೊಟ್ಬಿಟ್ಟೆ. ನಾನು ಶಾಸಕರ ಬೆಂಬಲ ಇಲ್ಲದೇನೆ ಆಗುವಂಥದ್ದು ಕೆಲಸ ಅಲ್ಲ ಸರ್ ಇದು. ಅದಕ್ಕೆ ಹೇಳಿದ್ದು ನಾನು. ಹೇಳಿಕೆ ಅಲ್ಲಿ ಶಾಸಕರ ಒಳಗಡೆ ಯಾರು ಹೋಗ್ತಾರೆ, ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ, ಅದು ಜಿಲ್ಲೆ ಆಗ್ತದೆ. ವಿಜಯಪುರ ಜಿಲ್ಲೆ ಆಯಿತು. ಯಾಕೆ? ಅಲ್ಲಿ ಶಾಸಕ ಹೋಗಿ ನಿಂತ್ಕೊಂಡು ಅವನಿಗೆ ಒಂದೇ ಮಾತು ಹೇಳ್ತಾರವ, ಇಲ್ಲಾಗಿದ್ರೆ ನಾನು ಪಾರ್ಟಿಯಿಂದ ಹೊರಗೆ ಬರ್ತೇನೆ, ನಾನು ಶಾಸಕರಿಗೆ ರಾಜೀನಾಮೆ ಕೊಡ್ತೇನೆ, ನಾನು ಜಿಲ್ಲಾ ಹೋಟೆಲ್ ನಿಲ್ತೇನೆ ಅಂತ ಹೇಳಿದವನು. ಹಾಗಾಗಿ ಆನಂದ್ ಸಿಂಗ್ ಜಿಲ್ಲೆ 48 ಗಂಟೆ ಒಳಗೆ ಜಿಲ್ಲೆ ಘೋಷಣೆ ಮಾಡಿಕೊಂಡ್ರು. ಆ ತಾಕತ್ ನಿಮಗಿಲ್ಲಲ್ಲ. ನಾ ಶಾಸಕ ಅಲ್ಲಲ್ಲ. ಈಗ ನೀವು ಶಾಸಕರಲ್ಲ, ಶಾಸಕರು ಮಾತನಾಡೋದಿಲ್ಲ. ನೀವು 8 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಈ ಹೋರಾಟದಿಂದ ಉಪೇಂದ್ರ ಪೈ ಬೆಳೆದ್ರು, ಆದರೆ ಹೋರಾಟದ ಫಲ ಸಿದ್ಧಿ ಆಗಲಿಲ್ಲ. ಹೋರಾಟದಿಂದ ಉಪೇಂದ್ರ ಪೈ ಎಲ್ಲವನ್ನು ಇಟ್ಟುಕೊಂಡು ಒಂದು ವಿಮರ್ಶೆ ಆಗ್ಬೇಕಲ್ಲ. ಹೋರಾಟದಿಂದ ಉಪೇಂದ್ರ ಪೈ ಬೆಳೆದೋದಕ್ಕಿಂತ ಹೆಚ್ಚಾಗಿ ಸಿರ್ಸಿ ಜಿಲ್ಲಾ ಹೋರಾಟ ಸಮಿತಿ ಬೆಳೀತು. ಎಲ್ಲಿ ಬೆಳೆದಿದೆ? ಸಿರ್ಸಿ ಜಿಲ್ಲಾ ಹೋರಾಟ ಎಲ್ಲಿ ಬೆಳೆದಿದೆ ಸರ್? ಸಾಕಷ್ಟು ಬೆಳೆದಿದೆ ಸರ್. ಎಲ್ಲಿ ಬೆಳೆದಿದೆ? ಅದು ಬೆಳೆದಿದ್ದಕ್ಕೆ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲ, ಅಲ್ಲಿ ನಿಮ್ದು ಎಲ್ಲ ಇದೆ. ವರ್ಷಕ್ಕೊಂದು 4 ನಿಮ್ದಷ್ಟು ಪೋಸ್ಟ್ ಎಲ್ಲ ಇದೆ. ಎಲ್ಲಿ ತನಕ ನಮ್ದು ನಡೀತು ಅಂತ ಕೇಳಿದ್ರೆ ನಾನು ನಿಮ್ಗೆ ಹೇಳೋದು, ಅದರಲ್ಲಿ ನ್ಯೂ ಇಯರ್ ಏನು ವಿಶಸ್, ಯುಗಾದಿ ಹಬ್ಬದ ವಿಶಸ್ ಎಲ್ಲ ನಡೀತಾ ಇದೆ. ನಮ್ಮ ಜಿಲ್ಲಾ ಹೋರಾಟ ಸಮಿತಿ 2 ಪೇಜ್ಗಳು ನಡೀತಾ ಇವೆ. ಅವು ಎಲ್ಲವೂ ಯಶಸ್ವಿಯಾಗಿ ನಡೀತಾ ಇವೆ. ನಿಮ್ಮ ಮಾಧ್ಯಮಕ್ಕೂ ನಾನು ಏನು ಹೇಳ್ತೇನೆ ಕೇಳಿದ್ರೆ, ಸುಮ್ಮನೆ ಯಾವುದಕ್ಕೂ ಪ್ರಯೋಜನ ಬರೋದಕ್ಕೆ ಅಂದರೆ ವ್ಯಕ್ತಿಗಳಿಗೆ ಸುಳ್ಳು ಭರವಸೆಗಳಿಗೆ, ಪೊಳ್ಳು ಭರವಸೆಗಳಿಗೆ ನೀವು ಮುಂದಿನ ದಿನಗಳಲ್ಲಿ ಆಶೀರ್ವಾದ ಮಾಡೋ ಬದಲಿಗೂ ನಮ್ಮ ಸಿರ್ಸಿ ಜಿಲ್ಲಾ ಹೋರಾಟ ಸಮಿತಿಯವನನ್ನು ನಾವೊಬ್ಬರನ್ನ ಆಯ್ಕೆ ಮಾಡಿ ಕೊಡ್ತೇವೆ, ಅವ್ರಿಗೆ ನೀವು ಶಾಸಕರದಾಗ ಮಾಡಿರಿ. ಅವರು 60 ದಿನಗಳ ಜಿಲ್ಲೆ ಮಾಡ್ಕೊಂಡು ಬರ್ದಿದ್ರೆ ಅವರಿಗೆ ನಾವು ಸರ್ಕಲ್ನಿಂದ ಕೇಳುವ, ನಿಂಗೆ ಕಳಿಸಿದ್ದು ಯಾಕೆ ಅಂತೇಳಿ. ಭೀಮಣ್ಣವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭೀಮಣ್ಣವ್ರ ಬಗ್ಗೆ ಅಭಿಪ್ರಾಯ ಅಂದರೆ ಅವ್ರು ಹೇಗೆ ಅಂತ ಈ ಕಳೆದ 2 ವರ್ಷದಲ್ಲಿ ಶಾಸಕರಾಗಿ ಅವರ ಕೆಲಸ ತಮಗೆ ಸಮಾಧಾನ? ಶಾಸಕರಾಗಿ 2 ವರ್ಷದ ಅವರು ಏನು ನಮ್ಮಲ್ಲಿ ಹೇಳ್ತಾರೆ, ಪ್ರೌಢಾವಸ್ಥೆಯಲ್ಲಿ ಮಗು ಅಂತೇಳಿ ಏನೋ ಶಬ್ದ ಹೇಳ್ತಾರಲ್ಲ. ಹಾಗಾಗಿ ಅವರಲ್ಲಿ 2 ವರ್ಷದಲ್ಲಿ ಅವ್ರದ್ದು ಏನೂ ಮಾಡಲಿಕ್ಕಾಗಿಲ್ಲ.
ಏನೂ ಅಭಿವೃದ್ಧಿ ಮಾಡಲಿಕ್ಕಾಗಿಲ್ಲ. ಒಂದನೇದಾಗಿ. ಎರಡನೇದಾಗಿ ಈ 2 ವರ್ಷದ ಅವಧಿ ಅವರ ಏನು ಅವಧಿ ಇದೆ, ಇದರಲ್ಲಿ ಇಡೀ ಕರ್ನಾಟಕದಲ್ಲಿರ್ಬೋದು ಭ್ರಷ್ಟಾಚಾರ, ಆದರೆ ನಮ್ಮ ಈ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಈ ಹಿಂದೆ ಯಾವತ್ತೂ ಆಗಿಲ್ಲ, ಅಷ್ಟು ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ. ಆದರೂ ಅಧಿಕಾರಿಗಳಿರ್ಬೋದು, ಇವರು ಜನಪ್ರತಿನಿಧಿಯಾಗಿರ್ಬೋದು, ಇದನ್ನು ಕಣ್ಣು ಮುಚ್ಚಿ ಕುಂತು ನೋಡಿದ್ರೆ ಭ್ರಷ್ಟಾಚಾರದ ವಿಚಾರಕ್ಕೆ ಬಂದಾಗ ಶಿರಸಿ ನಗರಸಭೆಯಲ್ಲಿ ತುಂಬಾ ಅವ್ಯವಹಾರಗಳಾಗಿದೆ ಅಂತ ನಿಮ್ಮ ಧ್ವನಿನೇ ಕಾಣಲಿಲ್ಲ ಅಲ್ಲಿ. ನಗರಸಭೆಯ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಪ್ರಾರಂಭಿಕವಾಗಿ ಹೇಳಿದವು ನಾನೇ. ಭ್ರಷ್ಟಾಚಾರ ಸ್ಟೇಟ್ಮೆಂಟ್ ಕೊಡೋದು ಒಂದು, ಆದ್ರೆ ಸ್ಪಷ್ಟವಾಗಿ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನೀವು ಆರೋಪ ಮಾಡೋದು ಒಂದು. ಇವತ್ತು ನಮ್ಮಲ್ಲಿ ಏನ್ ಮಾಡಿದ್ದೀರಿ? ನಮ್ಮಲ್ಲಿ ಏನಾಗಿದೆ ಅಂದ್ರೆ 50 ರೂಪಾಯಿ ಕೆಲಸಕ್ಕೆ 5,000 ಕೇಳಿದಾಗ ನಮ್ಮಲ್ಲಿ ಜನ ಕೊಟ್ಟು ಬರ್ತಾರೆ, ಅಲ್ಲಿ ಕೊಡುವಲ್ಲಿ ಹೇಳೋದಿಲ್ಲ. ಇಲ್ಲಿ ಬಂದು ನಮ್ಮ ಹತ್ರ ಹೇಳ್ತಾರೆ. ನಿಮ್ಮ ಹತ್ರ ಆಧಾರ ಇದೆಯಾ? ನಮ್ಮ ಹತ್ರ ಬಂದು ಹೇಳ್ತಾರೆ ನಗರಸಭೆಯಲ್ಲಿ ಭ್ರಷ್ಟಾಚಾರ ಆಗಿದ್ರ ಬಗ್ಗೆ ನಿಮ್ಮ ಹತ್ರ ಆಧಾರ ಇದೆಯಾ? ಆಧಾರ ನಮ್ಮದು ಇಲ್ಲಾಗಿದ್ದಕ್ಕೆ ನಾವು ಹೇಳಿದ್ದು. ನಮ್ಮ ಹತ್ರ ಆಧಾರ ಏನಕ್ಕೆ ಅಂದ್ರೆ ಅಲ್ಲಿ 50 ರೂಪಾಯಿ ಕೆಲಸಕ್ಕೆ 5,000 ಕೊಟ್ಟು ನಮ್ಮ ಹತ್ರ ಬಂದು 50 ರೂಪಾಯಿ ಕೆಲಸ 5,000 ತಗೊಳ್ರಿ ಅಂತ ಹೇಳಿ ಹೋಗೋರಿದ್ದಾರೆ. ಅಂದ್ರೆ ಆ ನೋವನ್ನು ನಮ್ಮ ಹತ್ರ ಹೇಳಿ ಹೋಗೋರಿದ್ದಾರೆ. ಅವ್ರು ನಮಗೆ ಆಧಾರ ಕೊಡ್ಲಿಕ್ಕೆ ಬರೋದಿಲ್ಲ, ಆಧಾರ ಅವ್ರ ಕೈಲೂ ಇಲ್ಲ. ಇದನ್ನು ನಾನು ಪ್ರಸ್ತಾಪನೆ ಮಾಡಿದೆ. ನಗರಸಭೆಯಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ, ಯಾವ ಕೆಲಸಗಳು ಆಗ್ತಾ ಇಲ್ಲವ. ನೀವು ದುಡ್ಡು ಕೊಟ್ಟರೆ ಆಗ್ಬೇಕಾದ್ರೆ ಎಲ್ಲ ಕೆಲಸಗಳು ಆಗ್ತವೆ. ನಗರಸಭೆ ಈ ಹಿಂದೆ ಆಗ್ತಾ ಇರ್ತಕ್ಕಂಥ ಪಾರಂಭ್ರ ತೀಗೆ ಒಂದೊಂದು ಗುಂಟೆಗೆ 1 ಲಕ್ಷ ರೂಪಾಯಿ ತೊಗೊಳ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದವರು ನಾನೇ. ಇವರು ಸಾಕ್ಷಿಯಾರ ಕೊಡ್ತಾರ? ಯಾವ ಸಾಕ್ಷಿ? ಅವರ ದುಡ್ಡು ಕೊಟ್ಟು ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಪೈಪ್ಲೈನ್ ಕಳೆದ ಆದಾಗಲೂ ಕೂಡ ಹಂಗೆ ಪ್ರಾರಂಭಿಕವಾಗಿ ಪತ್ರಿಕೆಗಳಿಗೆ ಕರೆದು ನಾನು 700 ಮೀಟರ್ ಪೈಪ್ ತೆಗೆದ್ರೆ ಅಂತ ಹೇಳ್ತಾರೆ. ಎಲ್ಲಿ ಆ ಪೈಪ್ ಎಲ್ಲೋಯ್ತು? ಆ ಪೈಪ್ ತೆಗೆದು JCBಗಳು ಎಲ್ಲೋಯ್ತು? ಆ ಕ್ರೇನ್ ಎಲ್ಲೋಯ್ತು? ಸಾಗಾಟ ಮಾಡೋದು ಗಾಡಿ ಎಲ್ಲೋಯ್ತು? ಮಾಡಿಸಿದವ್ರು ಯಾರು ಅಂತೇಳಿ ನಾವು ಕೊಟ್ಟರೆ ಇವತ್ತಿರೋ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಇವರು ಶಾಸಕರಾದವರು ಕೆಂಗರೆ ಹೊಳೆಯಿಂದ ನಾನು ಶಿರಸಿಗೆ ನೀರು ತಂದಿದ್ದೇನೆ, ಶಿರಸಿ ಕೋಟ್ಯಾಂತರ ಹಣ ತಂದಿದೆ ಅಂತ ಹೇಳ್ತಾರೆ. ಶಿರಸಿ ಪಟ್ಟಣದೊಳಗಿರುವಂತ ಏನು ರಸ್ತೆಗಳ ಪರಿಸ್ಥಿತಿ ಇರ್ಬೋದು, ಕುಮಟಾ ಹೈವೇ ಪರಿಸ್ಥಿತಿ ಇರ್ಬೋದು, ಇವೆಲ್ಲವೂ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಶಿರಸಿ ಕುಮಟಾ ರಸ್ತೆ ಪ್ರಾರಂಭವಾದ ನಂತರ 2019ರಿಂದ 2023ರವರೆಗೆ 7 ಬಾರಿ ಪ್ರತಿಭಟನೆ ಮಾಡಿದ್ದೇನೆ ನಾನು. 7 ಬಾರಿ, ಬಹುಶಃ ಯಾರು ಮಾಡಿಲ್ಲ. ಸೀವೇಜ್ ಸಮಸ್ಯೆ ಇದೆ ಶಿರಸಿಯಲ್ಲಿ. 7 ಬಾರಿ ಸಮಸ್ಯೆ ನಾನು ಇದು ಮಾಡಿದ್ದೇನೆ. ಏನು ಕಾಮಗಾರಿನ ಬೇಗ ಮುಗಿಸ್ರಿ, ಶಿರಸಿಯಿಂದ ಮಣಿಪಾಲಕ್ಕೆ ಹೋಗ್ತಕ್ಕಂಥ ನಮ್ಮಲ್ಲಿ ಪೇಷಂಟ್ಗಳು ಜಾಸ್ತಿ, ಆ್ಯಂಬುಲೆನ್ಸಿಗೆ ಸಮಸ್ಯೆ ಆಗ್ತಾ ಉಂಟು, ಇಲ್ಲಿ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ, ಇಲ್ಲಿ ಅನೇಕ ಕೂಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ, ಧಾರ್ಮಿಕ ದೇವಸ್ಥಾನಗಳಲ್ಲಿ ಇರುವುದರಿಂದ ಇಲ್ಲಿ ನಮ್ಮ ಭಾಗದಿಂದ ಪ್ರತಿ ವರ್ಷಕ್ಕೆ ಹೋಗಿ ಹರಕೆ ಬಿಟ್ಬಾರ್ದಂತ ಉಂಟು. ಇವೆಲ್ಲ ವಿರೋಧಕ್ಕಾಗಿ ಉಪೇಂದ್ರ ಪೈ ಅವರು ಕಾಮಗಾರಿಗಳು ಉಪೇಂದ್ರ ಪೈ ಅವರು ನಡೀತಾ ಇಲ್ಲ. ದಿನಕ್ಕೂ ಸೈಲೆಂಟ್ ಆಗ್ತಾ ಇದ್ದಾರೆ. ಉಪೇಂದ್ರ ಪೈ ಅವರು ಖಾಲಿ ಮಾಡಿದಂತ ಜಾಗವನ್ನ ಮತ್ತೊಬ್ರು ತುಂಬಿಕೊಳ್ತಾ ಇದ್ದಾರೆ. ಇಡೀ ಶಿರಸಿಯಲ್ಲಿ ಅನಂತವಾಗಿ ಬೆಳೀತಾ ಇದೆ. ಇದು ಉಪೇಂದ್ರ ಪೈ ಅವರು ಕೊಡ್ತಾ ಇರುವಂತ ಅವಕಾಶ. ನಾನು ಏನು ಹೇಳಿದಕ್ಕೆ ಪ್ರಾರಂಭಿಕವಾಗಿ ಹೇಳಿದೆ ನಿಮಗೆ, ಅನಂತ ಏನು ಬೆಳೀತಾ ಹೋಗ್ತೇನೆ ಅಂತಂದ್ರು ಇದು 4 ದಿನ ಅಣಬಿಗಳು ಹುಟ್ಟದ ಹಾಗೆ, ಮಳೆ ಬಿದ್ದು ಹುಟ್ಟದ ಹಾಗೆ ಆಯ್ತಲ್ಲ. ದಿನಕ್ಕೊಂದು ಹೋರಾಟ, ದಿನಕ್ಕೊಂದು ಸ್ಟೇಟ್ಮೆಂಟು, ದಿನಕ್ಕೊಂದು ಮಾತು ಕೊಡೋದು, ದಿನಕ್ಕೊಂದು ನಮ್ಮ ಅವ್ರ ಮೇಲೆ ಏನೋ ಕಂಪ್ಲೇಂಟ್ ಆಗೋದು, ಆರೋಪಗಳಾಗೋದು, ಇವೆಲ್ಲ ಉಪೇಂದ್ರ ಪೈ ನಾವು ಮಾಡಲಿಲ್ಲ. ಉಪೇಂದ್ರ ಪೈ ಅವರು ಒಬ್ರು ಸಾಚ, ಉಳಿದವರು ಎಲ್ಲರೂ ಹಾಗಾದ್ರೆ ಇದೇ ತರ. ನಾವು ಯಾರ ಮೇಲೂ ಕೂಡ ಇಲ್ಲಿಯವರೆಗೆ ನೀವು ಎಲ್ಲರ ಮೇಲೂ ಆರೋಪ ಮಾಡ್ತೀರಿ, ದೂರು ಮೇಲಿನ ಆರೋಪಕ್ಕೆ ಯಾವುದನ್ನು ಗಟ್ಟಿ ಉತ್ತರ ಕೊಡ್ತೀವಿ. ನಮ್ಮ ಆರೋಪ ಏನು ಮಾಡಿ ಉತ್ತರ ಕೊಡ್ತೇವೆ ನಾವು? ಯಾಕಂದ್ರೆ ನಾನು ಇವತ್ತಿನ ಇಲ್ಲಿವರೆಗೂ ಯಾವುದೇ ಜನಪ್ರತಿ ಹುದ್ದೆಗಳನ್ನು ನಾನು ಅಲಂಕರಿಸಿಲ್ಲ, ನಾನು ಯಾವುದೇ ಸರ್ಕಾರಿ ಹುದ್ದೆಗಳನ್ನು ತಗೊಳ್ಳಿಲ್ಲ. ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ ಏನು ಅಭಿಪ್ರಾಯ? ಅನಂತಕುಮಾರ್ ಹೆಗಡೆ ಅವರು ಒಂದು ಅಚಲವಾದಂಥ ಕೆಲವು ನಿರ್ಧಾರಗಳು ಅವರಲ್ಲಿ ಏನಿದೆ ಮತ್ತು ದೇಶಾಭಿಮಾನ ಏನಿದೆ ಅನಂತಕುಮಾರ್ ಹೆಗಡೆ ಅವ್ರದ್ದು, ಇದು ಪ್ರಾರಂಭಿಕವಾಗಿ ಅವರು ನಡ್ಕೊಂಡು ಬಂದಂಥದ್ದು ಏನಿದೆ ಅಲ್ಲಿಯವರೆಗೂ ಅಲ್ಲಿಂದ ಇಲ್ಲಿ ತನಕ ಅವರ ಉತ್ತಮವಾದ ನಡತೆ ಏನಿದೆ ಅದು ಹಾಗೆ ಇದೆ. ನನ್ನ ಉದ್ದೇಶ ಏನಕ್ಕೆ ಅಂದರೆ ಮೂರ್ತಿ ಹೆಗಡೆ ಅವರು ನಿಮ್ಮ ಒಂದು ಇದನ್ನು ಹೈಜಾಕ್ ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಿದ್ದಾರೆ. ಸಾಧ್ಯನೇ ಇಲ್ಲ. ನನ್ನ ವಿಷಯಗಳನ್ನು ಮತ್ತು ನಾನು ಆಗ್ತಾ ಇದ್ದಾರೆ ಅವರು, ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನಾನು ಇಲ್ಲಿ ಮಾಡ್ಕೊಂಡು ಬಂದಿದ್ದನ್ನು ಅನಂತ ಮೂರ್ತಿಯವರಲ್ಲ ಯಾವ ಮೂರ್ತಿ ಕೆಲವು ಮಾಡ್ಲಿಕ್ಕಾಗಲ್ಲ ನಾನು ಹೇಳ್ತೇನೆ, ನೇರವಾಗಿ ಹೇಳ್ತೇನೆ. ನಾನು
ಆದರೆ ಅವ್ರ ಹೋರಾಟದ ಬೇರೆ, ಅವ್ರ ಹೋರಾಟದ ಉದ್ದೇಶಗಳು ಬೇರೆ. ಸೋಷಿಯಲ್ ವರ್ಕ್ ಸಾಕಷ್ಟು ಮಾಡ್ತಾ ಇದ್ದಾರೆ. ಅಲ್ಲಲ್ಲ, ಅವ್ರು ಶಾಸಕ ಆಗಬೇಕು, ಸಂಸದ ಆಗ್ಬೇಕು ಅನ್ನೋದಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ಶಾಸಕರ ಆಗೋಕೆ ಇಲ್ಲ, ಚುನಾವಣೆಗೆ ಅಲ್ಲ, ನಿಂತಿದ್ದು ನಿಮ್ಗೆ ಅಭಿಪ್ರಾಯ ಇರ್ಲಿಲ್ವಾ? ನಾನು ಅಲ್ಲ, ಯಾವುದೇ ಹೋರಾಟ ಟಿಕೆಟ್ ಕೇಳಬೇಕಲ್ಲಿ ಮಾಡಿದ್ದಲ್ಲ. ಈಗ ಸದ್ಯಕ್ಕೆ ಅಲ್ಲಿ ಅಭ್ಯರ್ಥಿಗಳು ಇದ್ದಾರೆ. ಆದರೂ ಕೂಡ ನಾವು ನಮ್ಮ ಕಡೆಯಿಂದ ನಾವೆಲ್ಲ ತೀರ್ಮಾನ ಮಾಡಿದಾಗ, ಸಮೀಕ್ಷೆ ಮಾಡಿದಾಗ ನೀವೇ ಸೂಕ್ತ ಅಂತ ಅನಿಸ್ತದೆ, ಮತ್ತು ನಿಮ್ಮದು ಮೂಲ ಉದ್ದೇಶ ಜಿಲ್ಲೆ ಆಗೋದಕ್ಕೆ ನೀವು ಆಗ್ರಿ ಅಂತ ಹೇಳಿದ್ರು. ನನ್ನ ಕಾರ್ಯಕ್ರಮ ವೇದಿಕೆ ಮೇಲೆ ಕುಮಾರಸ್ವಾಮಿ ನೇರವಾಗಿ ಹೇಳಿದ್ರು, ಏನಂತೇಳಿ, ಇವರನ್ನು ಆಯ್ಕೆ ಮಾಡಿರಿ, ನಾನು ಅಧಿಕಾರಕ್ಕೆ ಬಂದರೆ ಏನಂದ್ರೆ ಹೇಳ್ರಿ, ನಾನು 60 ದಿನ ಅಂತ 30 ದಿವಸಗಳಲ್ಲಿ ಜಿಲ್ಲೆ ಮಾಡ್ತೇನೆ ಅಂತ ಹೇಳಿದ್ರು. ಯಾರು? ನನ್ನ ನಾಯಕರಾಗಿದ್ದ ಕುಮಾರಸ್ವಾಮಿ ಅವರು. ಉಪೇಂದ್ರ ಪೈ ಅವರೇ, ಭೂಮಿ ಮಾರಿ ದುಡ್ಡು ಮಾಡಿದ್ರಿ, ಹಣ ಕೊಟ್ಟೆ ಭೂಮಿ ತೊಗೊಂಡಿದ್ದೇನೆ. ಆ ಭೂಮಿಯನ್ನು ಡೆವಲಪ್ ಮಾಡಿ ಯಾರು ಜೀವನದಲ್ಲಿ ಒಂದು ಸಣ್ಣ ಮನೆ ಕಟ್ಟಬೇಕು, ತನ್ನ ಜೀವನದಲ್ಲಿ ಒಂದು ಸ್ವಂತ ವಾಸ್ತವ್ಯ ಆಗ್ಬೇಕು ಅಂತ ಹೇಳಿದಿಲ್ಲ, ಅವನಿಗೆ ಪ್ರಾಮಾಣಿಕವಾದಂಥ ದರದಲ್ಲೇ ಕೊಟ್ಟಿದ್ದಾರೆ. ಅವರಿಗೂ ಮೋಸ ಮಾಡಲಿಲ್ಲ, ಟೋಪಿ ಹಾಕಲಿಲ್ಲ, ಅತಿಕ್ರಮಣ ಮಾಡಿ ಬೇಲಿ ಹಾಕಲಿಲ್ಲ. ಓಕೆ, ಈಗ ಯಾರೋ ಜಾಗವನ್ನು ನಾನು ನನ್ನ ಕಬಳಿಸಲಿಲ್ಲ. ನಿಮ್ಮ ಲೀಡರ್ಶಿಪ್ ಅನ್ನ ಒಪ್ಕೋಬೇಕಾ ಜಿಲ್ಲಾ ಹೋರಾಟದ ವಿಚಾರದಲ್ಲಿ? ನಿಜವಾಗ್ಲೂ ನಾನು ಮಾಡಕ್ಕೆ ನಡ್ಕೊಂಡು ಬರ್ತಾ ಇರ್ತಕ್ಕಂಥಕ್ಕೆ, ನನ್ನ ವಿಚಾರಕ್ಕೆ, ಸ್ವಚ್ಛವಾದಂಥ ಸಂಘಟನೆ ನಾನು ಇಲ್ಲಿ ತನಕ ತೊಗೊಂಬಂದಕ್ಕೆ, ₹1 ಎಲ್ಲ ಭ್ರಷ್ಟಾಚಾರ ಮಾಡಿದಿ, ನಮ್ಮ ಯಾವುದೋ ಸಂಘಟನೆ ದುಡ್ಡು ಒಟ್ಟು ಮಾಡ್ತಾರೆ. ಇವತ್ತಲ್ಲಿ ₹1 ಯಾವುದೇ ಕೈಲಿ ನಾನು ತೊಗೊಳ್ಳಿಲ್ಲ. ಸಂಪೂರ್ಣವಾಗಿ 7 ವರ್ಷ ಅಧ್ಯಕ್ಷ ನಾನೇ ಆಗಿ ಅಂದಾಜು ಒಂದು 25-30 ಲಕ್ಷ ರೂಪಾಯಿ ನಾನೇ ನನ್ನ ಸ್ವಂತ ಹಣಿಕೆ ಗಣವನ್ನು ನಾನು ಖರ್ಚು ಮಾಡಿದ್ದೇನೆ. ಬಿಟ್ಟರೆ ಎಲ್ಲೂ ಯಾರಿಗೆಲ್ಲ ಕಾಡಬೇಡ ₹1 ನಾನು ತೊಗೊಳ್ಳಿಲ್ಲ. ಇದು ಅಷ್ಟು ಸ್ವಚ್ಛಾಗಿ ನಾನು ಸಂಘಟನೆ ತೊಗೊಂಬಂದಿದ್ದೇನೆ. ಹಾಗಾಗಿ ನನಗೆ ಯಾಕೆ ಮೆಚ್ಚಬೇಕು ಅಂತ ಕೇಳಿದ್ರೆ, ನಾನು ಈ ಸಂಘಟನೆ ನಂದೇ ಅಂತೇಳಿ ತೊಗೊಂಬಂದಿದ್ದೇನೆ. ನನಗಿಂತ ಇನ್ನೊಬ್ರು ಹೆಚ್ಚು ಯಾರಾದ್ರು ನಿಮ್ಗಿಂತ ನಾನು ನೋಡ್ತೇನೆ ಅಂತಾರೆ, ಅವ್ರಿಗೆ ನಾನು ಕೊಡ್ಲಿಕ್ಕೆ ಸೀಮಿತವಾಗಿದ್ದೇನೆ. ನಾನು ಮಾಡೋ ಸಮಾಜ ಸೇವೆಗೆ ಜನನೇ ಒಪ್ಕೊಂಡಿದ್ದಾರೆ ನನ್ನ ಜನನಾಯಕ ಅಂತೇಳಿ. ಇವತ್ತು ಯಾವುದೇ ಆಕ್ಸಿಡೆಂಟ್ ಆಗಲಿ, ಯಾರಿಗೆ ಅನಾರೋಗ್ಯ ಆಗಲಿ, ಆಕಸ್ಮಿಕವಾಗಿ ಈಗಿಂದಿಗೆ ಸಹಾಯಕ್ಕೆ ಬೇಕಾದರೆ ಸಿರ್ಸಲ್ ಉಪೇಂದ್ರ ಪೈ ಯಾವತ್ತೂ ಸಿಗ್ತಾರೆ, ಮತ್ತೆ ಯಾರೂ ಸಿಗೋದಿಲ್ಲ. ನಾವು ಇಲ್ಲ ಇನ್ನೊಬ್ರು ಮಾಡಬಹುದು. ಆದರೆ ಇಲ್ಲಿಯ ತನಕ ನಾನು ಅದನ್ನು ನಡೆಸ್ಕೊಂಡು ಬಂದಿದ್ದೇನೆ. ಒಂದನೇದಾಗಿ ಪ್ರತಿ ವರ್ಷ, ಈ ವರ್ಷ ಬಹುಶಃ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ, 10th ಪಾಸ್ ಆದ ಯಾರಿದ್ದಾರೆ ಅವ್ರಿಗೆ ಸ್ಕಾಲರ್ಶಿಪ್ಪು, ಹೌದಲ್ಲ, ಕ್ರೀಡೆಗೆ ಬಾಕಿ ಧಾರ್ಮಿಕ ಕೊಡೋದು ಬೇರೆ, ಅದೆಲ್ಲ ಸರಿ. ಅವೆಲ್ಲ ನೀವು ಹೇಳಿದಂಗೆ ಸ್ಟೇಜ್ ಮೇಲೆ ಕುಂತು ಮಾಡಿ ಕಾರ್ಯಕ್ರಮ ಮಾಡ್ತೀನಿ ಹೇಳೋದು ಅದು ಬೇರೆ. ಸ್ಟೇಜ್ ಹೊರತಾಗಿ ಇಷ್ಟು ದೊಡ್ಡ ಲಕ್ಷಾಂತರ ಉಪೇಂದ್ರ ಪೈ ಅವರು ಶಿರ್ಸಿ ಜಿಲ್ಲೆಯನ್ನ ಒಂದು ತಾತ್ವಿಕ ಹಂತಕ್ಕೆ ಕೊಂಡೊಯ್ತಾರೋ, ಕೊನೆಯ ಜಿಲ್ಲೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಅಥವಾ ಆ ತೀವ್ರತೆಯನ್ನು ಉಳಿಸ್ಕೊಳ್ತಾರೋ, ಅಥವಾ ರಾಜೀನಾಮೆ ಕೊಡ್ತಾರೋ? ಜನರ ಬೆಂಬಲ, ಸಹಕಾರ, ಜನ ಆಶೀರ್ವಾದ ಮಾಡಿದರೆ ಉಪೇಂದ್ರ ಪೈ 100ಕ್ಕೆ 100 ಜಿಲ್ಲೆ ಮಾಡೇ ಒಂದಿನ ಸಾಯ್ತಾರೆ. ಇದು ನನ್ನ ಅಚಲವಾದದ್ದು. ವೀಕ್ಷಕರೇ, ಇಲ್ಲಿಯವರೆಗೆ ಉಪೇಂದ್ರ ಪೈ ಅವರಿಗೆ ನಾವು ಜೊತೆಯಲ್ಲಿ ಮಾತನಾಡಿದ್ದು, ಅವರಿಗೆ ನೇರವಾಗಿ ಕೆಲವೊಂದು ಪ್ರಶ್ನೆಯನ್ನು ಕೇಳಿದ್ದೇವೆ. ಅವರು ಕೂಡ ಅಷ್ಟೇ ನೇರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯ ಜೊತೆಯಲ್ಲಿ ಡೈರೆಕ್ಟ್ ಹಿಟ್. ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್, ನಮ್ಮ ಪರಂಪರೆಯ ಪ್ರತೀಕವಾದ ಬಂಗಾರದ ಆಭರಣಗಳ ಅನನ್ಯ ಅಮೋಘ ಭಂಡಾರ ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್. 916 ಆಭರಣಗಳ ಯುನಿಕ್ ಕಲೆಕ್ಷನ್ಸ್, ಬ್ರೈಟ್ ಅಂಡ್ ಎಲಿಗಂಟ್ ಡಿಸೈನ್ಸ್, ಅಪರೂಪದ ಆಂಟಿಕ್ ಕಲೆಕ್ಷನ್ಸ್, ನಿಮಗೊಪ್ಪುವ ರೀತಿಯಲ್ಲಿ ಆಭರಣಗಳ ವಿನ್ಯಾಸ, ಕಡಿಮೆ ಬೆಲೆ, ಉತ್ಕೃಷ್ಟ ಗುಣಮಟ್ಟ, ವಿಶ್ವಾಸಾರ್ಹ ವ್ಯವಹಾರ, ಗ್ರಾಹಕರ ಸಂತೃಪ್ತಿಯೇ ನಮ್ಮ ಧ್ಯೇಯ. ಅತ್ಯಾಕರ್ಷಕ ಮನಮೋಹಕ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳಿಗೆ ಒಂದೇ ಆಯ್ಕೆ, ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್, ಸಿಪಿ ಬಜಾರ್, ಶಿರಸಿ.